ಸೇರಿದ್ದ ಜನರು ಜುಂಜಪ್ಪನ ಕಡೆ ತಿರುಗಿ, ಜುಂಜಪ್ಪ ಎತ್ತ ತಾಯಿಗೆ ಮತ್ತೆ ಕಷ್ಟ ಕೊಡಬೇಡವೆಂದು ತಿಳಿಸಿದರು. ಕೂಡಲೇ ಮನೆಗೆ ಕರೆದುಕೊಂಡು ಹೋಗೆಂದು ಹೇಳಿದರು. ಜುಂಜಪ್ಪ ಒಪ್ಪಲಿಲ್ಲ. ಕೊನೆಯದಾಗಿ ತಂದೆ ಸತ್ತು 3 ತಿಂಗಳಾಗಿದೆ, ಸತ್ತು ಗುಡ್ಡೆಯಲ್ಲಿರುವ ನನ್ನ ತಂದೆಯನ್ನು ಮಾತಾಡಿಸಿದರೆ ನನ್ನ ಮನೆಗೆ ಕರೆದುಕೊಳ್ಳುತ್ತೇನೆಂದು ಹೇಳಿ ಜುಂಜಪ್ಪ ಮಾರಣ್ಣ, ಮೈಲಣ್ಣ, ಚಿನ್ನಮ್ಮ, ಅಲ್ಲಿ ಸೇರಿದ್ದ ಜನರೆಲ್ಲ ಕೆಂಪಣ್ಣ ಮಲ್ಲಪ್ಪನ ಗುಡ್ಡೆಯ ಬಳಿಗೆ ಹೋಗಿದ್ದಾರೆ. ಚಿನ್ನಮ್ಮ ಕಣ್ಣೀರಿನಲ್ಲಿ ಮಿಂದು ತಣಿಬಟ್ಟೆ ಹುಟ್ಟು ಕೆಂಪಣ್ಣ ಮಲ್ಲಪ್ಪನ ಗುಡ್ಡೆಯನ್ನ ಪೂಜಿಸಿ ಕೈ ಮುಗಿದು ನಿಂತು, ನಾನು ನಿನ್ನನ್ನು ದೇವರೆಂದು ನಂಬಿದ್ದು, ನಾನು ನಿನ್ನನ್ನು ಬಿಟ್ಟು ಬೇರೆಯವರಿಗೆ ಸೆರಗನ್ನು ಹಾಕಿಲ್ಲ, ಪರರನ್ನು ಮೋಹಿಸಿಲ್ಲ. ನಾನು ನಿಜವಾದ ಪತಿವ್ರತೆಯಾಗಿದ್ದರೆ, ನಿನ್ನನ್ನು ಪತಿಯೆಂದು ನಂಬಿದ್ದರೆ ಜುಂಜಪ್ಪನಿಗೆ ಹೇಳುವ, ಪರಶಿವನ ವರಪ್ರಸಾದದಿಂದ ವೀರಭದ್ರನು ಜುಂಜಪ್ಪನ ಅವತಾರದಲ್ಲಿ ಬಂದಿದ್ದಾನೆಂದು ಹೇಳಲು ಆ ತಕ್ಷಣವೇ ಕೆಂಪಣ್ಣ ಮಲ್ಲಪ್ಪ ಗುಡ್ಡೆಯಲ್ಲಿ ನಿಂತು, ಜುಂಜಪ್ಪ ನಿನ್ನ ಹಡದಮ್ಮ ಮಹಾಪತಿರತೆ, ನನಗೆ ಕರೆದುಕೊಂಡು ಹೋಗೆಂದು ಹೇಳಲು ತಾಯಿ ಚಿನ್ನಮ್ಮ, ಮಾರಣ್ಣ, ಮೈಲಣ್ಣ ಮನೆಗೆ ಮರಳಿ ಬಂದಿದ್ದಾರೆ. ಇಷ್ಟಾದರೂ ಬಡತನ ಬೆನ್ನತ್ತಿದೆ. ಇದೇ ಯಥಾ ಪ್ರಕಾರ ಬೆನ್ನಟ್ಟಿ ಚಿನ್ನಮ್ಮ ಕೂಲಿ ಮಾಡಿ ಜೀವಿಸಲು ತಪ್ಪಲಿಲ್ಲ. ಕಾಡಿಗೆ ಹೋಗಿ ಸೌದೆ ತರುವುದು, ತಾವರೆಕೆರೆಯ ಸಂತೆಯಲ್ಲಿ ಮಾರಿ ಬಂದ ಹಣದಿಂದ ಹೊಟ್ಟೆ ಒರೆಯಬೇಕಾಯ್ತು. ಕೂಲಿ ಸೆಳೆದಿದ್ದರೆ ಅಣ್ಣಗಳ ಮನೆಗೆ ಹೋಗಿ ಬರುತ್ತಿದ್ದರು. ಚಿನ್ನಮ್ಮ ಕೂಲಿ ಸಿಗದ ಕಾರಣ ಕಂಬ್ಯಾರಟ್ಟಿಗೆ ಹೋಗಿದ್ದಾಳೆ. ತಂಗಿ ಬಂದಳೆದ್ದು ಅಡಿಗೆ ಊಟ ಮಾಡಿ ಬಡಿಸಿದ್ದಾರೆ. ಊಟವಾದ ನಂತರ ಅಣ್ಣಗಳ ಬಳಿ ಕುಳಿತು, ಅಣ್ಣಗಳಿಗ ನನಗೆ ಬಡತನ ಬಂದೈತು, ನೀವು 7 ಜನರಿದ್ದು ನನಗಿಂತ ಕಷ್ಟ ಬಂದೈತೆ, ನಾನು 3 ಜನ ಮಕ್ಕಳನ್ನು ಸಾಕಬೇಕು. ನಾನು ಗಂಡಾಗಿ ಹುಟ್ಟಿದ್ದರೆ ಪಾಲು ಕೊಡಬೇಕಾಗುತ್ತಿತ್ತು. ಅದರ ಬದಲು 7 ಜನರು ಒಂದೊಂದು ಹಸು ಕರುವನ್ನು ಬಳುವಳಿಯಾಗಿ ಕೊಟ್ಟರೆ ಅವುಗಳನ್ನು ಸಾಕಿಕೊಂಡು ಹೊಟ್ಟೆ ಹೊರೆಯುತ್ತೇನೆಂದು ಹೇಳಿದರು. ಅಣ್ಣಂದಿರು ಆಗಲಿ, ಊರಿಗೆ ಹೋಗಿ ಬಾರಮ್ಮ, ಹಸು ಕರುಗಳನ್ನು ಕೊಡುತ್ತೇವೆಂದು ಹೇಳಿದರು. ಚಿನ್ನಮ್ಮ ಊರಿಗೆ ಬಂದಿದ್ದಾಳೆ. ಊಟವಾದ ನಂತರ ಜುಂಜಪ್ಪನ ಬಳಿಗೆ ಬಂದು, ನಿಮ್ಮ ಮಾವುಗಳು 7 ಹಸು ಕರುಗಳನ್ನು ಬಳುವಳಿಯಾಗಿ ಕೊಡುತ್ತೇವೆಂದು ಹೇಳಿದ್ದಾರೆ. ಆದ್ದರಿಂದ ಹೋಗಿ ಬರೋಣವೆಂದಾಗಿ ತಾಯಿ ಮಗ ಇಬ್ಬರು ಜೊತೆಯಾಗಿ ಕಂಗಾರ ಹಟ್ಟಿಗೆ ಬಂದಿದ್ದಾರೆ. ಚಿನ್ನಮ್ಮ ಮತ್ತು ಜುಂಜಪ್ಪ ಬರುವುದನ್ನು ಕಂಡ ಮಾವುಗಳು ಹಸು ಕರು ಕೊಡಬೇಕಾಗುತ್ತಲ್ಲ ಎಂದು ಒಬ್ಬೊಬ್ಬರಾಗಿ ಸಂಧಿ ಗೊಂದಿಯಲ್ಲಿ ಅಡಗಿ ಕುಳಿತರು. ಅದರಲ್ಲಿ ದೊಡ್ಡ ಚಿನ್ನೇಗೌಡ ಎತ್ತು ಕಟ್ಟಿ ಹಾಕಿರುವ ಗೊಂತಿಗೆ ಹೋಗಿ ಭತ್ತದ ಹುಲ್ಲಿನ ಒಳಗೆ ಕವಿತು ಕುಳಿತುಕೊಂಡ. ತಾಯಿ ಚಿನ್ನಮ್ಮ ಹಾಗೂ ಜುಂಜಪ್ಪ ದೊಡ್ಡ ಚಿನ್ನೇಗೌಡನ ಮನೆಗೆ ಹೋಗಿ ಕುಳಿತುಕೊಂಡರು. ದೊಡ್ಡ ಚಿನ್ನೇಗೌಡನ ಹೆಂಡತಿ ಚಿನ್ನಮ್ಮನ ಊಟ ಮಾಡಿರೆಂದು ಕರೆದಾಗ, ಅಣ್ಣ ಎಲ್ಲಿ ಹೋದನಮ್ಮ ಎಂದು ಕೇಳಲು ಅವರು,
ನಿನ್ನೆಯ ದಿನ ತಾವರೆಕೆರೆಗೆ ಹೋದವರು ಬಂದಿಲ್ಲವೆಂದು ಹೇಳಿದರು. ಚಿನ್ನಮ್ಮನಿಗೆ ಭಯವಾಯಿತು. ಹಣ್ಣಂದಿರು ಹಸಿವಿನ ಕರು ಕೊಡುತ್ತಾರೆಂದು ಜುಂಜಪ್ಪನನ್ನು ಕರೆದುಕೊಂಡು ಬಂದೆ. ಜುಂಜಪ್ಪ ಒಳ್ಳೆಯವನಲ್ಲ ಎಂದು ಯೋಚಿಸುತ್ತ ಗೋಡೆಯನ್ನ ಒರಗಿ ಎಲೆ ಅಡಿಕೆ ಮೆಲ್ಲುತ್ತಾ ಕುಳಿತಿದ್ದಾಳೆ. ಆದರೆ ಜುಂಜಪ್ಪನಿಗೆ ದೊಡ್ಡ ಚಿನ್ನೇಗೌಡ ಭತ್ತದ ಹುಲ್ಲಿನ ಒಳಗೆ ಕುಳಿತಿರುವುದು ಗೊತ್ತಾಗಿ ಜುಂಜಪ್ಪ ಎಲೆ ಅಡಿಕೆ ಹಾಕಿಕೊಂಡು ದೊಡ್ಡ ಚಿನ್ನೇಗೌಡ ಮಲಗಿದ್ದ ಭತ್ತದ ಹುಲ್ಲಿನ ಮೇಲೆ ಉಗುಳಿದ್ದಾನೆ. ಉಗುಳಿದರೂ ಮೇಲೇಳಲಿಲ್ಲ. ಕೊನೆಗೆ ಜುಂಜಪ್ಪ ಉಯ್ಯಾಲೆ ಆಟ ಆಡುತ್ತಾ ಭತ್ತದ ಹುಲ್ಲಿನ ಮೇಲೆ ಬಿದ್ದರೆ ಕಬ್ಬಿಣದ ಗುಂಡು ಬಿದ್ದ ರೀತಿಯಂತಾಗುತ್ತಿತ್ತು. ಮತ್ತೊಮ್ಮೆ ಜುಂಜಪ್ಪ ಬಿದ್ದರೆ ನಾನು ಉಳಿಯುವುದಿಲ್ಲ ಎಂದು ನಾನು ಮಲಗಿರುವುದನ್ನು ನೋಡದೆ ಭತ್ತದ ಹುಲ್ಲನ್ನು ಮೇಲೆ ಹಾಕಿದ್ದಾರೆಂದು ಹುಲ್ಲಿನ ಮೆಲೆಯಿಂದ ಹೊರ ಬಂದಿದ್ದಾನೆ. ಹೊರ ಬಂದ ದೊಡ್ಡ ಚಿನ್ನೇಗೌಡನನ್ನು ನೋಡಿ, ಅಯ್ಯ ಮಾವ, ನನಗೆ ನೀನು ಇಲ್ಲಿ ಮಲಗಿರುವುದು ಗೊತ್ತಾಗಲೇ ಇಲ್ಲ. ಎಲೆ ಹಾಕಿಕೊಂಡು ಉಗುಳಿ ಬಿಟ್ಟೆ ಎಂದಾಗ ಜುಂಜಪ್ಪ, ನಿನಗೆ ಗೊತ್ತಿಲ್ಲದೆ ಉಗುಳಿದ್ದೀಯ, ಪರವಾಗಿಲ್ಲ ಬಿಡು ಎಂದು ಹೇಳಿದಾಗ ಚಿನ್ನಮ್ಮ ಮತ್ತು ಜುಂಜಪ್ಪ ಸೇರಿ ದೊಡ್ಡ ಚಿನ್ನೇಗೌಡನ ಮೈ ತೊಳೆದರು. ದೊಡ್ಡ ಚಿನ್ನೇಗೌಡ 6 ಜನ ತಮ್ಮಂದಿರನ್ನು ಕರೆಯಿಸಿ ತಲಾ ಒಂದೊಂದು ಕರುವನ್ನು ಬಳುವಳಿಯಾಗಿ ಕೊಡರೆಂದು ಹೇಳಿದ. ಕಟ್ಟಾಣಿ ಕರಿಯಣ್ಣನು ದೊಡ್ಡ ಚಿನ್ನೇಗೌಡನ ಬಳಿ ಬಂದು, ಯಾಕಣ್ಣ ಪುಕ್ಕಟೆಯಾಗಿ ಕರುವುಗಳನ್ನು ಕೊಡಬೇಕು? ಅವರಿಗಾದರೂ ಏನಿದೆ? ತಿನ್ನಲಿಕ್ಕೆ ಅನ್ನವಿಲ್ಲ, ಉಡಲಿಕ್ಕೆ ಬಟ್ಟೆ ಇಲ್ಲ, ಇರಲಿಕ್ಕೆ ಮನೆ ಇಲ್ಲ. ಅವರು 3 ಜನ ಮತ್ತು ಮಾರಕ್ಕನನ್ನು ಕರೆದುಕೊಂಡು ನಮ್ಮ ಹಟ್ಟಿಗೆ ಬರಲಿ, ನಮ್ಮ ದನಗಳನ್ನು ಕಾಯಲಿ ಎಂದು ಹೇಳಿದ. ಆ ಮಾತಿಗೆ ದೊಡ್ಡ ಚಿನ್ನೇಗೌಡನು ಸಮ್ಮತಿಸಿದ. ಮಾವುಗಳ ಮಾತಿಗೆ ಒಪ್ಪಿದ ಜುಂಜಪ್ಪ ಊರಿಗೆ ಹಿಂದಿರುಗಿ ಬಂದು ಮನೆಗೆ ಬೀಗ ಹಾಕಿ ಮಾರಣ್ಣ, ಮೈಲಣ್ಣ, ತಂಗಿ ಮಾರಕ್ಕ ಮತ್ತು ತಾಯಿ ಚಿನ್ನಮ್ಮನನ್ನು ಕರೆದುಕೊಂಡು ಕಂಬ್ಯಾರ ಹಟ್ಟಿಗೆ ಬಂದಿದ್ದಾರೆ. ಕಂಬ್ಯಾರ ಹಟ್ಟಿಯ ಕಾಣೆ ಅಡ್ಲಾಗಿ ಬಂದು 7 ಜನರು ಒಂದೊಂದು ಕರುವನ್ನು ಚಿನ್ನಮ್ಮನಿಗೆ ಕೊಟ್ಟಿದ್ದಾರೆ. ಮಾವುಗಳ ದನಗಳನ್ನು ಕಾಯುತ್ತಾ ಕಂಬ್ಯಾರ ಹಟ್ಟಿಯಲ್ಲಿ ವಾಸವಾಗಿದ್ದಾರೆ. ಕಾಲ ಕಳೆದಿದೆ. ಮಾವುಗಳು ಕೊಟ್ಟ ಕರುವಿನಲ್ಲಿ 7 ಗೂಡಿನ ದನಗಳು ಬೆಳೆದಿವೆ. ಜುಂಜಪ್ಪನ ತಂಗಿ ಮಾರಕ್ಕ ಋತುಮತಿಯಾದಳು. ವಿಷಯ ತಿಳಿದ ದೊಡ್ಡ ಚಿನ್ನೇಗೌಡ ಚಿನ್ನಮ್ಮನ ಬಳಿ ಬಂದು ಕಟ್ಟಾಣಿ ಕರಿಯಣ್ಣನಿಗೆ ಮಾರಕ್ಕನನ್ನು ಕೊಟ್ಟು ಮದುವೆ ಮಾಡಬೇಕೆಂದು ಕೇಳಿದ. ಆಗ ಚಿನ್ನಮ್ಮ ಜುಂಜಪ್ಪನ ಬಳಿ ಬಂದು, ನಿಮ್ಮ ಮಾವುಗಳು ನಿನ್ನ ತಂಗಿಯನ್ನು ಕಟ್ಟಾಣಿ ಕರಿಯಣ್ಣನಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ಕೇಳುತ್ತಿದ್ದಾರೆ. ನಿನ್ನ ಅಭಿಪ್ರಾಯವೇನೆಂದಾಗ, ಕುರಿ ಕೊಟ್ಟವರಿಗೆ ಮರಿ ಕೊಡುವುದು ಧರ್ಮ, ಕೊಟ್ಟು ಮಾಡಬಹುದೆಂದು ಒಪ್ಪಿಗೆ ಕೊಟ್ಟ. ಜುಂಜಪ್ಪನು ಒಪ್ಪಿಗೆ ಕೊಟ್ಟಿದ್ದಾನೆ. ಮಾರಕ್ಕನನ್ನು ಕಟ್ಟಾಣಿ ಕರಿಯಣ್ಣನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಮದುವೆ ಮಾಡಿದ ಮರುವರ್ಷ ಬರಗಾಲ ಬಂದು ದನಗಳಿಗೆ ಮೇಯಲು ಹುಲ್ಲು ಕುಡಿಯಲು ನೀರಿಲ್ಲದಂತಾಯಿತು.
ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜುಂಜಪ್ಪ ಹುಲ್ಲು ನೀರು ಸಿಗುವ ಕಡೆಗೆ ದನಗಳನ್ನು ಹೊಡೆದುಕೊಂಡು ಹೋಗಲು ನಿರ್ಧರಿಸಿದ. ತಿಮ್ಮಪ್ಪನ ಗಿರಿಯ ತಿರುಮಲ ದೇಶದಲ್ಲಿ ಮಳೆಯಾಗಿದ್ದು ಅಲ್ಲಿಗೆ ಹೋಗಲು ತೀರ್ಮಾನಿಸಿ 3 ಜನರು ಸೇರಿ ದನಗಳನ್ನು ಹೊಡೆದುಕೊಂಡು ಹೋಗಲು ನಿರ್ಧರಿಸಿದರು. ಇತ್ತ ಕಂಬ್ಯಾರಟ್ಟಿಯ ಕಾನೆಹಡ್ಲಾಗಿ ಮಳೆಯಾಗಿ ಹುಲ್ಲು ಬೆಳೆದಿರುವ ವಿಚಾರ ಜುಂಜಪ್ಪನಿಗೆ ತಿಳಿದು ಪುನಃ ದನಗಳನ್ನು ವಾಪಸ್ ಹೊಡೆದುಕೊಂಡು ಬರುತ್ತಿರಲು ವಿಷಯ ತಿಳಿದ 7 ಜನ ಕಂಬ್ಯಾರು ದನಗಳನ್ನು ನೋಡಲು ಬಂದಿದ್ದಾರೆ. ಬರುತ್ತಿರುವ ದನಗಳನ್ನು ನೋಡಿ ಮಾರಣ್ಣ ಮೈಲಣ್ಣನ ಬಳಿ ಬಂದು, ನಮ್ಮ ದನಗಳು ಎಷ್ಟಿವೆ, ನಿಮ್ಮ ದನಗಳು ಎಷ್ಟಿವೆ ಎಂದು ಕೇಳಲು ಮಾರಣ್ಣ ಮೈಲಣ್ಣ ಹೇಳುತ್ತಿದ್ದಾರೆ, ಮಾವುಗಳಿರ, ನಮ್ಮ ತಾಯಿಗೆ ಬಳುವಳಿಯಾಗಿ ಕೊಟ್ಟ ಕರುವಿನಾಗೆ 7 ಗೂಡಿನ ದನಗಳಾಗಿವೆ. ನಿಮ್ಮ ಹಸುಗಳು ಗರ್ಭ ಧರಿಸಲಿಲ್ಲ, ಕರುಗಳನ್ನು ಹಾಕಲಿಲ್ಲವೆನ್ನಲು ಇದನ್ನು ನಂಬದ 7 ಜನರು ಜುಂಜಪ್ಪನ ಬಳಿಗೆ ಬಂದು ಕೇಳಲು ತಮ್ಮಂದಿರು ಹೇಳಿದಂತೆಯೇ ಹೇಳಲು ಇದರಲ್ಲಿ ಮೋಸವಿದೆ, ನಮಗೆ ಸುಳ್ಳು ಹೇಳುತ್ತಿದ್ದಾರೆಂದು ಕೋಪಗೊಂಡು ಕಂಬ್ಯಾರಬಲ್ಲರು 7 ಜನರು ಸೇರಿ ಪಂಚಾಯಿತಿಗೆ ಸೇರಿಸಲು ಮುಂದಾದರು. ಪಂಚಾಯಿತಿಯಲ್ಲಿ ತೀರ್ಮಾನ ಮಾಡಬೇಕೆಂದು ಹೊಸೂರು, ಮಸರುಕುಂಟೆ, ತಾವರೆಕೆರೆಯ ಗೌಡರನ್ನು ಕರೆಯಿಸಿ ನ್ಯಾಯಕ್ಕೆ ಕುಂತರು. ನಾವು ನೋಡಿಲ್ಲ, ನಾವು ಕಾದಿಲ್ಲ, 3 ಮಾತ್ರ ಕಾದಿದ್ದಾರೆ, ಅವರಿಗೆ ಮಾತ್ರ ಗೊತ್ತಿದೆ ನಮ್ಮ ದನಗಳು ಎಷ್ಟಿದಾವೆ ಎಂದರೆ ನಿಮ್ಮ ಹಸುಗಳು ಕರುಗಳನ್ನು ಹಾಕಿಲ್ಲವೆಂದು ಹೇಳುತ್ತಿದ್ದಾರೆ, ಸುಳ್ಳು ಹೇಳುತ್ತಿದ್ದಾರೆ. ದೊಡ್ಡ ಚಿನ್ನೇಗೌಡ ಪಂಚಾಯಿತಿಗೆ ಹೇಳುತ್ತಿರಲು ಕಂಟಾಣಿ ಕರಿಯಣ್ಣ ದೊಡ್ಡ ಚಿನ್ನೇಗೌಡನ ಬಳಿ ಬಂದು ಕಣ್ಣು ಸನ್ನೆ ಮಾಡಿ ಹೊರಗೆ ಕರೆದುಕೊಂಡು ಹೋಗಿ, ನನಗೆ ಮಾಟ ಗೊತ್ತಿದೆ, ಮಂತ್ರ ತಂತ್ರಗಳು ನನಗೆ ಗೊತ್ತಿದೆ, ನಾನು ಒಂದು ಬೇರನ್ನು ಮಂತ್ರಿಸಿ ತಿರುವಿದರೆ ಅವರ 7 ಕರುಗಳು ಕಂಬ್ಯಾರಗೊಂದರಿಗೆ ದಕ್ಕುವ ರೀತಿ ಮಾಡುತ್ತೇನೆ. ನೀನು ಪಂಚಾಯಿತಿಯಲ್ಲಿ ಒಂದು ಮಾತು ಹೇಳಬೇಕು, ನ್ಯಾಯ ಬೇಡ, ನಕರ ಬೇಡ. ಕಂಬ್ಯಾರಗೊಲ್ಲರ 7 ಮಂದಿ ಅಣ್ಣ ತಮ್ಮಂದಿರಲ್ಲಿ ಒಬ್ಬರು ದನಗಳನ್ನು ಕರೆದರೆ ಕಂಬ್ಯಾರಟ್ಟಿಯ ಕಡೆಗೆ ಬಂದರೆ ಕಂಬ್ಯಾರಗೊಲ್ಲರವೆಂದು ಭಾವಿಸಿ, ಒಂದು ವೇಳೆ ಮಾರಣ್ಣ, ಮೈಲಣ್ಣ, ಜುಂಜಪ್ಪ 3ರಲ್ಲಿ ಒಬ್ಬರು ದನಗಳನ್ನು ಕರೆದರೆ ಕಳ್ಳ್ಯಾರಳ್ಳಿ ಕಡೆಗೆ ಬಂದರೆ ಜುಂಜಪ್ಪನ ದನಗಳೆಂದು ತೀರ್ಮಾನಿಸಬಹುದೆಂದು ಹೇಳಿದ. ದೊಡ್ಡ ಚಿನ್ನೇಗೌಡ ಹೇಳಿದ. ಆ ಮಾತಿಗೆ ಜುಂಜಪ್ಪ ಕರಾರು ಬರೆದು, ಅವರು ಕರೆದರೆ ಅವರ ಹಿಂದೆ ದನಗಳು ಹೋದರೆ ಕಂಬ್ಯಾರಗೊಲ್ಲರವೆಂದು, ನಾವು ಕರೆದರೆ ನಮ್ಮ ಹಿಂದೆ ದನಗಳು ಬಂದರೆ ಚಿನ್ನಮ್ಮನ ದನಗಳೆಂದು ಕರಾರಿನಲ್ಲಿ ಬರೆಯಿಸಿ ಸಹಿ ಮಾಡಬೇಕೆಂದು ತಿಳಿಸಿದ. ಅದರಂತೆ ಕರಾರು ಬರೆದು ಸಹಿ ಹಾಕಿಸಿದ್ದಾರೆ. ಆಗ ದೊಡ್ಡ ಚಿನ್ನೇಗೌಡ ಕಂಟಾಣಿ ಕರಿಯಣ್ಣನನ್ನು ಕರೆದು ಅವನಿಗೆ ಹೇಳಿದ್ದಾರೆ, ದನಗಳನ್ನು ಕರಿಯಪ್ಪ ಅಂತ ಅವನಿಗೆ ತಿಳಿಸಿದ್ರು. ಕಂಟಾಣಿ ಕರಿಯಣ್ಣನಿಗೆ ಹೇಳುತ್ತಲೇ ಅದರಂತೆ ಕಂಟಾಣಿ ಕರಿಯಣ್ಣ ದನಗಳನ್ನು ಕರೆದ, ಬರಲೇ ಇಲ್ಲ. ಪಂಚಾಯಿತಿಯವರು ಜುಂಜಪ್ಪನ ದನಗಳನ್ನು ಕರೆಯಬಹುದೆಂದು, ಜುಂಜಪ್ಪನ ದನಗಳನ್ನು ಜುಂಜಪ್ಪನೋ ಅಥವಾ ಮಾರಣ್ಣ ಮೇಲಣ್ಣನಲ್ಲಿ
3 ಜನರಲ್ಲಿ ಒಬ್ಬರು ದನಗಳನ್ನು ಕರೆಯಬಹುದೆಂದು ತಿಳಿಸಲು ಜುಂಜಪ್ಪ ಮಾರಣ್ಣ ಮೈಲಣ್ಣನಿಗೆ ದನಗಳನ್ನು ಕರೆಯಿರೆಂದು ಹೇಳಿದ್ದಾರೆ. ಮಾರಣ್ಣ ಮೈಲಣ್ಣ ದನಗಳನ್ನು ಕರೆದ ಕೂಡಲೇ 7 ಗೂಡಿನ ದನಗಳು ಕಲ್ಯಾರ ಹಳ್ಳಿಯ ಕಡೆಗೆ ಓಡೋಡಿ ಬಂದವು. ಅಲ್ಲಿ ಸೇರಿದ್ದ ಸಭಿಕರು ಚಿನ್ನಮ್ಮನ ದನಗಳು ಯಾರೂ ಮಾತನಾಡುವ ಹಾಗಿಲ್ಲ, ಕರಾರು ಬರೆಸಿ ಆಗಿದೆ ಎಂದು ತೀರ್ಪನ್ನಿತ್ತು ಹೊರಟು ಹೋದರು. ಗಡ್ಡು ಚಿನ್ನೇಗೌಡ ಕಂಟಾರಿ ಕರಿಯಣ್ಣನ ಮಾತುಗಳನ್ನು ಕೇಳಿ ನಾವು ಕೆಟ್ಟವೆಂದು ಗೋಳಾಡತೊಡಗಿದ. 7 ಕರುಗಳನ್ನು ಜುಂಜಪ್ಪನಿಗೆ ವಹಿಸಿ ಉಳಿದೆಲ್ಲಾ ದನಗಳನ್ನು ನಾನು ಒಡೆದುಕೊಂಡು ಹೋಗಬಹುದಿತ್ತಲ್ಲ ಎಂದು ಮನದಲ್ಲಿ ಚಿಂತಿಸಿದ. ಮರಿಗಿಬಿಟ್ಟ. ಪಂಚಾಯತಿ ತೀರ್ಪಿನಂತೆ ಜುಂಜಪ್ಪ 7 ಗೂಡಿನ ದನಗಳನ್ನು ಕಲ್ಯಾರಹಳ್ಳಿಯ ಆಲಪ್ಪನ ಕಟ್ಟೆಯ ಆಲಾಸಿಯ ಮೂಡಲ ಜಿಲ್ಲೆಯಲ್ಲಿ ದನಗಳೆಲ್ಲ ನಿಂತಿರಲು ತಾಯಿ ಚಿನ್ನಮ್ಮನು ಅಲ್ಲಿಗೆ ಬಂದಿದ್ದಾಳೆ. ಸೋದರ ಮಾವುಗಳು ತನ್ನ ಮಕ್ಕಳಿಗೆ ಕೊಟ್ಟ ಕಷ್ಟವನ್ನು ನೆನೆದು ಚಿಂತಿಸುತ್ತಾ, ಮಕ್ಕಳಿರ, ಕಂಬ್ಯಾರ ಗೊಲ್ಲರನ್ನು ಎದ್ದೆಂದಿಗೂ ನಂಬಬೇಡಿ, ಮಾತಿಗೆ ತಪ್ಪುವವರನ್ನು ಯಾವತ್ತೂ ನಂಬಬೇಡಿ ಎಂದು ಹೇಳಿದರು. ಜುಂಜಪ್ಪ ತನ್ನ ತಮ್ಮನಾದ ಮಾರಣ್ಣ ಮೈಲಣ್ಣನನ್ನು ಕರೆದು ಕಾರೆ ಕಳ್ಳಿ ಕಡಿದು ಕರುವಿನ ಗೂಡನ್ನು ಮಾಡಿ, ತುಗ್ಗಲಿ ಗೂಟವನ್ನು ಕಡಿದು ಎತ್ತಿನ ಗೂಡನ್ನು ಮಾಡಿ, ಸೊಪ್ಪಿನ ಗೂಡನ್ನು ನಿರ್ಮಿಸಿ ದೇವರ ಗೂಡು ಮತ್ತು ಹಾವಿನ ಗೂಡನ್ನು ಮಾಡಿರೆಂದು ಹೇಳಲು ಮಾರಣ್ಣ ಮೈಲಣ್ಣ ಕೂಡಲೇ ಹೆಗಲ ಮೇಲೆ ಇದ್ದ ಕೊಡಲಿಯನ್ನು ತೆಗೆದು ಹಾಸು ಕಳ್ಳಿಯನ್ನು ಕಡಿದು ತಾನು ತಾಸುಗೂಡು ಹೊಡೆದು ತುಗ್ಗಲಿ ಕಳ್ಳಿಗಳನ್ನು ಕಡಿದು ಬಗ್ಗಿಸಿ ಗೂಡುಗಳನ್ನ ನಿರ್ಮಿಸಿದ್ದಾರೆ. ಮಾರಣ್ಣ, ಜುಂಜಪ್ಪ ಮತ್ತು ಮೈಲಣ್ಣ 3 ಜನರು ಸೇರಿ ದನಗಳೊಂದಿಗೆ ಕಾಲ ಕಳೆಯುತ್ತಿದ್ದಾರೆ. ಕಾಲ ಕಳೆದಂತೆ ಬರಗಾಲ ಪ್ರಾರಂಭವಾಯಿತು. ಹುಲ್ಲು ನೀರಿಲ್ಲದೆ ದನಗಳು ಪರದಾಡಲು ಶುರುವಾಯಿತು. ಅದನ್ನ ಹರಿತ ಈರಜುಂಜಪ್ಪ ಹುಲ್ಲು ನೀರು ಎಲ್ಲಿ ಸಿಗುತ್ತೆ ಅಂತ ಹುಡುಕಾಡಲು ಪ್ರಾರಂಭಿಸಿದ. ಕೊನೆಗೆ ಚೇಳೂರಿನ ಕಡೆಗೆ ಧಾವಿಸಿದ. ಅಲ್ಲಿ ಚೇಳೂರಿನ ರಂಗಪ್ಪ ನಾಯಕನ ಕಾವಲಿತ್ತು. ಆ ಕಾವಲಿನಲ್ಲಿ ಹುಲ್ಲು ಚೆನ್ನಾಗಿಯೇ ಬೆಳೆದಿತ್ತು. ಆ ಹುಲ್ಲನ್ನು ನೋಡಿದ ಈರಜುಂಜಪ್ಪ ತನ್ನ ಸಹೋದರರಾದ ಮಾರಣ್ಣ ಮೈಲಪ್ಪನಿಗೆ, ನೀವು ದನಗಳನ್ನು ಹೊಡೆದುಕೊಂಡು ಹೋಗಿ ರಂಗನಾಯಕನ ತೋಪಿಗೆ ಬಿಡಿದೆಂದು ಹೇಳಿ ದನಗಳನ್ನು ಹೊಡೆದುಕೊಂಡು ತೋಪಿಗೆ ಬಂದಿದ್ದಾರೆ. ತೋಪಿನ ಕಾವಲು ಭಟರು ಪ್ರತಿಭಟಿಸಿದಾಗ ದನಗಳನ್ನು ಕಾವಲಿಗೆ ಬಿಡಬೇಡರೆಂದು ಪ್ರತಿಭಟಿಸಿದರು. ಅದನ್ನು ಕಂಡ ಈರಜುಂಜಪ್ಪ ಅವರಿಗೆ ಇಡೀ ಹೊನ್ನನ್ನು ಕೊಟ್ಟು ಸಮಜಾಯಿಸಿ ಮಾಡಿದ. ಹಣದ ಆಸೆಯಿಂದ ಕಾವಲುಗಾರರು ಲಕ್ಷೋಪಲಕ್ಷ ಹಣವನ್ನು ಕೊಡ್ತಾ ಇದ್ದಾರೆ, ಹೊನ್ನು ಹೊರ ಕೊಡ್ತಾ ಇದ್ದಾರೆ. ಆ ರಂಗನಾಯಕನ ಕಟ್ಕೊಂಡು ನಮ್ಗೆ ಏನಾಗಬೇಕಾಗಿದೆ, ತಿಂದು ಹೋಗ್ಲಿ ಬಿಡು ಅಂತ ಹೇಳಿ ಸುಮ್ಮನಾದ. ದನಗಳು ಕಾವಲಿನಲ್ಲಿ ಮೇಯುತ್ತವೆ. ಆ ಸಂದರ್ಭವನ್ನು ಹರಿತ ಕಂಬ್ಯಾರ ಗೊಲ್ಲರ ಹಟ್ಟಿಯ 7 ಮಂದಿ ಅಣ್ಣ ತಮ್ಮಂದಿರು ರಂಗನಾಯಕನನ್ನು ಭೇಟಿ ಮಾಡಿ, ನಮ್ಮ ವೈರಿ ಕಡು ವೈರಿ ಈರಜುಂಜಪ್ಪ ದನಗಳನ್ನು ಬಿಟ್ಟು ನಿಮ್ಮ ಕಾಡಿಗೆ ನುಗ್ಗಿ ಜಗ್ಗೆ ಹಾಕಿದ್ದಾನೆ. ಹುಲ್ಲನ್ನೆಲ್ಲ ದನಗಳು ಮೇಯ್ತಾ ಇದೆ. ಅವನ ಸೊಕ್ಕನ್ನು ಅಡಗಿಸಬೇಕಾಗಿದೆ, ಅವನ ಅಟ್ಟಹಾಸವನ್ನು ಅಡಗಿಸಬೇಕಾಗಿದೆ. ಅವನ ದನಗಳನ್ನ ಹೊಡೆದುಕೊಂಡು ಬಂದು ನಿಮ್ಮ ಅಧೀನಕ್ಕೆ ಕೊಡ್ತೇವೆ. ಆ ದನಗಳನ್ನ ಕೊಯ್ಸ್ಬಿಟ್ಟು ಕಟುಕರಿಗೆ ಕೊಟ್ಟು ತಿನ್ನಲಿಕ್ಕೆ ಸಹಾಯ ಮಾಡಿ
ಊಟ ಮಾಡ್ತಾ ತಿನ್ಲಿ ಅಂತ ಹೇಳಿ ಬಂದಿದ್ದಾರೆ. ಇತ್ತ ಜುಂಜಪ್ಪ ಕಾವಲಿನಿಂದ ಮನೆಗೆ ಬಂದಿದ್ದಾನೆ. ಚಿನ್ನಮ್ಮನು ಕಂಚಿನ ಬಟ್ಟಲಿನಲ್ಲಿ ಹರಳೆಣ್ಣೆಯನ್ನು ಹಾಕಿಕೊಂಡು ತನ್ನ ಮಗ ಈರ ಜುಂಜಪ್ಪನ ತಲೆಗೆ ಉಗರಣೆ ಹಚ್ಚುತ್ತಿದ್ದನು. ಈರ ಜುಂಜಪ್ಪನ ಮಾವುಗಳು ದನ ಕಾಯುತ್ತಿದ್ದ ಬಾಲಕನ ಕೈಕಾಲುಗಳನ್ನು ಕಟ್ಟಿ ಕರುವಿನ ಹಗ್ಗದಿಂದ ಕಟ್ಟಿ ಚೇಳೂರಿಗೆ ಕದ್ದು ಓರೆಗಳನ್ನು ಹೊಡೆದುಕೊಂಡು ಹೋದ ಸುದ್ದಿ ಮಿಂಚಿನೋಪಾದಿಯಲ್ಲಿ ಹರಡಿತು. ಕದ್ದು ಓರಿ ಹೊಡೆದುಕೊಂಡು ಹೋದ ಸುದ್ದಿ ಕೇಳಿದ ತಕ್ಷಣ ಸಣ್ಣ ನಾಮದ ಎಣೆಗಂಟಿನ ಜುಂಜಪ್ಪ ಕೈಯಲ್ಲಿ ಬೆತ್ತದ ಕೊಳಲನ್ನು ಹಿಡಿದು ಮುದ್ದಿನ ಬಡಮೈಲ ಎಂಬ ಓರಿಯನ್ನು ನೆನೆಯುತ್ತಾ ಚೇಳೂರಿನ ಕಡೆಗೆ ಪಯಣ ಮಾಡಿದ. ಚೇಳೂರಿನಲ್ಲಿ ಜುಂಜಪ್ಪನ ಮಾವುಗಳು ಬಡಮೇಲ ಎಂಬ ಓರಿಯನ್ನು ಕಬ್ಬಿಣದ ಸರಪಳಿಯಿಂದ ಬಂಧಿಸಿ ಕಬ್ಬಿಣದ ಕಂಬಕ್ಕೆ ಕಟ್ಟಿ ಹಾಕಿದ್ದಾರೆ. ಈ ವಿಷಯ ಈರ ಜುಂಜಪ್ಪನು ತಿಳಿದು ಮದಗದ ಅಕ್ಕವನ ಕೆರೆಯ ಇಪ್ಪೆ ತೋಪಿನಲ್ಲಿ ನಿಂತು ತನ್ನ ಚಿನ್ನದ ಕೊಳಲನ್ನು ಊದುತ್ತಾ ತನ್ನ ಮುದ್ದಿನ ಬಡಮೈಲ ಎಂಬ ಓರಿಯನ್ನು ಕರೆಯುತ್ತಿದ್ದಾನೆ. ಕಬ್ಬಿಣದ ಸರಪಳಿಯನ್ನು ಹರಿದು ಕಲ್ಲು ಕಂಬ ಮುರಿದು ಮುದ್ದು ಚೇಳೂರಿನ ತೆನೆ ಹರಿದು ಕಾಲ ಗಳಿಗೆಯಲ್ಲಿ ಬಾ ಎಂದು ಕೊಳಲಿನಲ್ಲಿ ಕರೆದ. ಕೊಳಲಿನ ಧ್ವನಿಯು ಚೇಳೂರಿನಲ್ಲಿ ಕಲ್ಲು ಕಂಬಕ್ಕೆ ಕಟ್ಟಿದ ಕಬ್ಬಿಣದ ಸರಪಳಿಯಿಂದ ಕಟ್ಟಿ ಹಾಕಿದ್ದ ಬಡಮೈಲನ ಕಿವಿಗೆ ಬಿತ್ತು. ತಕ್ಷಣವೇ ಬಡಮೈಲ ತನ್ನ ಮೈಯನ್ನು ಒದರಿದ. ಕಬ್ಬಿಣದ ಸರಪಳಿಯನ್ನು ಹರಿದು ಕಲ್ಲು ಕಂಬ ಮುರಿದು ಚೇಳೂರಿನ ಕೋಟೆಯನ್ನ ಕೆಡವಿ ತನ್ನೊಡೆಯ ಈರ ಜುಂಜಪ್ಪ ಇದ್ದ ಅಕ್ಕವನ ಕೆರೆಯ ಇಪ್ಪೆ ತೋಪಿಗೆ ಬಂದು ಒಡೆಯನನ್ನು ಹೂಡಿಕೊಂಡಿತು. ಈರ ಜುಂಜಪ್ಪನ ಗೋರಿ ಚೇಳೂರಿನ ಕೋಟೆಗೆ ಲಗ್ಗೆ ಹಾಕಿ ಕಲ್ಲು ಕಂಬ ಮುರಿದು ಕಬ್ಬಿಣದ ಸರಪಳಿಯನ್ನು ಹರಿದು ಹೋದ ಸುದ್ದಿ ಎಲ್ಲೆಡೆಯಲ್ಲೂ ಹಬ್ಬಿತು. ಕಂಗಾರ ಗೊಲ್ಲರ ದೊಡ್ಡ ಚಿನ್ನ ಮತ್ತು ಈರ ಜುಂಜಪ್ಪನ ಮಾವುಗಳಲ್ಲಿ ಅಂದಿನಿಂದಲೂ ಹೊಟ್ಟೆ ಕಿಚ್ಚು ಪ್ರಾರಂಭವಾಯಿತು. ಈರ ಜುಂಜಪ್ಪನ ಲಕ್ಷೋಪಲಕ್ಷ ದನಕರುಗಳನ್ನು ನೋಡಿ ಕರುಗುತ್ತಿದ್ದರು. ಈರ ಜುಂಜಪ್ಪನ ಹಟ್ಟಹಾಸವನ್ನು ಅವನ ದನಕರುಗಳನ್ನು ನಾಶ ಮಾಡಲು ಸಂಚು ನಡೆಸಿದರು. ಸಿರಾದ ದೊರೆ ರಂಗಣ್ಣನ ದುಸ್ಸಾಹಸದ ಪ್ರಸಂಗಗಳು. ಅಪ್ರತಿಮೆ ವೀರನು, ಪರಾಕ್ರಮಶಾಲಿಯು, ಆಡಳಿತದಲ್ಲಿ ನಿಪುಣನೆಂದು ಖ್ಯಾತಿ ಪಡೆದ ರಂಗಣ್ಣನೆಂಬ ದೊರೆಯು ಸಹಸ್ರ ಆನೆಗಳು, ಲೆಕ್ಕವಿಲ್ಲದ ಒಂಟೆಗಳು, ಕುಣಿಯುವ ಭಟ್ಟರು, ಒಗಳು ಭಟ್ಟರು, ಕುದುರೆಗಳ ಸರದಾರನಾಗಿ ರಾಜ್ಯವಾಡುತ್ತಿದ್ದ. ಕುಣಿಯುವ ಪಾತಿಕೆಗಳು, ಬೆಳ್ಳುಳ್ಳಿಯ ಹುಡುಗರು, ಬಿಲ್ಲೆ ಜಾಣರು, ಏಜೆಂಟುದಾರರು, ಇಮ್ಮಗೈಯುವ ಅರಿಯದಂತೆ ಕತ್ತಿ ಕಾಟದವರು, ಮದ್ದು ಗುಂಡಿನವರು, 7 ಪದರದವರನ್ನ ಇಟ್ಟುಕೊಂಡು ಆಳುತ್ತಿದ್ದ. ಸಿರಾದ ರಂಗಣ್ಣನಿಗೆ 7 ಜನ ಹೆಂಡತಿಯರಿದ್ದರಂತೆ. 7 ಜನರ ಹೆಂಡತಿಯರ ಬೇರು 9 ಜನ ಸೂಳೆಯರನ್ನ ಇಟ್ಟುಕೊಂಡು ದರ್ಪದಿಂದ ಆಳುತ್ತಿದ್ದ. ಇದಲ್ಲದೆ ಜಾಣಕಲ್ಲರ ಮಗಳು ಜಾನೆಯ ದೊಡ್ಡಕ್ಕ ವನ್ನಟ್ಟಿ ಆರೇಗೌಡನೆಂಬ ಮದುವೆಯಾಗಿ ಅವನ ಜೊತೆಯಲ್ಲಿ ವಾಸವಾಗಿದ್ದಳು. ಈರ ಜುಂಜಪ್ಪನ ಸಾಕಿದ ತಾಯಿ ಆಲೇಗೌಡನ ಹೆಂಡತಿಯಾಗಿದ್ದು ಈರ ಜುಂಜಪ್ಪನ ಸಾಕಿದ ತಾಯಿಯಾಗಿದ್ದಳು. ವನ್ನಟ್ಟಿ ಹಾಲೇಗೌಡ ಮತ್ತು ಪತ್ನಿ ಜಾಣಕಲ್ಲರ
ಮಗಳು ಜಾಣೆ ದೊಡ್ಡಕ್ಕ ಕಳ್ಯಾರ ಹಳ್ಳಿಯಲ್ಲಿ ವಾಸವಾಗಿದ್ದರಂತೆ. ವನ್ನಟ್ಟಿ ಹಾಲೆಗೌಡನು 33 ಹಳ್ಳಿಗಳಲ್ಲಿ ಕಂದಾಯ ವಸೂಲಿ ಮಾಡುತ್ತಿದ್ದ. ಆ ದಿನ ಕಂದಾಯ ವಸೂಲಿಗಾಗಿ ಹಳ್ಳಿಗಳಿಗೆ ಹೋಗಿರುತ್ತಾನೆ. ಕಂದಾಯ ವಸೂಲಿಗಾಗಿ ಹೋಗಿ ವನ್ನಟ್ಟಿ ಹಾಲೆಗೌಡ ತಿಂಗಳಾದರೂ ಹಿಂದಿರುಗಿ ಬಂದಿರಲಿಲ್ಲ. ಆ ಹೊತ್ತಿಗೆ ಮನೆಯಲ್ಲಿ ಅಕ್ಕಿ, ಬೇಳೆ, ಬೆಲ್ಲ ಇಲ್ಲದ ಕಾರಣ ಜಾಣೆ ಕಲ್ಲರ ಮಗಳು ಜಾಣೆ ದೊಡ್ಡಕ್ಕ ಗಾಡಿ ಕಟ್ಟಿಕೊಂಡು ಚಿಕ್ಕನ ಸಿರಾಕ್ಕೆ ಹೋಗಿದ್ದಾಳೆ. ಜಾಣೆ ಕಲ್ಲರ ಮಗಳ ಆದ ಜಾಣೆ ದೊಡ್ಡಕ್ಕ ಚಿಕ್ಕನ ಸಿರಾದ ಸಾಲು ಅಂಗಡಿಯಲ್ಲಿ ಅಕ್ಕಿ, ಬೇಳೆಕಾಳು, ಬೆಲ್ಲ ಕೊಂಡುಕೊಳ್ಳುತ್ತಿದ್ದಾಳೆ. ಜಾಣೆ ದೊಡ್ಡಕ್ಕ ನಿಂಬೆ ಹಣ್ಣಿನಂತಿದ್ದು ಕೆಂಪು ಬಣ್ಣದವಳಾಗಿ ಸುಂದರವಾಗಿ ಕಾಣುತ್ತಿದ್ದಳು. ತಲೆಗೆ ಮಲ್ಲಿಗೆ ಹೂವನ್ನು ತಲೆ ತುಂಬ ಮುಡಿದುಕೊಂಡಿದ್ದಾಳೆ. ಸಾಲು ಅಂಗಡಿಯಲ್ಲಿ ನಿಂತು ಅಕ್ಕಿ, ಬೆಲ್ಲ ಕೊಂಡುಕೊಳ್ಳುತ್ತಿದ್ದ ಜಾಣೆ ದೊಡ್ಡಕ್ಕನನ್ನು ಸಿರಾದ ದೊರೆಯು ಆದ ರಂಗಣ್ಣನು ನೋಡಿದ. ಅವಳ ಚೆಲುವು ಅರಸನ ಮನ ಸೂರೆಗೊಂಡಿತು. ಅವಳ ಮೇಲೆ ದೊರೆಗೆ ಆಸೆಯಾಯಿತು. ಕೂಡಲೇ ರಾಜನು ವೈಯಾರದ ಹೆಣ್ಣನ್ನು ತನ್ನ ಬಲೆಗೆ ಹಾಕಿಕೊಳ್ಳಲು ತನ್ನ ಆಳುಗಳನ್ನು ಕರೆದು ಆಜ್ಞೆ ಮಾಡಿದ್ದಾನೆ. ಗಾಡಿ ಹೂಡಿಕೊಂಡು ಸಂತೆಯ ಸಾಲು ಬೀದಿಯಲ್ಲಿ ವ್ಯಾಪಾರ ಮಾಡುತ್ತಿರುವ ವೈಯಾರದ ಹೆಣ್ಣಾದ ಜಾಣೆ ದೊಡ್ಡಕ್ಕನನ್ನು ಕೂರಿಸಿಕೊಂಡು ನನ್ನ ಅರಮನೆಗೆ ಕರೆದು ತನ್ನಿರೆಂದು ಆಜ್ಞೆ ಮಾಡಿದ್ದಾನೆ. ರಾಜನ ಆಜ್ಞೆಯಂತೆ ಆಳುಗಳು ಎತ್ತು ಗಾಡಿಯನ್ನ ಹೂಡಿ ಅದನ್ನು ಹೊಡೆದುಕೊಂಡು ಹೋಗಿ ಅಂಗಡಿಯ ಸಾಲುಗಳಲ್ಲಿ ಸಾಮಾನುಗಳನ್ನು ಕೊಂಡುಕೊಳ್ಳುತ್ತಿದ್ದ ಜಾಣೆ ದೊಡ್ಡಕ್ಕನ ಮುಂದೆ ನಿಂತು, ಅಮ್ಮ ತಾಯೇ, ಸಿರಾದ ರಾಜ ರಂಗಣ್ಣನವರ ಆಜ್ಞೆಯಾಗಿದೆ. ತಮಗೆ ಬೇಕಾದ ಸಾಮಾನುಗಳನ್ನು ಕೊಡಿಸುತ್ತಾರಂತೆ. ಆದ್ದರಿಂದ ಗಾಡಿಯ ಮೇಲೆ ಕುಳಿತುಕೊಳ್ಳರೆಂದು ಕೇಳಿಕೊಂಡರು. ದೊರೆಯ ಆಜ್ಞೆಯೆಂದ ತಕ್ಷಣವೇ ಬೆಚ್ಚಿದ ಜಾಣೆ ದೊಡ್ಡಕ್ಕ ಹೆದರಿ ಗಾಡಿಯ ಮೇಲೆ ಕುಳಿತು ಬಿಟ್ಟ. ಗಾಡಿಯು ಸಿರಾದ ರಾಜನ ಅರಮನೆಯ ಮುಂದೆ ಬಂದು ನಿಂತಿತು. ಗಾಡಿಯಿಂದ ಹಿಡಿದ ದೊಡ್ಡಕ್ಕ ಮಹಾರಾಜನ ಮುಂದೆ ನಿಂತು ಕರಮುಗಿದು ನಮಸ್ಕರಿಸಿ, ಮಹಾರಾಜರೇ, ನನ್ನನ್ನು ಇಲ್ಲಿಗೆ ಕರೆಯಿಸಿದ ಕಾರಣವೇನೆಂದು ಕೇಳಿದರು. ಸಿರಾದ ದೊರೆ ಜಾಣೆ ದೊಡ್ಡಕ್ಕನನ್ನು ದಿಟ್ಟಿಸುತ್ತಾ, ಏನಿಲ್ಲ ಬಾಲೆ, ನಿಂಬೆ ಹಣ್ಣಿನಂತಹ ನಿನ್ನ ಕಣ್ಣುಗಳು, ಕೆಂಪಾದ ನಿನ್ನ ಮೈಮಾಟ, ಮಲ್ಲಿಗೆ ಹೂ ಮುಡಿದಿರುವ ಈ ನಿನ್ನ ಕೇಸರಾಶಿಗೆ ಮನಸೋದು ಬಿಟ್ಟೆ. ನಿನ್ನ ವೈಯಾರವ ಕಂಡು ನನ್ನ ಮನಸ್ಸೆಲ್ಲ ನಿನ್ನ ಮೇಲೆ ಬಿದ್ದು ಬಿಟ್ಟಿದೆ. ಒಮ್ಮೆ ಮನಸ್ಸಿಟ್ಟಲೆಂದರೆ ಅದನ್ನು ಪಡೆಯದೆ ಬಿಡುವವನು ನಾನಲ್ಲವೆಂದು ಹೇಳಿದ. ಸಿರಾದ ದೊರೆ ರಂಗಣ್ಣನು ಸಿರಾದ ರಾಜ ರಂಗಣ್ಣನ ಮಾತು ಕೇಳಿದ ಜಾಣೆ ದೊಡ್ಡಕ್ಕ ಹೇಳಿದಳು, ಮಹಾರಾಜ, ನನ್ನ ಮೇಲಿನ ಆಸೆಯನ್ನು ಕೈಬಿಡು. ನನ್ನ ಸಹವಾಸ ಬಯಸುವುದು ಬೆಂಕಿಯನ್ನು ಮುಟ್ಟಿದಂತೆ. ನಮ್ಮ ಕೆಂಗರಗಣ್ಣಿನ ಜುಂಜಪ್ಪನ ಒಳ್ಳೆಯವನಲ್ಲ. ನಮ್ಮ ಕೆಂಗರಗಣ್ಣಿನ ಜುಂಜಪ್ಪ ಅವನು ಒಳ್ಳೆಯವನಲ್ಲ ಎಂದು ಸಿರಾದ ದೊರೆಗೆ ಜಾಣೆ ದೊಡ್ಡಕ್ಕ ಹೇಳಿದಳು. ಈರ ಜುಂಜಪ್ಪ ಎತ್ತ ತಾಯಿಗೆ ಕೊಡಬಾರದ ಕಷ್ಟವನ್ನು ಕೊಟ್ಟಿದ್ದಾನೆ. ಆಲದ ಎಲೆಯಾಗಿ ಅನ್ನವನ್ನು ಉಳಿಸಿದ್ದಾರೆ. ತನ್ನ ತಾಯಿಗೆ ಕಷ್ಟ ಕೊಟ್ಟರೂ ಜುಂಜಪ್ಪ ಬಹಳ ಸಿಟ್ಟಿನ ಸ್ವಭಾವದವನು. ಜುಂಜಪ್ಪನಿಗೆ ಈ ವಿಷಯ ತಿಳಿದರೆ ನಮಗಿನ್ನೆಷ್ಟು ಕಷ್ಟ ಕೊಡುತ್ತಾನೋ ಗೊತ್ತಿಲ್ಲ. ಆದ್ದರಿಂದ ನನ್ನ ಸಂಗ ನಿನಗೆ
ಬೇಡ ಎಂದು ಹೇಳಿದಳು. ಅದನ್ನು ಕೇಳಿದ ದೊರೆ ರಂಗಪ್ಪ ಹೇಳಿದ, ನನ್ನ ಮನಸ್ಸಿನ ಅರಗಿಣಿಯೇ, ನೀನು ಆ ಜುಂಜಪ್ಪನಿಗೆ ಏಕೆ ಹೆದರುತ್ತೀಯ? ನಿಮ್ಮ ಜುಂಜಪ್ಪ, ಅವನ ತಮ್ಮಂದಿರು ಹಾಗೂ 7 ಗೂಡಿನ ದನಗಳನ್ನು ನಾನು ನೋಡಿಕೊಳ್ಳುತ್ತೇನೆ. ಅವರು ನನ್ನ ಮೇಲೆ ವೈರತ್ವಕ್ಕೆ ಬಂದರೆ ಅವರು ಉಳಿಯುವುದಿಲ್ಲ. ನೀನು ಇದಕ್ಕೆಲ್ಲ ಹೆದರಬೇಡ. ನನ್ನ ಮನಸ್ಸು ನಿನ್ನ ಮೇಲೆ ಬಿದ್ದಿದೆ. ನೀನು ನನ್ನನ್ನು ವಶ ಮಾಡಿಕೊಳ್ಳಲೇಬೇಕೆಂದು, ನನ್ನ ಜೊತೆ ನೀನು ಸಂಗಾತಿಯಾಗಿರಲೇಬೇಕೆಂದು ದೊರೆಯಾದ ರಂಗಣ್ಣ ಜಾಣೆ ಕಲ್ಲರ ಮಗಳು ಜಾಣೆ ದೊಡ್ಡಕ್ಕನಿಗೆ ಹೇಳಿದ. ಜಾಣೆ ಕಲ್ಲರ ಮಗಳು ಜಾಣೆ ದೊಡ್ಡಕ್ಕನ ಸಂಘ ಬೆಳೆಸುವ ಹುನ್ನಾರ ನಡೆಸಿದ. ಈರ ಜುಂಜಪ್ಪನಿಗೆ ಎದುರು ನಿಂತ ದೊಡ್ಡಕ್ಕನ ಮುಖವನ್ನು ಮೇಲಕ್ಕೆ ಎತ್ತಿ ಹಿಡಿದು, ನನ್ನ ಮುದ್ದಿನ ಮೋಜುಗಾತಿಯೇ, ಆ ಗೊಲ್ಲರ ಈರ ಜುಂಜಪ್ಪನಿಗೆ ಎದುರುವುದೇಕೆ? ನಾನು ಮನಸ್ಸು ಮಾಡಿದರೆ ಆ ನಿನ್ನ ಈರ ಜುಂಜಪ್ಪ, ಮಾರಣ್ಣ, ಮೈಲಣ್ಣ ಮತ್ತು ಅವನ ಅಚ್ಚು ಮೆಚ್ಚಿನ ದನಗಳು ನನ್ನ ಬಂದಿಯಾಗಿ ಬೀಳುವು. ಅವನು ಸಾಕಿರುವ 7 ಗೂಡಿನ ದನಗಳು ಚೇಳೂರಿನ ಕಟುಕರ ಬೀದಿಯಲ್ಲಿ ಚೆಲ್ಲಾಡುತ್ತಾ ಬೀಳುವು. ಅವನ ದನಗಳನ್ನು ಕೊಯ್ಯಿಸಿ ತಿನ್ನುವವರ ಪಾಲು ಮಾಡಿಬಿಡಿಸ್ತೇನೆ. ಅವನೇನಾದರೂ ನನ್ನ ಮೇಲೆ ವೈರತ್ವ ಸಾಧಿಸಿದರೆ ಅವರನ್ನು ಜೀವ ಸಹಿತ ಉಳಿಸುವುದಿಲ್ಲವೆಂದು ಜಾಣೆ ದೊಡ್ಡಕ್ಕನಿಗೆ ಟಿವಿಯಿಂದ ಹಣೆಯನ್ನು ಉಬ್ಬಿಸಿ ಕಣ್ಣುಗಳನ್ನು ತಿರುಗುತ್ತಾ ಹೇಳಿದ. ಸಿರಾದ ರಂಗಣ್ಣನ ಮಾತು ಕೇಳಿದ ಜಾಣೆ ದೊಡ್ಡಕ್ಕನು ಸಂತೋಷವಾಯಿತು. ಮನದಲ್ಲಿ ಕ್ಷಣಕಾಲ ಯೋಚಿಸಿ, ಮಹಾರಾಜನನ್ನು ಪ್ರೀತಿಸುವುದೆಂದರೆ ನನ್ನ ಅದೃಷ್ಟವೇ ಸರಿ. ಒಲಿದು ಬಂದ ಭಾಗ್ಯವನ್ನು ತಿರಸ್ಕರಿಸುವುದು ಮೂರ್ಖತನ ಮಾಡೀತು. ಇಂತಹ ಅವಕಾಶವನ್ನು ಕಳೆದುಕೊಂಡರೆ ನತದೃಷ್ಟಳಾಗಿ ಬಿಡುತ್ತೇನೆಂದು ಯೋಚಿಸಿದರು. ಇಷ್ಟಕ್ಕೂ ಈರ ಜುಂಜಪ್ಪನಿಗೆ ಚಿನ್ನಮ್ಮ ಎತ್ತ ತಾಯಿ, ನಾನಾದರೂ ಸಾಕು ತಾಯಿ, ನನಗೇಕೆ, ನಾನೇಕೆ ಹೆದರಬೇಕು? ಅಪಾಯ ಎದುರಾದರೆ ಮಹಾರಾಜನ ಮುಂದೆ ಗೊಲ್ಲರ ಈರ ಜುಂಜಪ್ಪನ ಆಟ ನಡೆಯದೆಂದು ರಂಗಣ್ಣ ರಾಜನಿಗೆ ಮುಗುಳನಿಗೆ ಬೀರಿ ತನ್ನ ಸಮ್ಮತಿಯನ್ನು ಸೂಚಿಸಿದಳು. ರಂಗಣ್ಣ ರಾಜನ ತೋಳಿನ ತೆಕ್ಕೆಯಲ್ಲಿ ಸಿಲುಕಿಕೊಂಡಳು. ತುಂಬಿ ಗುಯ್ವಿನ ಕಡೆಗೆ ಹಾರುವಂತೆ ಸಿರಾದ ರಾಜನಿಗೆ ಕೈಯಲ್ಲಿ ಗೊಂಬೆಯಾಗಿ ಬಿಟ್ಟಳು. ಸಿರಾದ ದೊರೆ ರಂಗಣ್ಣನಿಗೆ ಜಾನಕಲ್ಲ ಜಾಣೆ ದೊಡ್ಡಕ್ಕನು ಕೈಗೊಂಬೆ ಹಾಗೆ ಬಿಟ್ಟಳು. ಸಿರಾದ ರಂಗಣ್ಣನು ಕೂಡಲೇ ತನ್ನ ಭಟರನ್ನು ಕರೆದು ಜಾಣೆ ದೊಡ್ಡಕ್ಕನಿಗೆ ಬೇಕಾದ ಎಲ್ಲಾ ಸಾಮಾನುಗಳನ್ನು ಕೊಡಿಸಿ ಗಾಡಿಯ ಮೇಲೆ ಹಾಕಿ ಕಳುಹಿಸಿಕೊಡಲೆಂದು ಆಜ್ಞೆ ಮಾಡಿದ. ಅದರಂತೆ ಅಕ್ಕಿ, ಬೆಲ್ಲ, ಬೇಳೆಕಾಳು, ಆಭರಣಗಳು, ಜರತಾರಿ ಸೀರೆ, ಚಿನ್ನದ ಬಳೆಗಳನ್ನು ಕೊಂಡು ಕೊಟ್ಟು ಗಾಡಿಯ ಮೇಲೆ ಕೂರಿಸಿ ಕಳ್ಯಾರ ಹಳ್ಳಿಗೆ ಕಳುಹಿಸಿಕೊಟ್ಟರು. ಜಾಣೆ ದೊಡ್ಡಕ್ಕನ ಸಂತೋಷಕ್ಕೆ ಬಾರು ಹಿಡಿದಾಯಿತು. ದೊರೆಯ ಸಹವಾಸ ಮಾಡಿದ ನಾನು ಧನ್ಯಳೆಂದು ಹಿರಿ ಇದ್ದಿದ್ದಳು. ಸಿರಾದ ರಂಗಣ್ಣ ಮತ್ತು ವನ್ನಟ್ಟಿ ಆರೇಗೌಡನ ಪತ್ನಿ ಜಾಣಕಲ್ಲ ಜಾಣೆ ದೊಡ್ಡಕ್ಕ ಇಬ್ಬರ ಸರಸ ಸಲ್ಲಾಪಗಳು ಭರದಿಂದ ಸಾಗತೊಡಗಿದವು. ಕೆಟ್ಟ ಸುದ್ದಿಗಳು ಗಾಳಿಯಲ್ಲಿ ತೇಲುವುದು ಅಂತೆಯೇ ಜಾಣೆ ದೊಡ್ಡಕ್ಕ ಮತ್ತು ರಂಗಣ್ಣನ ಸರಸ ಸಲ್ಲಾಪಗಳ ಬಗ್ಗೆ
ಜನರು ಗುಂಪು ಗುಂಪಾಗಿ ಪಿಸುಗುಟ್ಟಲು ಪ್ರಾರಂಭಿಸಿದರು. ಕೊನೆಗೆ ದನ ಕಾಯುತ್ತಿದ್ದ ಈರಜುಂಜಪ್ಪನ ಕಿವಿಗೆ ಬಿತ್ತು. ಸಾಕು ತಾಯಿಯ ನಡವಳಿಕೆಯ ಬಗ್ಗೆ ಮನನೊಂದ. ಹೆತ್ತವಳು ಒಬ್ಬಳು ತಾಯಿಯಾದರೆ ಸಾಕಿದವಳು ಮತ್ತೊಬ್ಬ ತಾಯಿಯಾಗಿದ್ದಳು. ಸಾಕು ತಾಯಿ ದ್ರೋಹ ಮಾಡಿ ಸಿರಾದ ರಂಗಣ್ಣನಿಗೆ ಸೆರಗಾಕಿದಳೆಂಬ ಹೊರಗಿನಿಂದ ಕಳ್ಯಾರಳ್ಳಿಯ ಹಾಲರಸಿ ನೆತ್ತಿಯ ಮೇಲಿರುವ ಆಲದ ಮರದ ಕೆಳಗೆ ಯೋಚನೆ ಮಾಡುತ್ತಾ ಕುಳಿತು ಬಿಟ್ಟ. ಹಗಲು ರಾತ್ರಿ ಎನ್ನದೆ ಚಿಂತೆ ಮಾಡತೊಡಗಿ. ಈರಜುಂಜಪ್ಪ ಕುಳಿತಿರುವ ಸ್ಥಳದಿಂದ ಕದಲಲೇ ಇಲ್ಲ. ಅವನ ಸುತ್ತ ಹುತ್ತವು ಬೆಳೆದು ನಿಂತಿತು. ಸಹೋದರರಾದ ಮಾರಣ್ಣ, ಮೈಲಣ್ಣ ಹುಲಿಕುಂಟೆಯ ಕಾವಲಲ್ಲಿ ದನಗಳನ್ನು ಮೇಯಿಸಿಕೊಂಡು ಕಾಲ ಕಳೆಯುತ್ತಿದ್ದಾರೆ. ಇತ್ತ ಜಾಣೆ ದೊಡ್ಡಕ್ಕನು ಗಂಡನಾದ ವನ್ನಟ್ಟಿ ಹಾಲೇಗೌಡ ಕಂದಾಯದ ವಸೂಲಿಗೆ ಹೋಗಿದ್ದವನು ಊರಿಗೆ ಮರಳಿ ಬಂದಿದ್ದಾನೆ. ಊರಿನಲ್ಲಿ ಎಲ್ಲಿಲ್ಲದ ಸಡಗರ, ಧಾರಾಕಾರವಾದ ಮಳೆ ಬಿದ್ದಿದೆ. ರೈತರು ಹೊಲದಲ್ಲಿ ಬಿತ್ತನೆಯ ಕೆಲಸವನ್ನು ಮಾಡಿದ್ದಾರೆ, ತೊಡಗಿಸಿಕೊಂಡಿದ್ದಾರೆ. ವನ್ನಟ್ಟಿ ಹಾಲೇಗೌಡನು ಸಹ ವ್ಯವಸಾಯದಲ್ಲಿ ಮಗ್ನನಾದ. ಬಿತ್ತನೆ ಕೆಲಸದಲ್ಲಿ ತೊಡಗಿಸಿಕೊಂಡ. ತನ್ನ ಹೊಲದಲ್ಲಿ ಅವರೇ ಬೀಜ ಬಿತ್ತಿದ್ದಾನೆ. ಬಿತ್ತನೆ ಕೆಲಸ ಮುಗಿದಿದೆ. ಹೊಲಗಳಲ್ಲಿ ಹಚ್ಚ ಹಸಿರು ಪೈರುಗಳು ಬೆಳೆದು ನಿಂತವು. ವನ್ನಟ್ಟಿ ಹಾಲೇಗೌಡನ ಹೊಲದಲ್ಲಿ ಅವರೆ ಗಿಡಗಳು ಗೊನೆಯ ಮೇಲೆ ಗೊನೆಯನ್ನು ಬಿಟ್ಟು ನೋಡುವವರ ಕಣ್ಣು ಕುಕ್ಕುವಂತಿದ್ದವು. ಜಾಣೆಯ ದೊಡ್ಡಕ್ಕನಿಗೆ ಸಿರಾದ ರಂಗಣ್ಣನನ್ನು ನೋಡುವ ಕಾತುರ ಎದೆಯಲ್ಲಿ ಕಾಡತೊಡಗಿತು. ನಿಂತರು ಕುಂತರು ಸಿರಾದ ರಂಗಣ್ಣನ ಧ್ಯಾನವೇ ಆಗಿರುತ್ತಿತ್ತು. ದೇಹ ಗಂಡನ ಬಳಿ ಇದ್ದರೂ ಮನಸ್ಸು ಮಾತ್ರ ರಂಗಣ್ಣನನ್ನು ನೆನೆಸುತ್ತಲೇ ಇತ್ತು. ಕಣ್ಣುಗಳ ಗೂಡಲ್ಲಿ ರಂಗಣ್ಣನೇ ತುಂಬಿರುತ್ತಿದ್ದ. ವನ್ನಟ್ಟಿ ಹಾಲೇಗೌಡ ಊಟ ಮಾಡಿ ಎಲೆ ಅಡಿಕೆ ಸವಿದು ಮಲಗುವ ಸಮಯದಲ್ಲಿ ಜಾಣೆ ದೊಡ್ಡಕ್ಕ ಮೆಲ್ಲಗೆ ಗಂಡನ ಎದೆಯ ಮೇಲೆ ಕೈ ಆಡಿಸುತ್ತಾ ಅವರೆ ಗಿಡಗಳು ತುಂಬಾ ಸೊಗಸಾಗಿ ಬೆಳೆದು ನಿಂತಿವೆ. ದನಗಳ ಹಾವಳಿ ಇದ್ದೇ ಇರುತ್ತೆ, ಅಲ್ಲದೆ ಗೊನೆಗಳನ್ನು ಕದ್ದು ಕೊಯ್ಯುತ್ತಾರೆ. ಹೇಗೂ ನಾನು ಮನೆಯಲ್ಲಿ ಕೂತು ಕಾಲ ಕಳೆಯಬೇಕು. ಅದರ ಬದಲು ನಾನು ಅವರ ಗಿಡಗಳನ್ನು ಕಾಯುತ್ತೇನೆ. ತಾವು ಮನಸ್ಸು ಮಾಡಿ ಹೊಲದಲ್ಲಿ ಒಂದು ಮಂಚಿಗೆಯನ್ನು ಹಾಕಿಸಿಕೊಟ್ಟರೆ ನಮ್ಮ ಬೆಳೆ ನಮ್ಮ ಕೈ ಸೇರುವುದು ಎಂದರು. ಹೆಂಡತಿಯ ಮಾತನ್ನು ಕೇಳಿದ ಹಾಲೇಗೌಡನಿಗೆ ಹೊಲದಲ್ಲಿ ಮಂಚಿಗೆ ಹಾಕಿಸುವುದು ಸೂಕ್ತವೆಂದು ಅನಿಸಿತು. ತಕ್ಷಣವೇ ಅವರ ಗಿಡದ ಇರುವ ಹೊಲಕ್ಕೆ ಮಂಚಿಗೆ ಹಾಕಿಸಿದ್ದಾನೆ. ಪ್ರತಿದಿನ ಅವರ ಗಿಡ ಕಾಯುವ ಕೆಲಸ ಜಾಣೆ ದೊಡ್ಡಕ್ಕನಿಗೆ ಖುಷಿ ತಂದಿದೆ. ಸಿರಾದ ರಾಜ ರಂಗಣ್ಣನಿಗೆ 9 ಜನ ಸೂಳಿಯರು, 7 ಜನ ಹೆಂಡತಿಯರು ಇದ್ದರೂ ಜಾಣೆ ದೊಡ್ಡಕ್ಕನ ಮೇಲಿನ ಪ್ರೀತಿ ಮಾತ್ರ ಕಡಿಮೆಯಾಗಲಿಲ್ಲ. ಅದಕ್ಕಾಗಿ ಕಳ್ಯಾರಳ್ಳಿಯಲ್ಲಿ ಒಬ್ಬ ಗುಪ್ತಚಾರಕನನ್ನು ನೇಮಕ ಮಾಡಿದ್ದ. ಬೂದಿ ಒಡ್ಡರ ಹನುಮ ಎಂಬುವನನ್ನು ಸಿರಾದ ರಾಜ ಮತ್ತು ಜಾಣೆ ದೊಡ್ಡಕ್ಕನಿಗೆ ಸಮಾಚಾರ ತಿಳಿಸುವವನಾಗಿದ್ದ. ವನ್ನಟ್ಟಿ ಹಾಲೇಗೌಡ ಯಾವಾಗ ಊರಿನಲ್ಲಿ ಇರುತ್ತಾನೆ, ಯಾವಾಗ ಊರಿನಲ್ಲಿ ಇರುವುದಿಲ್ಲ ಎಂಬುದರ ಬಗ್ಗೆ ರಾಜ ರಂಗಣ್ಣನಿಗೆ ಸುದ್ದಿ ಮುಟ್ಟಿಸುತ್ತಿದ್ದ. ವನ್ನಟ್ಟಿ ಹಾಲೇಗೌಡನು ಕಂದಾಯದ ವಸೂಲಿಗೆಂದು ಹಳ್ಳಿಗಳಿಗೆ ಹೋದರೆ 3 ತಿಂಗಳಾದರೂ ಊರಿಗೆ ಹಿಂದಿರುಗಿ ಬರುತ್ತಿರಲಿಲ್ಲ. ಅಂತಹ ಸಮಯದಲ್ಲಿ
ಸಿರಾದ ರಂಗಣ್ಣ ಮತ್ತು ಜಾಣೆ ದೊಡ್ಡಕ್ಕನ ರಾಸಲೀಲೆಗಳು ಅವಿರತವಾಗಿ ನಡೆಯುತ್ತಿತ್ತು. ಯಾರೊಬ್ಬರ ಬಾಯಲ್ಲೂ ಇವರಿಬ್ಬರ ಮಾತೇ ಮಾತು. ರಂಗಣ್ಣನ ಮತ್ತು ಜಾಣೆ ದೊಡ್ಡಕ್ಕನ ಪ್ರೇಮ ಇಬ್ಬರನ್ನು ಕದಲಿಸಲಾರದಷ್ಟು ಬೇರೂರಿತು. ಇದ್ದರೂ ಜೊತೆಯಲ್ಲಿರಬೇಕು, ಸತ್ತರೂ ಇಬ್ಬರು ಒಟ್ಟಿಗೆ ಸಾಯಬೇಕೆಂಬ ದೃಢ ನಿಶ್ಚಯ ಮಾಡಿ ಸಂಬಂಧ ಬೆಳೆಸತೊಡಗಿದ್ದರು. ಹುಲಿಕುಂಟೆ ಕಾಡಿನಲ್ಲಿ ಮಾರಣ್ಣ ಮೈಲಣ್ಣ ದನಗಳನ್ನು ಕಾಯುತ್ತಿದ್ದವರು. ಹಿರಿಯ ಅಣ್ಣ ಬಾರದಿರುವುದನ್ನು ಕಂಡು ಭಯಗೊಂಡರು. ನಮ್ಮ ಅಣ್ಣ ನಮ್ಮನ್ನು ಮತ್ತು ದನಗಳನ್ನು ಬಿಟ್ಟು ಇರುವವನಲ್ಲ, ಏಕೋ ಕಾಣಿಸಲಿಲ್ಲವೆಂದು ಕೊರಗಿದರು. ತಾಯಿಯಾದ ಚಿನ್ನಮ್ಮನ ಬಳಿಗೆ ಬಂದು ಕೇಳಿದರು. ತಾಯಿ, ಅಣ್ಣನೆಲ್ಲಮ್ಮ ಎಂದರು. ಮಾರಣ್ಣ ಮೈಲಣ್ಣ, ನಿಮ್ಮ ಅಣ್ಣ ಊಟ ಮಾಡಿಕೊಂಡು ಹೋದವನು ಇನ್ನೂ ಬರಲಿಲ್ಲವೆಂದು ಹೇಳಿದರು. ಗಾಬರಿಗೊಂಡ ಮಾರಣ್ಣ ಮೈಲಣ್ಣ ಹಾಗೂ ತಾಯಿ ಚಿನ್ನಮ್ಮ ಜೊತೆಗೂಡಿ ಹುಡುಕುತ್ತಾ ಕಳ್ಯಾರ ಹಳ್ಳಿಯ ಆಲರಸಿ ನೆತ್ತಿಯ ಮೇಲಿರುವ ಆಲದ ಮರದ ಕೆಳಗಿರುವ ಹುತ್ತ ನೋಡಿದರು. ಹುತ್ತದ ಬಳಿ ಬಂದು ಸುತ್ತಮುತ್ತ ನೋಡಿ ಅಣ್ಣ ಎಂದು ಕೂಗಾಡಿದರು. ಚಿನ್ನಮ್ಮ ತನ್ನ ಮಗನನ್ನು, ಈರಯ್ಯ ಜುಂಜಪ್ಪ, ಎಲ್ಲಿ ಇದ್ದೀಯಪ್ಪ, ಬಾರೋ ಎಂದು ಕೂಗಿದಳು. ತಾಯಿಯ ಕೂಗು ಹುತ್ತದ ಒಳಗಿದ್ದ ಜುಂಜಪ್ಪನ ಕಿವಿಗೆ ಬಿತ್ತು. ಅಮ್ಮ ಎಂದು ಕೂಗುತ್ತಾ ಮೇಲೆದ್ದು ಬಂದ. ಬೆಳೆದಿದ್ದ ಹುತ್ತವು ಅಲುಗಾಡಲು ಹುತ್ತದ ಒಳಗಿಂದ ಹೊರ ಬಂದ ಈರಜುಂಜಪ್ಪ ತಮ್ಮಂದಿರ ಹಾಗೂ ತಾಯಿಯ ಮುಖ ನೋಡಿದ. ಅಣ್ಣನ ಧ್ಯಾನ ಮಗ್ನತೆಯನ್ನು ಕಂಡು ಬೆಚ್ಚಿದರು. ಬೆಚ್ಚಿದ ತಮ್ಮರನ್ನು ತೆಟ್ಟಿಸುತ್ತ, ತಮ್ಮಂದಿರ, ನಮ್ಮನ್ನು ಸಾಕಿ ಸಲಹಿದ ಹೊನ್ನಟ್ಟಿ ಆರೇಗೌಡರು ಊರಿನಲ್ಲಿ ಇದ್ದಾರೆಯೇ ಎಂದು ಕೇಳಿದ. ಆಲೇಗೌಡರು ಕಂದಾಯದ ವಸೂಲಿಗಾಗಿ ಹೋಗಿದ್ದಾರೆ. ಜಾಣೆ ದೊಡ್ಡಕ್ಕನವರು ಊರ ಹೊರಗಿರುವ ಅವರೇ ಗಿಡದ ಹೊರದಲ್ಲಿ ಮಂಚಿಗೆಯಲ್ಲಿ ಸೇರಿದ್ದಾಳೆ ಎಂದು ಹೇಳಿದರು. ಮಾರಣ್ಣ ಹೇಳಿದ. ಎಲ್ಲರೂ ಕೂಡಿ ಹುಲಿಕುಂಟೆಯ ಕೆರೆಯ ಅಂಗಳಕ್ಕೆ ಹೋದರು. ಈರಜುಂಜಪ್ಪ ಮಾರಣ್ಣ ಮೈಲಣ್ಣನನ್ನು ಬಳಿಗೆ ಕರೆದು, ನನಗೆ ಬಾಯಿ ಕೆಟ್ಟಿದೆ, ಅವರೇಕಾಳು ಸಾರು ಮಾಡಿ ತಿನ್ನಬೇಕೆಂದೆನಿಸಿದೆ. ಜಾಣೆ ದೊಡ್ಡಕ್ಕನನ್ನು ಕೇಳಿ ಅವರೇಕಾಯಿಗಳನ್ನು ಕೊಯ್ದುಕೊಂಡು ಬಾ ಎಂದು ಹೇಳಿದ್ದಾನೆ. ಅಣ್ಣನ ಆಜ್ಞೆಯಂತೆ ಮಾರಣ್ಣ ಹೊನ್ನಟ್ಟಿ ಆಲೇಗೌಡನ ಅವರೇ ಗಿಡ ಇರುವ ಹೊಲಕ್ಕೆ ಬಂದಿದ್ದಾನೆ. ಮಂಚಿಗೆಯ ಮೇಲೆ ಕುಳಿತಿದ್ದ ಜಾಣೆಯ ದೊಡ್ಡಕ್ಕನ ಬಳಿ ಬಂದು, ದೊಡ್ಡಮ್ಮ, ನಮ್ಮ ಹಿರಿಯ ಅಣ್ಣನಿಗೆ ಬಾಯಿ ಬತೆಕೆಟ್ಟಿದೆಯಂತೆ, ಅವರೇ ಕಾಳಿನ ಸಾರು ಮಾಡಿ ಊಟ ಮಾಡಬೇಕೆಂದಿದ್ದಾನೆ. ನೀವು ಅವರೇಕಾಯಿ ಕೊಟ್ಟರೆ ಹಾಲಿನ ಗೂಡಲ್ಲಿ ಹಸಿವಿನ ಹಾಲು ಕರೆದು ಹಾಲು ಸೊಡಗೆ ಮಾಡಿ ಊಟ ಮಾಡುತ್ತಾರೆ ಎಂದು ತಿಳಿಸಿ ಹೇಳಿದ. ಹಣದ ಅಹಂಭಾವದಿಂದ ಸಿರಾದ ದೊರೆ ರಂಗಣ್ಣನ ಬಲದಿಂದ ಜಾಣೆ ದೊಡ್ಡಕ್ಕ ದುರಹಂಕಾರದ ಮಾತುಗಳನ್ನು ಆಡುತ್ತಿದ್ದಾಳೆ. ಸಾಕು ಮಕ್ಕಳೆಂಬ ಮಮತೆಯಿಂದಲೂ ದೂರಾಗಿದ್ದಾಳೆ. ದೂರವಾದ ಚಿನ್ನಮ್ಮ ಜಾಣೆ ದೊಡ್ಡಕ್ಕನು ಗೊಲ್ಲದ ಜುಂಜಪ್ಪ ಅವರೇಕಾಯಿಗೆ ಕಳುಹಿಸಿದ್ದಾರೆ. ಅವರೇಕಾಯಿಯನ್ನು ದಾಸೈಗೆ ಕೊಟ್ಟಿಲ್ಲ, ಜಂಗಮ್ಮರಿಗೆ ಕೊಟ್ಟಿಲ್ಲ, ಮೂಡಲಗಿರಿ ತಿಮ್ಮಪ್ಪನಿಗೆ ಮೀಸಲು ಕೊಟ್ಟಿಲ್ಲ, ಸಿರಾದ ರಂಗಣ್ಣನಿಗೆ ಅವರೇಕಾಯಿ ಕಳಿಸಿಲ್ಲ.
ಗೊಲ್ಲರ ಜುಂಜಪ್ಪನಿಗೆ ಮೊದಲು ಮೀಸಲಾಗಿ ಅವರೇಕಾಯಿ ಕೊಡಲಿಕ್ಕಾಗಲ್ಲ. ಕಾಡು ಗೊಲ್ಲನಿಗೆ ಮೊದಲೇ ಕೊಡಬೇಕೆನ್ನುವ ಸಂಪ್ರದಾಯವೂ ಇಲ್ಲ. ಹೋಗಲೇ ದಕ್ಕಡಿ ಮಕ್ಕಳಿರ ಎಂದು ಹೀಯಾಳಿಸಿದರು. ಅವರೇಕಾಯಿ ಕೊಡಲಿಲ್ಲವೆಂದು ಹಿಂದಕ್ಕೆ ಕಳುಹಿಸಿದ್ದಾರೆ. ಜಾಣೆ ದೊಡ್ಡಕ್ಕ ಮಾತನ್ನು ಕೇಳಿದ ಮಾರಣ್ಣ ಮೈಲಣ್ಣ ಹಿರಿಯಣ್ಣ ಜುಂಜಪ್ಪನ ಬಳಿಗೆ ಹೋಗಿ, ಅಣ್ಣ, ಜಾಣೆ ದೊಡ್ಡಕ್ಕನಿಗೆ ಅಹಂಕಾರ ಬೆಳೆದಿದೆ. ಅವರೇಕಾಯಿಗಳನ್ನು ದಾಸೈಗೆ ಕೊಟ್ಟಿಲ್ಲ, ಜನ್ಮೈಗೆ ಕೊಟ್ಟಿಲ್ಲ, ಮೂಡಲಗಿರಿಯ ತಿಮ್ಮಪ್ಪನ ಭವನಾಸಿಗೂ ಕಳಿಸಿಲ್ಲ, ಸಿರಾದ ರಂಗಣ್ಣನಿಗೆ ಮೊದಲಾಗಿ ಕಳಿಸಿಲ್ಲ. ಕಾಡುಗಲ್ಲರ ಜುಂಜಪ್ಪನಿಗೆ ಮೊದಲೇ ಕೊಡಲಿಕ್ಕಾಗಲ್ಲ, ಹೋಗಿ ಎಂದು ಬೆದರಿಸಿದರು. ಮೋದಿಸಿಬಿಟ್ಟರು ಎಂದು ಹೇಳಿದರು ಎಂದು ತನ್ನ ಅಣ್ಣನಿಗೆ ವರದಿ ಕೊಟ್ಟರು. ಈರ ಜುಂಜಪ್ಪ ತಮ್ಮಂದರ ಮಾತು ಕೇಳಿ ಪೆಚ್ಚಾಗಿ ನಿಂತ. ಸಾಕು ತಾಯಿ ದೊಡ್ಡಮ್ಮನಿಗೆ ನಮ್ಮನ್ನು ಧಿಕ್ಕರಿಸುವಷ್ಟು ಸೊಕ್ಕು ಬಂದಿದೆ, ಮಾತನಾಡುವ ಸೊಕ್ಕಾಯಿತೆ ಎಂದು ಮನದಲ್ಲಿ ಯೋಚಿಸಿ ತಮ್ಮಂದಿರನ್ನು ಪುನಃ ಅವರೆಕಾಯಿಗಾಗಿ ಜಾಣೆ ದೊಡ್ಡಕ್ಕನ ಬಳಿಗೆ ಕಳುಹಿಸಿದ. ಎಲ್ಲ ಅವರೆಕಾಯಿಗಳನ್ನು ಕೊಡುವುದು ಬೇಡ, ಕೇವಲ 3 ಗೊನೆಯನ್ನಾದರೂ ಕೊಡಿರೆಂದು ಹೇಳಿ ಬನ್ನಿ ಎಂದು ಹೇಳಿ ಕಳುಹಿಸಿದ. ಅಣ್ಣನ ಮಾತಿನಂತೆಯೇ ತಮ್ಮಂದಿರಾದ ಮಾರಣ್ಣ ಮೈಲಣ್ಣ ಜಾಣೆ ದೊಡ್ಡಕ್ಕನ ಬಳಿ ಬಂದು 3 ಗೊನೆಯನ್ನಾದರೂ ನಮ್ಮ ಅಣ್ಣನಿಗೆ ಕೊಡಬೇಕೆಂದು ಕೇಳಲು ಸಿರಾರಂಗಣ್ಣನ ತೋಳಿನ ತೆಕ್ಕೆಯಲ್ಲಿ ಸಿಲುಕಿದ್ದ ಜಾಣೆ ದೊಡ್ಡಕ್ಕ ಅಹಂಕಾರದಿಂದ ದೇವರು ಉಂಡಿಗೆ ಕೊಟ್ಟಿಲ್ಲ, ದೇವರಿಗೆ ಕೊಟ್ಟಿಲ್ಲ, ಜಂಗಮರಿಗೆ ಕೊಟ್ಟಿಲ್ಲ, ನಿಮಗೆ ಹೇಗೆ ಕೊಡಬೇಕು, ಆ ಗೊಲ್ಲರ ಜುಂಜಪ್ಪನಿಗೆ ಹೇಗೆ ಕೊಡಬೇಕು, ನಿಮ್ಮ ಅಣ್ಣನಿಗೆ ಏಕೆ ಕೊಡಬೇಕು, ಇಲ್ಲಿಂದ ತೊಲಗಿರಿ ಎಂದು ಮೂದರಿಸಿಬಿಟ್ರು. ತಮ್ಮಂದಿರು ನಡೆದ ಘಟನೆಯನ್ನು ತನ್ನ ಅಣ್ಣನಿಗೆ ಹೇಳಿದರು. ಈರ ಜುಂಜಪ್ಪನಿಗೆ ಕಣ್ಣು ಕೆಂಪಗಾಯಿತು. ಸಾಕು ತಾಯಿಯ ಸೊಕ್ಕು ಅಡಗಿಸಲು ದಿಟ್ಟಿಸಿ ಅವರೇ ಗಿಡದ ಕಡೆ ನೋಡಿದ. ಅವರೇ ಗಿಡಗಳು ದಗದಗನೆ ಒತ್ತಿ ಉರಿಯಲಾರಂಭಿಸಿತು. ಜಾಣೆ ದೊಡ್ಡಕ್ಕನ ಪ್ರೇಮ ಸೌಧದಂತಿದ್ದ ಮಂಚಿಗೆಯು ಸುಟ್ಟು ಕರಕಲಾಯಿತು. ಅವರೇ ಗಿಡ ಮತ್ತು ಮಂಚಿಗೆ ಸುಟ್ಟ ಕರಕಲಾಗಿದ್ದು ವಿಷಯ ತಿಳಿದ ಜಾಣೆ ದೊಡ್ಡಕ್ಕ ಕೋಪಗೊಂಡು ಸಿರಾರಂಗಣ್ಣನಿಗೆ ದೂರು ಕೊಟ್ಟರು. ವನ್ನಟ್ಟಿ ಹಾರೇಗೌಡ ಕಂದಾಯ ವಸೂಲಿಗಾಗಿ 3 ತಿಂಗಳಾದರೂ ಬಂದಿರಲಿಲ್ಲ, ಊರಿಗೆ ತಿರುಗಿ ಬಂದಿರಲಿಲ್ಲ. ಅಷ್ಟರಲ್ಲಿ ಈರ ಜುಂಜಪ್ಪನ ವಿರುದ್ಧ ಜಾಣೆ ದೊಡ್ಡಕ್ಕನ ಪಿತೂರಿ ಕಂಡು ಮನದಲ್ಲಿ ಮಲಗಿದ. ರಂಗಣ್ಣನ ನಡೆಯುತ್ತಿರುವ ದೃಶ್ಯಗಳೆಲ್ಲ, ವ್ಯವಹಾರಗಳೆಲ್ಲ, ಸಿರಾದ ರಂಗಣ್ಣನ ಕೈಗೊಂಬೆ ಆಗಿರುವ ಜಾಣೆ ದೊಡ್ಡಕ್ಕನ ಚರಿತ್ರೆ ರಂಗಣ್ಣನ ಕೈ ಸೇರಿದೆ. ಇದರಿಂದ ರಂಗಣ್ಣನು ಮಾಡಿರುವ ಜಾಲವನ್ನು ಭೇದಿಸಲೇಬೇಕೆಂದು, ಜುಂಜಪ್ಪನನ್ನು ಸೆರೆ ಹಿಡಿಯಬೇಕೆಂದು ನಿರ್ಧರಿಸಿ ಜುಂಜಪ್ಪನ ಲಕ್ಷೋಪಲಕ್ಷದ ದನಗಳನ್ನು ಜುಂಜಪ್ಪ ಮಾರಣ್ಣ ಮೈಲಣ್ಣನನ್ನು ಹಿಡಿದು ತಂದು ಜೈಲಿನಲ್ಲಿ ಕೂಡಿ ಹಾಕಿರಲು ಆಜ್ಞೆ ಮಾಡಿರುವ ರಂಗಣ್ಣನ ಬಿರುನುಡಿಯ ಮಾತುಗಳನ್ನು ಕೇಳಿದ ವನ್ನಟ್ಟಿ ಆಲೇಗೌಡರಿಗೆ ಕೋಪ ಉಕ್ಕಿ ಹರಿಯಿತು. ತಕ್ಷಣದಲ್ಲಿಯೇ ಬೇಸರಗೊಂಡ ವನ್ನಟ್ಟಿ ಹಾಲೇಗೌಡ ಸಿರಾದ ಕಡೆಗೆ ನುಗ್ಗಿದ್ದಾರೆ. ಈ ಸಿರಾದ ರಂಗಣ್ಣನ ಸೈನಿಕರು, ಆಜ್ಞೆ ಮತ್ತು ಸೈನಿಕರು ಲಕ್ಷೋಪಲಕ್ಷ ದನಗಳನ್ನು ಸೆರೆ ಹಿಡಿಯಲು ಮುಂದಾದರು. ಲಕ್ಷೋಪಲಕ್ಷ ದನಗಳು
ಸೈನಿಕರನ್ನು ತುಳಿಯುತ್ತಾ ತನ್ನ ಕೊಂಬುಗಳಿಂದ ತಿವಿಯುತ್ತಾ ಸಿಕ್ಕಿದವರನ್ನು ತುಳಿಯುತ್ತಾ ಶಿರಾದ ಪಟ್ಟಣದಲ್ಲಿ ಬೀದಿಯಲ್ಲಿ ಸಿಕ್ಕಿದವರನ್ನು ಕಾಲಿನ ಕೆಳಗೆ ಹಾಕಿ ಬಸಕುತ್ತಾ ತೊಳೆದು ಅವರ ಹೆಣಗಳ ರಾಶಿಯ ಮೇಲೆ ದನಗಳು ಹೋರಾಡುತ್ತಿವೆ. ಶಿರಾದ ಪಟ್ಟಣದಲ್ಲಿ ಎಲ್ಲಿ ನೋಡಿದರಲ್ಲಿ ಹೆಣಗಳ ರಾಶಿ ಬೀಳುತ್ತಿದೆ. ಗೋವುಗಳ ಕಾಲಿಗೆ ಸಿಕ್ಕಿ ಕೆಲವರು ನರಳುತ್ತಿದ್ದಾರೆ. ರಂಗಣ್ಣ ಅರಮನೆಯಿಂದ ಹೊರಬಂದು ನೋಡಿದ ದೃಶ್ಯವನ್ನು ನೋಡಿ ಬೆಪ್ಪಾಗಿ ನಿಂತ. ಶಿರಾದ ಬೀದಿಗಳಲ್ಲಿ ಹೆಣಗಳ ರಾಶಿಗಳನ್ನು ಕಂಡ ಶಿರಾದ ರಂಗಣ್ಣನಿಗೆ ಕಣ್ಣು ತಿರುಗಿತು, ಬಾಯಿ ಕಟ್ಟಿತು, ನಾಲಿಗೆ ಮಾತುಗಳೆಲ್ಲ ತೊದರಿ ನಿಂತು ಹೋದವು. ಗೋವುಗಳ ಕಾಲಿಗೆ ಸಿಕ್ಕಿ ಸತ್ತು ನರಳುತ್ತಿರುವವರ ದೃಶ್ಯ ಭಯಂಕರವಾಗಿತ್ತು. ಜುಂಜಪ್ಪ, ಮಾರಣ್ಣ, ಮೈಲಣ್ಣನನ್ನು ಹಿಡಿಯಲು ಹೋದವರೆಲ್ಲ ಮೂರ್ಛೆ ಹೋಗಿದ್ರು. ಮೂರ್ಛೆ ತಿಳಿದು ರಂಗನ ಜುಂಜಪ್ಪನ ಸಹವಾಸವೇ ಬಹಳ ಕಷ್ಟ, ಈತನು ಮಹಾಪುಣ್ಯವಂತ, ಇವನನ್ನು ಕೆಣಕಿ ಬದುಕಿದವರುಂಟೆ ಎಂಬ ಅರಿವು ಶಿರಾದ ರಂಗಣ್ಣನ ಧರೆಗೆ ಮೂಡಿದೆ. ಶಿರಾದ ರಂಗಣ್ಣ ಕುಸಿದು ಬಿದ್ದು ಅಲ್ಲಿಂದ ಬೀದಿಯಲ್ಲಿ ಜುಂಜಪ್ಪನ ದನಗಳನ್ನು ಮತ್ತು ಜುಂಜಪ್ಪನನ್ನ ಹುಡುಕಿಕೊಂಡು ಶಿರಾದ ರಂಗಣ್ಣ ಬರುತ್ತಿದ್ದಾನೆ. ಅಷ್ಟರಲ್ಲಿ ಕಂದಾಯ ವಸೂಲಿಗೆ ಹೋಗಿದ್ದ ವನ್ನಟ್ಟಿ ಹಾರೇಗೌಡ ಊರಿಗೆ ಬಂದಿದ್ದಾನೆ. ನಡೆದ ಸಂಗತಿ ತಿಳಿದ ಕೂಡಲೇ ತಾಳಲಾರದೆ ಜಾಣೆ ದೊಡ್ಡಕ್ಕನನ್ನು ಹುಡುಕುತ್ತಿರುವಾಗ ಶಿರಾದ ರಂಗಣ್ಣನ ತೋಳಿನ ತೆಕ್ಕೆಯಲ್ಲಿರುವ ಸಂಗತಿಯು ವನ್ನಟ್ಟಿ ಹಾರೇಗೌಡನ ಕಿವಿಗೆ ಬಿತ್ತು. ಬೇಸತ್ತು ಶಿರಾದ ರಂಗಣ್ಣನ ಅರಮನೆಗೆ ನುಗ್ಗಿ ಜಾಣೆ ದೊಡ್ಡಕ್ಕನ ಮುಂದಲೆಯನ್ನು ಹಿಡಿದು ಎಳೆದು ತಂದು ಆಕೆಯ ದೇಹವನ್ನು ತುಂಡರಿಸಿ ಸೀಳಿ ಆ ದೇಹವನ್ನ ಶಿರಾದ ಹೆಬ್ಬಾಗಿಲಿಗೆ ಕಟ್ಟಿದ್ದಾನೆ. ಅಲ್ಲದೆ ಅರಮನೆಗೆ ನುಗ್ಗಿ ಅಟ್ಟಹಾಸದಿಂದ ದುರಹಂಕಾರದಿಂದ ಮೆರೆಯುತ್ತಿದ್ದ ಶಿರಾದ ದೊರೆ ರಂಗಣ್ಣನ ರುಂಡವನ್ನ ಕತ್ತರಿಸಿ ಕೈಯಲ್ಲಿ ಹಿಡಿದುಕೊಂಡು ಗಹಗೈಸಿ ನಗುತ್ತಾ ಶಿರಾದ ಬೀದಿಯಲ್ಲಿ ಬರುತ್ತಿದ್ದಾನೆ. ಆತನಿಗೆ ಎದುರಾಗಿ ಬರುತ್ತಿರುವ ಜುಂಜಪ್ಪ, ಮಾರಣ್ಣ, ಮೈಲಣ್ಣ ವನ್ನಟ್ಟಿ ಹಾರೇಗೌಡನ ಕೋಪಾಗ್ನಿಯನ್ನು ಕಂಡು ಕೈಯಲ್ಲಿ ಹಿಡಿದಿರುವ ಶಿರಾದ ರಂಗಣ್ಣನ ತಲೆಯ ರುಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ಬರುತ್ತಿರುವ ದೃಶ್ಯವನ್ನು ನೋಡಿ ಬೆಚ್ಚಿಬಿದ್ದರು. ತಕ್ಷಣವೇ ವನ್ನಟ್ಟಿ ಹಾರೇಗೌಡನನ್ನ ಸಂತೈಸಿ ಸಮಾಧಾನ ಪಡಿಸಿ ಆತನನ್ನ ಶಿರಾದ ಪಟ್ಟಣಕ್ಕೆ ನೀನೇ ದೊರೆಯಾಗಿರೆಂದು ಸಾರಿ ಅವನನ್ನ ಸಿಂಹಾಸನದಲ್ಲಿ ಕೂರಿಸಿ ಕಿರೀಟವನ್ನಿಟ್ಟು ಬಿಚ್ಚುಗತ್ತಿಗಳನ್ನು ಕೊಟ್ಟು ಪದಾತಿಗಳನ್ನು ನೇಮಕ ಮಾಡಿ ಮಂತ್ರಿಗಳನ್ನು ನೇಮಕ ಮಾಡಿ ಶಿರಾದ ಪಟ್ಟಣಕ್ಕೆ ದೊರೆ ಎಂದು ಸಾರಿ ಮಾರಣ್ಣ, ಮೈಲಣ್ಣ, ಜುಂಜಪ್ಪ ಮೂವರೂ ಕೂಡಿ ಕಳ್ಯಾರ ಹಳ್ಳಿಗೆ ಹಿಂದಿರುಗಿ ಬಂದಿದ್ದಾರೆ. ಕಂಬ್ಯಾರ ಗೊಲ್ಲರು ಜುಂಜಪ್ಪನ ದನಗಳನ್ನು ಸಾಯಿಸಲು ಮಾಟ ಮಂತ್ರ ಮಾಡಿಸಿದ ಪ್ರಸಂಗ. ಕಂಬ್ಯಾರ ಹಟ್ಟಿಯಲ್ಲಿ ಕಂಬ್ಯಾರ ಗೊಲ್ಲರು ಎರಚಿನ್ನ, ಮರಿಚಿನ್ನ, ಚಿಗಚಿನ್ನ, ದೊಡ್ಡ ಚಿನ್ನ, ಸಾಲಗೇರಿ ಕಂಬ್ಯಾರು, 7 ಹಟ್ಟಿಯ ಕಂಬ್ಯಾರು, ಅಟ್ಟದ ಮೂಡೆಯಂತೆ, ಆಗ್ಯಾವದ ರಾಗಿಯಂತೆ, ಇಂದಿನ ಕುರಿಗಳಂತೆ ದವಸ ಧಾನ್ಯದಲ್ಲಿ ಬಲಾಢ್ಯರಾಗಿ ಜೀವನ ಸಾಗಿಸುತ್ತಿದ್ದರು. ಅವರಲ್ಲಿ ಅತ್ಯಂತ ಹೆಸರುವಾಸಿಯಾಗಿದ್ದವನೆಂದರೆ ದೊಡ್ಡ ಚಿನ್ನ ಎಂಬುವವನು. ದೊಡ್ಡ ಚಿನ್ನ ದಾರಿಯಲ್ಲಿ ಬರುತ್ತಾನೆಂದರೆ ಆಕಾಶದಲ್ಲಿ ಹಾರಾಡುವ
ಹದ್ದು ಸಹ ನಿಂತು ಮಾತನಾಡುತ್ತಿದ್ದವಂತೆ. ಕಂಬ್ಯಾರ ಗೊಲ್ಲರಿಗೆ ಈರಜುಂಜಪ್ಪನ ಅಟ್ಟಹಾಸ ಕಂಡು ಜಿಗುಪ್ಸೆಗೊಳ್ಳುತ್ತಿದ್ದರು. ಈರಜುಂಜಪ್ಪನ 7 ಗೂಡಿನ ದನಗಳನ್ನು ಕಂಡು ಕರುಗುತ್ತಿದ್ದರು. ಒಂದು ದಿನ 7 ಮಂದಿ ಕಂಬ್ಯಾರ ಗೊಲ್ಲರು ಸೇರಿ ಈರಜುಂಜಪ್ಪನ 7 ಗೂಡಿನ ದನಗಳು ಸಾಯುವ ರೀತಿ ಮಾಟ ತಂತ್ರ ಮಾಡಿಸಲು ಸಂಚು ಮಾಡಿದರು. ಮಾಟಗಾರನೆಂದು ಪ್ರಖ್ಯಾತನಾಗಿದ್ದ ಹುಲಿಕುಂಟೆ ತಮ್ಮಣ್ಣನ ಭೇಟಿ ಮಾಡಲು ನಿರ್ಧರಿಸಿದರು. ಹುಲಿಕುಂಟೆ ತಮ್ಮಣ್ಣನಿಗೆ ಒಂದು ಕೊಟ್ಟು ಮಾಟ ಮಾಡಿಸಿ ದನ ಹಾವಿನ ಗೂಡಿನಲ್ಲಿರುವ ಈರಜುಂಜಪ್ಪನ ದನಗಳಿಗೆ ದಡ್ಡ ಜಡವತ್ತಿ ಸಾಯುವವೆಂದು ಮಾತನಾಡಿಕೊಂಡು 7 ಮಂದಿ ಕಂಬ್ಯಾರು ಹುಲಿಕುಂಟೆಯ ಕಡೆಗೆ ಹೊರಟಿದ್ದಾರೆ. ಎತ್ತು ಮಾರಿದ ಹಣವನ್ನು ದಟ್ಟಿಯಲ್ಲಿ ಹಾಕಿಕೊಂಡು 7 ಹೋರಿಗಳನ್ನು ಶೃಂಗಾರ ಮಾಡಿ ಕೋಡುಗಳಿಗೆ ಕೋಡು ಅಣಸನ್ನು ಧರಿಸಿ ಕಾಲಿಗೆ ಗೆಜ್ಜೆಯನ್ನು ಬಿಗಿದು ಒಂದು ವರಹಗಳನ್ನು ಏರು ಹಾಕಿಕೊಂಡು ಹುಲಿಕುಂಟೆಯ ಕಡೆಗೆ ಕಂಬ್ಯಾರ ಗೊಲ್ಲರು ನಡೆದು ಬರುತ್ತಿದ್ದಾರೆ. ಕಂಬ್ಯಾರ ಗೊಲ್ಲರ 7 ಮಂದಿಯು 7 ಎತ್ತುಗಳ ಮೇಲೆ ಏರಿಕೊಂಡು ಬಂದಿದ್ದ ಒಂದು ವರಹಗಳನ್ನು ಹುಲಿಕುಂಟೆ ಮಾಟಗಾರ ತಮ್ಮಣ್ಣನ ಮನೆಯ ಮುಂದೆ ಸುರಿದು, ತಮ್ಮಣ್ಣನವರೇ, ನಮ್ಮ ಕಡುವೈರಿ ಈರಜುಂಜಪ್ಪ ನಮ್ಮ ಅಳಿಯನಾಗಿದ್ದಾನೆ. ನಮ್ಮ ಹಿಂದೆ ಮುಂದೆ ತಿರುಗುತ್ತಿರುತ್ತಾನೆ. ನಮ್ಮ ದನಗಳನ್ನು ಮೇಯಿಸುವ ಕಾವಲಿಗೆ ಅವನ ದನಗಳನ್ನು ಬಿಟ್ಟು ಮೇಯಿಸುತ್ತಾನೆ. ನಮ್ಮ ದನಗಳಿಗೆ ಮೇವು ಇಲ್ಲದಂತೆ ಮಾಡುತ್ತಾನೆ. ನಾವು ಕುಲಸಿತ ನೀರು ಮೋಟು ಹುಲ್ಲಿಗಾಗಿ ಪರದಾಡಬೇಕಾಗುತ್ತಿದೆ. ಆದ್ದರಿಂದ ನೀನು ಮಾಟ ಮಾಡಿ ಅವನ ದನಗಳನ್ನು ಸಾಯುವ ಹಾಗೆ ಮಾಡಿದರೆ 7 ಎತ್ತಿನ ಮೇಲೆ ಏರಿಕೊಂಡು ಬಂದಿರುವ ಒಂದಿಗೆ ಬದಲಾಗಿ ಮತ್ತಷ್ಟು ಒಂದನ್ನು ಕೊಡುತ್ತೇವೆಂದು ಹೇಳಿದರು. 7 ಎತ್ತಿನ ಮೇಲೆ ಏರಿಕೊಂಡು ಬಂದಿದ್ದ ಒಂದನ್ನು ನೋಡಿದ ಮಾಟಗಾರ ತಮ್ಮಣ್ಣ ತಬ್ಬಿಬ್ಬನಾದ. ಹಣದ ಆಸೆಯಿಂದ ಈರಜುಂಜಪ್ಪನ ದನಗಳು ಸಾಯುವ ಹಾಗೆ ಮಾಡುತ್ತೇನೆಂದು ಹೇಳಿ ಈ ದಿನವೇ ರಾತ್ರಿ ಬೇತಾಳನನ್ನು ಮಾಡಿ ತಯಾರು ಮಾಡಿ ಈರಜುಂಜಪ್ಪನ ಹಾವಿನ ಗೂಡಿಗೆ ಬಿಡುತ್ತೇನೆ. ದನಗಳಿಗೆ ಜಡ ಬಂದು ಸಾಹಿತ್ಯವೆಂದು ಹೇಳಿ ಕಳಿಸು. 7 ಮಂದಿಯು ಕಂಬ್ಯಾರ ಹಟ್ಟಿಗೆ ಬಂದು ನಮ್ಮ ವೈರೆಯ ಕತೆ ಮುಗಿಯಿತೆಂದು ರಾತ್ರಿಯೆಲ್ಲ ಮಾತನಾಡಿಕೊಳ್ಳಲು ಪ್ರಾರಂಭಿಸಿದ್ದಾರೆ. ಇತ್ತ ಮಾಟಗಾರ ತಮ್ಮಣ್ಣ ಆ ದಿನ ರಾತ್ರಿ ತನ್ನ ಮಂತ್ರಶಕ್ತಿಯಿಂದ ಒಂದು ಬೇತಾಳನನ್ನು ಮಾಡಿ ಹುಲಿಕುಂಟೆಯಿಂದ ಕಲ್ಯಾರಳ್ಳಿಯ ಬಳಿ ಇದ್ದ ಜುಂಜಪ್ಪನ ಹಾವಿನ ಗೂಡಿಗೆ ಬಿಟ್ಟಿದ್ದಾನೆ. ಮಂತ್ರದಿಂದ ನಿರ್ಮಿತವಾದ ಬೇತಾಳ ಆಕಾಶಕ್ಕೂ ಭೂಮಿಗೂ ಚೆಂಡವನ್ನು ಉಗುಳುತ್ತಾ ಜುಂಜಪ್ಪನ ದನಗಳಿರುವ ಹಾವಿನ ಗೂಡಿನ ಕಡೆಗೆ ನುಗ್ಗಿ ಬರುತ್ತಿದೆ. ಈರಜುಂಜಪ್ಪನಿಗೆ ಮಾಟಗಾರ ತಮ್ಮಣ್ಣ ಬಿಟ್ಟಿರುವ ಬೇತಾಳದ ಹರಿವಾಗಿ ಹಾವಿನ ಗೂಡಿನ ಮುಂಭಾಗಕ್ಕೆ ಬಂದು ತನ್ನ ಮಂಡೆಯನ್ನು ಬಿಚ್ಚಿ ಕಣ್ಣುಗಳಲ್ಲಿ ಚೆಂಡ ಕಾರುತ್ತಾ ಬರುವ ಬೇತಾಳನನ್ನು 1 ಮೈಲು ದೂರದ ಅಂತರದಲ್ಲಿಯೇ ದಿಟ್ಟಿಸಿ ನೋಡಿದ. ಜುಂಜಪ್ಪ ಆಸು ಕಳ್ಳಿ, ತುಗ್ಗಲಿ ಕಳ್ಳಿ, ಕರೆ ಕಳ್ಳಿ ಕಡಿದು
ಸೌದೆಯನ್ನ ಒಟ್ಟಿದ್ದಾನೆ. ಬಂದ ಬೇತಾಳನನ್ನು ಹಿಡಿದು ರಾಶಿ ಹಾಕಿದ್ದ ಸೌದೆಯ ಮೇಲೆ ಹಾಕಿ ತನ್ನ ಉರಿಗಣ್ಣಿನ ಜ್ವಾಲೆಯಿಂದ ಸುಟ್ಟು ಭಸ್ಮ ಮಾಡಿದ್ದಾನೆ. ಇತ್ತ ಕಂಬ್ಯಾರ ಹಟ್ಟಿಯಲ್ಲಿ 7 ಮಂದಿಯು ಕುಳಿತು ತಮ್ಮಣ್ಣ ಬಿಟ್ಟಿರುವ ಬೇತಾಳದಿಂದ ಈರಜುಂಜಪ್ಪನ 7 ಗೂಡಿನ ದನಗಳು ಸತ್ತು ಹೋಗಿರುತ್ತವೆಂದು ಸಂತೋಷದಿಂದ ಬೆಳಕು ಮೂಡುತ್ತಲೇ ದನಗಳಿದ್ದ ಗೂಡಿಗೆ ಬಂದು ನೋಡಿದರು. ಜುಂಜಪ್ಪನ ದನಗಳು ಸಾಯದಿರುವುದನ್ನು ಕಂಡು ಬೆರಗಾದರು. ಹುಲಿಕುಂಟೆ ತಮ್ಮಣ್ಣ ಎಂತಹ ಬೇತಾಳ ಬಿಟ್ಟಿದ್ದಾನೆ, ಒಂದು ದನವೂ ಸತ್ತಿಲ್ಲವೆಂದು ಮಾತನಾಡಿಕೊಂಡು ಆಕ್ರೋಶದಿಂದ 7 ಮಂದಿ ಕಂಬ್ಯಾರು 7 ಎತ್ತುಗಳ ಮೇಲೆ ಒಂದನ್ನು ಏರಿಕೊಂಡು ಹುಲಿಕುಂಟೆ ಮಾಟಗಾರ ತಮ್ಮಣ್ಣನ ಬಳಿ ಬಂದಿದ್ದಾರೆ. ತಮ್ಮಣ್ಣ, ನೀನು ಬಿಟ್ಟ ಬೇತಾಳದಿಂದ ಒಂದು ದನವೂ ಸತ್ತಿಲ್ಲ, ಸರಿಯಾದ ಬೇತಾಳವನ್ನು ಮಾಡಿ ಬಿಟ್ಟಿಲ್ಲ, ನಿನಗೆ ಮತ್ತಷ್ಟು ವರಹ ಕೊಡುತ್ತೇವೆಂದು ಹೇಳಲು ತಮ್ಮಣ್ಣನು ಈ ಬಾರಿ 3 ಬೇತಾಳಗಳನ್ನು ಮಾಡಿ ಬಿಡುತ್ತೇನೆಂದು ಆ ದಿನ ರಾತ್ರಿ 3 ಬೇತಾಳಗಳನ್ನು ಮಾಡಿ ಹುಲಿಕುಂಟೆಯಿಂದ ಕಳ್ಳ್ಯಾರ ಹಳ್ಳಿಯ ಸಮೀಪದ ಜುಂಜಪ್ಪನ ಹಾವಿನ ಗೂಡಿಗೆ ಕಳುಹಿಸಿದ. ಬೇತಾಳದ ಹರಿವಾದ ಜುಂಜಪ್ಪನು ತನ್ನ ಉರಿಗಣ್ಣಿನ ಜ್ವಾಲೆಯಿಂದಲೇ ಸುಟ್ಟು ಭಸ್ಮ ಮಾಡಿದ. ಯಥಾ ಪ್ರಕಾರ 7 ಮಂದಿ ಕಂಬ್ಯಾರು ಪುನಃ ಮಾಟಗಾರ ತಮ್ಮಣ್ಣನ ಬಳಿ ಬಂದು, ತಮ್ಮಣ್ಣನವರೇ, ನಿಮ್ಮ ಮಾಟಗಾರಿಕೆಯಿಂದ ಜುಂಜಪ್ಪನ ದನಗಳು ಸಾಯಲಿಲ್ಲ, ನಮ್ಮ ಬಯಕೆ ಈಡೇರುತ್ತಿಲ್ಲವೆಂದು ಓಡಾಡಿದರು. ಮಾಟಗಾರ ತಮ್ಮಣ್ಣನಿಗೂ ಛಲವಾಗಿ ಬಿಟ್ಟಿತು. ಈ ಬಾರಿ ನಾ ಮಾಡುವ ಮಾಟಗಾರಿಕೆಯಿಂದ ಈರಜುಂಜಪ್ಪ ತಪ್ಪಿಸಿಕೊಳ್ಳಲಾರ ಎಂದು ಹೇಳಿ ಈ ಬಾರಿ ಈರಜುಂಜಪ್ಪನ ದನಗಳು ಬಾಯಾರಿಕೆಯಿಂದ ಹುಲಿಕುಂಟೆ ಕೆರೆಗೆ ನೀರು ಕುಡಿಯಲು ಬರುತ್ತವೆ. ಆ ಕೆರೆಗೆ ಮಾಟ ಮಾಡುತ್ತೇನೆ. ಹುಲಿಕುಂಟೆ ಕೆರೆಯ ನೀರೆಲ್ಲ ರಕ್ತಮಯವಾಗಿ ಎಪ್ಪುಗಟ್ಟುವಂತೆ ಮಾಡುತ್ತೇನೆಂದು ತಮ್ಮಣ್ಣ ಮಾಟಗಾರಿಕೆ ಮಾಡಲು ಮುಂದಾದ. ತನ್ನ ತಂತ್ರ ಮಂತ್ರಗಾರಿಕೆಯಿಂದ ಹುಲಿಕುಂಟೆಯ ಕೆರೆಯ ನೀರೆಲ್ಲ ರಕ್ತಮಯವಾಗಿ ಎಪ್ಪುಗಟ್ಟಿ ನಿಂತಿದೆ. 7 ಜನ ಕಂಬ್ಯಾರ ಬಂದರು. ಈ ತಂತ್ರಗಾರಿಕೆಯನ್ನು ನೋಡಿ ಈ ಬಾರಿ ಈರಜುಂಜಪ್ಪನ ದನಗಳು ಸಾಯುವುದರಲ್ಲಿ ಸಂದೇಹವಿಲ್ಲವೆಂದು ತಮ್ಮ ತಮ್ಮ ಮನೆಗೆ ತೆರಳಿದರು. ಮಾರನೆಯ ದಿನ ಹಾವಿನ ಗೂಡಿನಲ್ಲಿ ತಂಗಿದ್ದ ಮಾರಣ್ಣ ಮೈಲಣ್ಣರೆದ್ದು ಎದ್ದು ತನ್ನ ನೆಚ್ಚಿನ ದನಗಳನ್ನು ಹೆಸರನ್ನು ಹಿಡಿದು ಕರೆಯುತ್ತಿದ್ದಾರೆ. ಚಿಕ್ಕೋಳೆ ಚಿಕ್ಕರಂಬೆ, ಲಾವೆಣದ ಹುಲಿಕರಳಿ, ಬಾನಕ ಕರಿಯೋಡೆ, ಬಲಗುಂಬಿನ ಮಣಕ, ಕಡೆಯಗಲ ತಿರುವೋನೆ, ಕಡಪಾರಿ ಗಿಡ್ಡಣ್ಣ, ಮುಂದರವ ತಿರುವೋನೆ, ಮುಂಗಾರು ಭಟ್ಟಣ್ಣ, ಅಕಮಾರಿ ಶಿಕಮಾರಿ, ತ್ಯಾವಕ್ಕ ದಯಮಾರಿ, ಬರದಲ್ಲೇ ಬರುವಂತ ನಲಗಲ್ಲೇ ನಕ್ಷತ್ರ, ಕೊಂಬೇರ ಕಂಬ್ಯಾರ, ಕನ್ನಡಿಯ ಮಕದೋನೆ, ಕಡುಚೆಲುವ ಭಟ್ಟಣ್ಣ, ಆಲೈದು ಸಾಕಿದ ಪರದೇಶಿ ಬರಬೈಲನನ್ನು 7 ಗೂಡಿನ ದನಗಳನ್ನು ಕರೆದುಕೊಂಡು ಮೇಯಿಸಲು ಕಾಡಿಗೆ ಹೊರಟಿದ್ದಾರೆ. ಮುಂದಲ ದನಗಳಲ್ಲಿ ಮಾರಣ್ಣ, ನಡುಭಾಗದ ದನದಲ್ಲಿ ಮೈಲಣ್ಣ, ಹಿಂಭಾಗದ ದನಗಳಲ್ಲಿ ಈರಜುಂಜಪ್ಪ. ಕಾಡಿಗೆ ಬರುತ್ತಾ ವನ್ನೇನಹಳ್ಳಿ ಕೊಟ್ಟಿಗೆರೆಯ ಕಾಡಿನಲ್ಲಿ ದನಗಳನ್ನು ಮೇಯಿಸಿಕೊಂಡು
ಆಜು ಬಾಜಿನ ಅಲ್ಲಿ ಇರುವ ಹುಲ್ಲನ್ನು ಬೀಸಿಕೊಂಡು ಮಧ್ಯಾಹ್ನದ ಹೊತ್ತಿಗೆ ಗುಡ್ಡದ ರಂಗಯ್ಯನ ಗುಡಿಯ ಮುಂದೆ ಹುಲಿಕುಂಟೆ ಕೆರೆಗೆ ದನಗಳಿಗೆ ನೀರು ಕುಡಿಸಲು ಬಂದಿದ್ದಾರೆ. ಮುಂದಿನ ದನದಲ್ಲಿ ಬರುತ್ತಿದ್ದ ಮಾರಣ್ಣ ಹುಲಿಕುಂಟೆ ಕೆರೆಯ ನೀರನ್ನು ನೋಡಿ ಭಯ ಬಿದ್ದ. ತಮ್ಮ ಮೈಲಣ್ಣನನ್ನು ಕರೆದು ತೋರಿದ. ನೀರೆಲ್ಲ ರಕ್ತಮಯವಾಗಿ ಎಪ್ಪುಗಟ್ಟಿದೆ. ದನಗಳು ನೀರು ಕುಡಿಯದೆ ಹೋರಾಡುತ್ತಿವೆ. ಈ ವಿಷಯವನ್ನು ಅಣ್ಣನಿಗೆ ತಿಳಿಸೋಣ ನಡಿ ಎಂದು ಇಂದಿನ ದನಗಳ ಜೊತೆಯಲ್ಲಿ ಬರುತ್ತಿದ್ದ ಜುಂಜಪ್ಪನಿಗೆ ಹುಲಿಕುಂಟೆಯ ನೀರೆಲ್ಲ ರಕ್ತಮಯವಾಗಿ ಎಪ್ಪುಗಟ್ಟಿ ನಿಂತಿದೆ, ದನಗಳು ನೀರು ಕುಡಿಯದೆ ಹೋರಾಡುತ್ತಿವೆ ಎಂದು ಹೇಳಿದರು. ತಮ್ಮಂದಿರು ಹೇಳಿದ ಮಾತಿಗೆ ಜುಂಜಪ್ಪ ಕೆರೆಯ ಬಳಿಗೆ ಬಂದು ನೋಡಿದ. ನೀರು ರಕ್ತಮಯವಾಗಿ ಎಪ್ಪುಗಟ್ಟಿ ನಿಂತಿರುವುದನ್ನು ಕಂಡು ಮಾಟಗಾರರ ತಂತ್ರವನ್ನು ಗುರುತಿಸಿದ. ಗೌರಸಂದ್ರದ ಗಯ್ಯಾಳಿ ಮಾರಮ್ಮ, ಗುಂಟೂರು ಕರಿಯಮ್ಮ, ಕಣಿವೆ ಮಾರಮ್ಮ, ವಲಸೆ ಮಾರಕ್ಕ, ಮಾರಸಂದ್ರದ ಕರಿಯಮ್ಮ, ಬೇವಿನಹಳ್ಳಿ ಕರಿಯಮ್ಮ 7 ಜನ ಅಕ್ಕ ತಂಗಿಯರನ್ನು ಜುಂಜಪ್ಪ ಕೈ ಬೀಸಿ ಕರೆದಿದ್ದಾನೆ. 7 ಮಂದಿ ಅಕ್ಕ ತಂಗಿಯರು ಜುಂಜಪ್ಪನ ಕರೆಗೆ ಹೋಗೊಟ್ಟು ಜುಂಜಪ್ಪನ ಮುಂದೆ ನಿಂತು ನಮ್ಮನ್ನು ಕರೆಯಿಸಿದ ಕಾರಣವೇನೆಂದು ಕೇಳಿದರು. ಹುಲಿಕುಂಟೆಯ ನೀರು ರಕ್ತಮಯವಾಗಿ ಎಪ್ಪುಗಟ್ಟಿ ನಿಂತಿದೆ. ಮಾಟಗಾರರ ಕೈಚಳಕದಿಂದ ನೀರು ರಕ್ತ ಕಾರುತ್ತಿದೆ. ನೀವುಗಳು ಕಡಗೋಲಿಗೆ ಹಗ್ಗ ಕಟ್ಟಿ ಕಡೆಯಬೇಕೆಂದು ಕೇಳಿಕೊಂಡನು. ತಕ್ಷಣವೇ ಕಡಗೋಲಿಗೆ ಹಗ್ಗ ಹಾಕಿ 7 ಜನ ಅಕ್ಕ ತಂಗಿಯರು ಮೊಸರು ಕಡದ ರೀತಿಯ ತೆರದಲ್ಲಿ ಕಡದರು. ತಕ್ಷಣ ಈರಜುಂಜಪ್ಪ ನೀರಿಗೆ ಹಿಡಿದು 3 ಬಗಸೆ ನೀರನ್ನು ಕುಡಿದಿದ್ದಾನೆ. ನೀರೆಲ್ಲ ತಿಳಿ ಹಾಲಿನಂತಾಯಿತು. ಆಗ 7 ಗೂಡಿನ ದನಗಳು ಹುಲಿಕುಂಟೆಯ ನೀರನ್ನೆಲ್ಲ ಕುಡಿದು ಬಾಲ ಬೀಸುತ್ತಾ ಜುಂಜಪ್ಪನ ಬಳಿ ನಿಂತವು. ಅಣ್ಣ ತಮ್ಮಂದಿರು ತಮ್ಮ ದನಗಳನ್ನು ಆವಿನ ಗೂಡಿಗೆ ಒಡೆದುಕೊಂಡು ಹೋದರು. ಹುಲಿಕುಂಟೆ ಮಾಟಗಾರರ ತಂತ್ರ ಫಲಿಸಲಿಲ್ಲ. ಕಂಬ್ಯಾರಗೊಲ್ಲರಿಗೆ ಜುಂಜಪ್ಪನ ಮೇಲಿನ ದ್ವೇಷ ಜಾಸ್ತಿಯಾಗತೊಡಗಿತು. ಮಾಟಗಾರ ತಮ್ಮಣ್ಣ ನನ್ನ ಮಂತ್ರ ಫಲಿಸಲಿಲ್ಲವೆಂದು ಕಂಬ್ಯಾರಗೊಲ್ಲರ 7 ಮಂದಿ ಅಣ್ಣ ತಮ್ಮಂದಿರನ್ನು ಕರೆದು ಮಂತ್ರ ಬೇತಾಳಕ್ಕೆ ಜಗ್ಗಲಿಲ್ಲ. ಈರಜುಂಜಪ್ಪನ ಸಹವಾಸ ಬಲು ಕಷ್ಟ. ಹೇಗಾದರೂ ಮಾಡಿ ಸರ್ವನಾಶ ಮಾಡಲೇಬೇಕೆಂದು ಮಾಟಗಾರ ತಮ್ಮಣ್ಣ 7 ಮಂದಿ ಕಂಬ್ಯಾರಗೊಲ್ಲರಿಗೆ ತಾಕೀತು ಮಾಡಿ ಈ ಬಾರಿ ದನಗಳು ತಿರುಗಾಡುವ ಜಾಡಿಗೆ ಜುಂಜಪ್ಪ ತಿರುಗಾಡುವ ದಾರಿಗೆ ಜಾಡು ಕಳೆಯಬೇಕು. ಆದ್ದರಿಂದ ಹೊಟ್ಟೆ ಕರುವನ್ನು ಆವತಿ ಕೊಡಬೇಕು. ಆದ್ದರಿಂದ ಹಚ್ಚ ಕಣಗಲ ಹೂವು, ಬಿಳಿ ಕಣಗಲ ಹೂವು, ಮಜ್ಜೆ ಕಣಗಲ ಹೂವು, ಒಡೆರೆ ಗಿಡದ ಮುಳ್ಳು, ಬ್ರಹ್ಮದಂಡೆ ಕಾಯಿ ಗಿಡದ ಮುಳ್ಳು, ನಿಂಬೆ ಹಣ್ಣು, ನಿಂಬೆ ಮುಳ್ಳು, ಕಿತ್ತಲಿ ಮುಳ್ಳು, ಹಣ್ಣು, ಕಾಯಿ, ಕರ್ಪೂರ, ಊದುಬತ್ತಿ ಹಾಗೂ ಪಂಚಲೋಹದ ಮಳೆಗಳನ್ನು ತಂದು ಕೊಡಬೇಕೆಂದು ಹೇಳಿದ. ಆಗ 7 ತರಹದ ಹೂವುಗಳು, ಕಾರೆಕಳ್ಳಿ, ಹಚ್ಚ ಕಣಗಲ ಹೂವು, ಬಿಳಿ ಕಣಗಲ ಹೂವು, ಬ್ರಹ್ಮದೊಂಡೆಯ ಮುಳ್ಳು, ಹೊಟ್ಟೆ ಕರುವನ್ನು ಮಾಟಗಾರ
ತಮ್ಮಣ್ಣನಿಗೆ ತಂದುಕೊಟ್ಟರು. ತಮ್ಮಣ್ಣನು ದನಗಳು ತಿರುಗಾಡುವ ಜಾಡಿಗೆ ರಂಗೋಲಿ ಬಿಟ್ಟಿದ್ದಾನೆ. ಹೊಟ್ಟೆಯ ಕರುವನ್ನು ತಂದು ಕೊಂಬುಗಳು ಹಾಗೂ ತಲೆ ಮಾತ್ರ ಭೂಮಿಯ ಮೇಲೆ ಕಾಣುವಂತೆ ಕರುವನ್ನು ಹೂಡಿದರು. ತಲೆಯ ಮೇಲೆ ಸಗಣಿ ಕಟ್ಟೆಯನ್ನು ಕಟ್ಟಿ ಅದರಲ್ಲಿ ಉದ್ದನಾದ ಕಕಡವನ್ನು ಹಚ್ಚಿ ಇಟ್ಟಿದ್ದಾರೆ. ಕಕಡವು ಉರಿಯುತ್ತಿದೆ. ಕರುವಿನ ಕಣ್ಣುಗಳು ಮಾತ್ರ ಪಳಪಳನೆ ಒಡೆಯುತ್ತಿವೆ. ಮಾರನೆಯ ದಿನ ಮಾರಣ್ಣ, ಮೈಲಣ್ಣ, ಈರಜುಂಜಪ್ಪ ಹುಲಿಕಂಟೆ ಕೆರೆಯ ಏರಿಯ ಮೇಲೆ ಬರುತ್ತಿರುವಾಗ ಹಿರಿಯ ಅಣ್ಣ ದೇವಾಲಯದ ಬಳಿಗೆ ಹೋಗಿ ಹಾವಿನ ಜೊತೆಗೆ ಮಾತಾಡಿ ಹೊರಬಂದಿದ್ದಾನೆ. ಮಾರಣ್ಣ, ಮೈಲಣ್ಣ ದಾರಿಯಲ್ಲಿ ದನಗಳ ಜಾಡು ಕಳೆದಿರುವುದನ್ನು ನೋಡಿ ಭಯಗೊಂಡು ತನ್ನ ಅಣ್ಣನಿಗೆ ತಿಳಿಸಿದರು. ಈರಜುಂಜಪ್ಪ ಮಾರಣ್ಣ, ಮೈಲಣ್ಣನಿಗೆ ನೀವಿಬ್ಬರು ಹೋಗಿ ಜಾಡು ಕಳೆದಿರುವ ದಾರಿಯಲ್ಲಿ ಬಿದ್ದಿರುವ ಹಣ್ಣು, ಕಾಯಿ, ಕಿತ್ತಲೆ ಮುಳ್ಳು, ಹೂವು, ನಿಂಬೆಕಾಯಿಗಳನ್ನು ಕಂಬಳಿಯಲ್ಲಿ ಕಟ್ಟಿಕೊಂಡು ಹುಲಿ ಕುಂಟೆಯ ಕೆರೆಯಲ್ಲಿ ಕೆಸರಿಗೆ ಹಾಕಿ ಚೆನ್ನಾಗಿ ತುಳಿದು ಬನ್ನಿರೆಂದು ಹೇಳಿದ. ಅಂತೆಯೇ ಮಾರಣ್ಣ, ಮೈಲಣ್ಣ ಅಲ್ಲಿ ಬಿದ್ದಿರುವ ಹೂವು, ಒಂಬಾಳೆ, ಹಣ್ಣು, ಕಾಯಿಗಳನ್ನು ಕಂಬಳಿಯಲ್ಲಿ ಹಾಕಿಕೊಂಡು ಹುಲಿ ಕುಂಟೆಯ ಕೆರೆಯಲ್ಲಿ ಕೆಸರಿಗೆ ಹಾಕಿ ತುಳಿದು ಪುನಃ ಬಂದು ನೋಡಲು ಉರಿಯುತ್ತಿರುವ ಕಕಡ, ಪಳಪಳನೆ ಮಿಳುಗಿಸುತ್ತಿರುವ ಕರು, ತಲೆಯ ಮೇಲೆ ಇರುವ ಸಗಣಿ ಕಟ್ಟೆಯನ್ನು ನೋಡಿ ದನಗಳಿಗೆ ಜಾಡು ಕಳೆದಿದ್ದಾರೆಂದು ತನ್ನ ಅಣ್ಣನಿಗೆ ತಿಳಿಸಿದರು. ಈರಜುಂಜಪ್ಪ ಮಾರಣ್ಣ, ಮೈಲಣ್ಣನಿಗೆ ಆ ಕರುವನ್ನು ಭೂಮಿಯಿಂದ ಕಿತ್ತು ಹುಲಿ ಕುಂಟೆಯ ಕೆರೆಯಲ್ಲಿ ಮೈ ತೊಳೆದು ತರುವುದೆಂದು ಹೇಳಿದ. ಅದರಂತೆ ಮಾರಣ್ಣ, ಮೈಲಣ್ಣ ಭೂಮಿಯಿಂದ ಆ ಕರುವನ್ನ ಕಿತ್ತು ಹುಲಿ ಕುಂಟೆ ಕೆರೆಯಲ್ಲಿ ಮೈ ತೊಳೆದು ತನ್ನ ಅಣ್ಣನ ಮುಂದೆ ನಿಲ್ಲಿಸಿದ್ದಾರೆ. ಕರು ನೋಡಿದ ಜುಂಜಪ್ಪ ಆ ಕರು ಮಾವುಗಳು ಸಾಕಿದ್ದ ಚಿಕ್ಕರಂಬೆ ತಾಯಿಯ ಹಸುವಿನ ಕರುವಾಗಿತ್ತು. ಇದು ನಮ್ಮ ಮಾವುಗಳ ಹಸುವಿನ ಕರುವಾಗಿದೆ. ಹಿಂಡಿನಲ್ಲಿ ಹೋಗುವಾಗ ಈ ಕರುವನ್ನು ಹಿಂಡಿನ ದನಗಳಲ್ಲಿ ಬಿಟ್ಟು ಹೋಗಿದ್ದಾನೆ. ಈ ಕರು ಕೊಟ್ಟಲಗೆರೆಯ ಮಾಸು ಬೇಡರು ಜಾಡು ಕಳೆದುಕೊಂಡು ಹೋಗಿದ್ದಾರೆ. ನಮ್ಮ ಮತ್ತು ನಮ್ಮ ಮಾವುಗಳ ದನ ಸಾಯಲೆಂದು ಈ ಕೆಲಸ ಮಾಡಿದ್ದಾರೆ. ನೀವು ಈ ಕರುವನ್ನು ನಮ್ಮ ಮಾವುಗಳಿಗೆ ಒಪ್ಪಿಸಿ ಬರಬೇಕೆಂದು ಹೇಳಿದ. ಅಣ್ಣನ ಮಾತಿನಂತೆ ಮಾರಣ್ಣ, ಮೈಲಣ್ಣ ಆ ಕರುವನ್ನು ಹೊತ್ತುಕೊಂಡು ಮಾವುಗಳಿಗೆ ಒಪ್ಪಿಸಲು ಮಾವುಗಳ ಮನೆ ತನಕ ಮಾರಣ್ಣ, ಮೈಲಣ್ಣ ಬಂದು ಮಾವುಗಳಿರ, ನಿಮ್ಮ ಚಿಕ್ಕರಂಬೆಯ ಕರುವನ್ನು ಜಾಡು ಕಳೆಯುವ ದಾರಿಯಲ್ಲಿ ಭೂಮಿಯಲ್ಲಿ ಯಾರೋ ಗುರುತಿಸಿದರು. ಅದನ್ನು ನೋಡಿ ಕರುವಿನ ಗುರುತು ಹಚ್ಚಿ ತಮ್ಮಗಳಿಗೆ ಒಪ್ಪಿಸಿ ಬರುವುದೆಂದು ನಮ್ಮ ಹಿರಿಯ ಅಣ್ಣ ಆಜ್ಞೆ ಮಾಡಿದ್ದಾನೆ. ನಿಮ್ಮ ಕರುವನ್ನು ಹಿಡಿದುಕೊಂಡಿರು ಎನ್ನಲು ಸಂಚು ಬಯಲಾಗುವುದೆಂದು ಇದು ನಮ್ಮ ಕರುವಲ್ಲ, ನೀನೇಕೆ ಇಲ್ಲಿಗೆ ತಂದೆ, ವಾಪಸ್ ತೆಗೆದುಕೊಂಡು ಹೋಗು ಎಂದು ಕವಣೆ ಕಲ್ಲುಗಳನ್ನು ಹಾಕಿ ಬೀಸಿ ಮಾರಣ್ಣ, ಮೈಲಣ್ಣನನ್ನು ಓಡಿಸಿಕೊಂಡು ಹೋದರು. ಮಾರಣ್ಣ, ಮೈಲಣ್ಣ ಕಣ್ಣೀರಿಡುತ್ತ ಅಣ್ಣನ ಬಳಿ ಬಂದು ನಡೆದದ್ದೆಲ್ಲವನ್ನು ತಿಳಿಸಿದರು. ಜುಂಜಪ್ಪ ಎರಡನೆಯ ಬಾರಿಗೆ ಕರು ಬರಿಸಿ
ಮಾರಣ್ಣ ಮೈಲಣ್ಣನನ್ನು ಕಳುಹಿಸಿದ. ಕಂಗಾರಗೊಲ್ಲರು ಮಾರಣ್ಣ ಮೈಲಣ್ಣನನ್ನು ಊರ ಒಳಗೆ ಬಿಟ್ಟುಕೊಳ್ಳದೆ ಕವಣೆ ಕಲ್ಲಿನಿಂದ ಹೊಡೆದರು. ಏಟು ತಾಳಲಾರದೆ ಅಣ್ಣನ ಬಳಿ ಹೋಗಿ ರೋಲಿಸುತ್ತಾ ನಿಂತಿದ್ದರು. ಆಗ ಈರಜುಂಜಪ್ಪ ತಮ್ಮಂದರಿಗೆ ಸಮಾಧಾನಪಡಿಸಿ, ನೀವು ದನಗಳ ಹತ್ತಿರ ಇರಿ, ನಾನೇ ಹೋಗಿ ಮಾವುಗಳಿಗೆ ಹೇಳಿ ಕರುವನ್ನು ಒಪ್ಪಿಸಿ ಬರುತ್ತೇನೆಂದು ಹೊಟ್ಟೆ ಕರುವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಇಕನೂರ ಕೋಡಿಹಳ್ಳಿ ಚಿನುಕುದರೆ ಕುಂಟೆ ಕಾವಲಿಗೆ ಬಂದಿದ್ದಾನೆ. ಇಕನೂರು ಕೋಡಿಹಳ್ಳಿ ಗೌಡರು, ಚಿನಕುಂಟೆ ಗೌಡರು, ಹುಲಿಕುಂಟೆ ಗೌಡರು ಚಂಗಾವಾರದ ಗೌಡಾಳಿಕೆ ಸೇರಿದ್ದಾರೆ. ಪಂಚಾಯಿತಿಗೆ ಕಂಗಾರಗೊಲ್ಲರ ಕರೆಯಿಸಿ ಪಂಚಾಯಿತಿ ಮಾಡಿ ಕರುವನ್ನು ಒಪ್ಪಿಸಬೇಕಾದ ಪ್ರಸಂಗವಾದ್ದರಿಂದ ಜುಂಜಪ್ಪ ಪಂಚಾಯಿತಿದಾರರ ಸಮಕ್ಷಮ ನಮ್ಮ ಮಾವುಗಳು ಕರುವನ್ನು ಮಾವುಗಳಿಗೆ ಕೊಟ್ಟು ಬಂದರೆಂದು ನನ್ನ ತಮ್ಮಂದಿರ ಕೈಯಲ್ಲಿ ಕಳುಹಿಸಿದರೆ, ನಮ್ಮ ಮಾವುಗಳು ನನ್ನ ತಮ್ಮಂದಿರನ್ನು ಕವಣೆ ಕಲ್ಲಿನಲ್ಲಿ ಹೊಡೆದು ಹಿಂದಕ್ಕೆ ಕಳುಹಿಸಿದ್ದಾರೆ. ಈ ಕರುವಿನ ತಾಯಿ ಹಸು ನಮ್ಮ ಮಾವುಗಳ ಬಳಿಯಲ್ಲಿಯೇ ಇದೆ. ಆ ಹಸು ತನ್ನ ಕರುವಿಗೆ ಹಾಲು ಕುಡಿಸಿದರೆ ಅವರ ಕರುವೆಂದು ತೀರ್ಮಾನಿಸಬೇಕೆಂದು ಪಂಚಾಯಿತಿದಾರರಲ್ಲಿ ಜುಂಜಪ್ಪ ಕೇಳಿಕೊಂಡಿದ್ದಾನೆ. ಪಂಚಾಯಿತಿದಾರರು ಕಂಗಾರಗೊಲ್ಲರ ದನಗಳನ್ನು ಒಡೆದು ತರುವಂತೆ ಆಜ್ಞಾಪಿಸಲು ಪಂಚಾಯಿತಿಯವರ ಅಣತಿಯಂತೆ ಕಂಗಾರಗೊಲ್ಲರ ದನಗಳೆಲ್ಲ ಪಂಚಾಯಿತಿಯ ಸಭಾಂಗಣದಲ್ಲಿ ನಿಂತಿವೆ. ಜುಂಜಪ್ಪ ಹಿಡಿದು ತಂದಿದ್ದ ಕರು ಹಿಂಡಿನಲ್ಲಿದ್ದ ಚಿಕ್ಕರಂಬಿಯ ಬಳಿಗೆ ಹೋಗಿ ಕೆಚ್ಚಲಿಗೆ ಬಾಯಿ ಹಾಕಿ ಹಾಲನ್ನು ಕುಡಿಯುವುದನ್ನು ಕಂಡ ಸಮಸ್ತ ಗೌಡರು ಕಂಗಾರಗೊಲ್ಲರಿಗೆ ಈ ಕರು ನಿಮ್ಮದೆಂದು ತೀರ್ಮಾನಿಸಿದರು. ಆದರೆ ಪಂಚಾಯಿತಿಯವರ ತೀರ್ಪನ್ನು ಒಪ್ಪದೆ ಚಿಕ್ಕರಂಬೆಯ ಕರು ಸತ್ತು 6 ತಿಂಗಳಾಗಿತ್ತು. ಕರುವಿಲ್ಲದೆ ಹಾಲು ಕೆಚ್ಚಲಿನಲ್ಲಿ ಶೇಖರಣೆಯಾಗಿತ್ತು. ಅಂತೆಯೇ ಜುಂಜಪ್ಪನ ಕರುವಿನ ತಾಯಿ ಇಲ್ಲವೆಂದು ಕಾಣುತ್ತೆ. ಹಾಲನ್ನು ಕಾಣದ ಕರು ಸಿಕ್ಕಿದ ಹಸುವಿನ ಹಾಲನ್ನು ಕುಡಿದಿದೆ. ಈ ಕರು ನಮ್ಮದಲ್ಲವೆಂದು ಸಾರಿ ಹೇಳಿದೆ. ಪಂಚಾಯಿತಿಯ ತೀರ್ಪನ್ನು ಒಪ್ಪದಿರುವುದನ್ನು ಕಂಡ ಜುಂಜಪ್ಪ ಸಭೆಯಲ್ಲಿರುವ ತೀರ್ಪುಗಾರರೇ, ತರಿಯ ಕೊರಡೊಂದನ್ನು ತರಿಸಿ ಅದನ್ನು ಪೂಜಿಸಿ ಅದನ್ನು ಒಂದೇ ಏಟಿಗೆ ಕತ್ತರಿಸಿದರೆ ಕರು ಕಂಗಾರಗೊಲ್ಲರವೆಂದು ತೀರ್ಮಾನಿಸಿ, ನಾನು ಕಂಗಾರಗೊಲ್ಲರದೇ ಕರು ಎಂದು ನಾನು ಒಂದೇ ಏಟಿಗೆ ಕತ್ತರಿಸಿದರೆ ಕರುವನ್ನು ನಮ್ಮ ಮಾವುಗಳಿಗೆ ಒಪ್ಪಿಸಿರೆಂದು ಕೇಳಿಕೊಂಡನು. ತರಿಯ ಕೊರಡೊಂದನ್ನು ತರಿಸಿ ಪೂಜಿಸಿ ಕಂಗಾರಗೊಲ್ಲರನ್ನು ಕರೆದು ಒಂದೇ ಏಟಿಗೆ ತುಂಡಾಗಿ ಕತ್ತರಿಸಿರೆಂದು ಆಜ್ಞೆ ಮಾಡಿದರು. ಅದರಂತೆ ಕಂಗಾರಗೊಲ್ಲರು ತರಿಯ ಕೊರಡನ್ನು ಕತ್ತರಿಸಲಾಗದೆ ತತ್ತರಿಸಿದ್ದಾರೆ. ಆಗ ಜುಂಜಪ್ಪ ತನ್ನ ಸರದಿಯಂತೆ ತನ್ನ ಮನದೇವರಾದ ಶಿವಚಿತ್ರಲಿಂಗನನ್ನು ಮನದಲ್ಲಿ ನೆನೆದು ಒಂದೇ ಏಟಿಗೆ ತರಿಯ ತುಂಡನ್ನು ಕತ್ತರಿಸಿದ. ಸೇರಿದ ಸಭಿಕರು ಚಪ್ಪಾಳೆ ತಟ್ಟಿದರು. ಈಗಲಾದರೂ ಕಂಗಾರಗೊಲ್ಲರು ಕರುವನ್ನು ತಮ್ಮದೆಂದು ಹೇಳಬಹುದಲ್ಲ ಎಂದಾಗ ಕಂಗಾರಗೊಲ್ಲರು ಕರು ನಮ್ಮದಲ್ಲ, ನಾವುಗಳು ಇದಕ್ಕೆ ಒಪ್ಪುವುದಿಲ್ಲವೆಂದು ಪಟ್ಟು ಹಿಡಿದರು. ಕೊನೆಗೆ ಪಂಚಾಯಿತಿದಾರರು ಈರಜುಂಜಪ್ಪನಿಗೆ ಈ ಕರುವನ್ನು ನೀನೇ ತೆಗೆದುಕೊಂಡು ಹೋಗಿ ಸಾಕಿಕೊಳ್ಳಬಹುದೆಂದು ತಿಳಿಸಿದರು. ಕರುವನ್ನು ನಾನು
ತೆಗೆದುಕೊಂಡು ಹೋಗಿ ಸಾಕಿದರೆ ದೊಡ್ಡದಾದಾಗ ನಮ್ಮದೆಂದು ಮಾವುಗಳು ಬಂದರೆ ನಾನೇನು ಮಾಡುವುದು? ಅದಕ್ಕೆ ಕರುವಿನ ತಂಟೆ ಬರುವುದಿಲ್ಲವೆಂದು ಕರಾರು ಬರೆದು ಕೊಟ್ಟರೆ ನಾನು ಅದನ್ನು ಸಾಕುತ್ತೇನೆಂದು ಹೇಳಿದಾಗ ಪಂಚಾಯಿತಿದಾರರು ಚಾಪಾ ಕಾಗದ ತರಿಸಿ ಕರಾರು ಬರೆಯಿಸಿ ಕಂಗಾರಗೊಲ್ಲರು ಕರುವಿನ ತಂಟೆಗೆ ಹೋಗದಂತೆ ಕರಾರಿನಲ್ಲಿ ನಮೂದಿಸಿ ಸಹಿ ಹಾಕಿಸಿ ಜುಂಜಪ್ಪನ ವಶಕ್ಕೆ ಕೊಟ್ಟಿದ್ದಾರೆ. ಗೀರಜುಂಜಪ್ಪ ತನ್ನ ಕರುವಿನೊಂದಿಗೆ ಹಿಂದಿರುಗಿ ಹುಲಿಕಂಠೆ ಕೆರೆಯಲ್ಲಿ ಸ್ನಾನ ಮಾಡಿಸಿ ಕರುವಿಗೆ ಬಡಮೈಲ ಎಂದು ನಾಮಕರಣ ಮಾಡಿ ನಿನಗೆ ಆಕಾಶದ ಯೋಗ, ಭೂಮಿಯಲ್ಲಿರುವ ಜಲ, ಮುಂದೆ ಬರುವ ಮುಂಗನಸು ಕಾಣುವ ಶಕ್ತಿ ನಿನಗಿರಲೆಂದು ಆಶೀರ್ವಾದ ಮಾಡಿದ್ದಾನೆ. ಬಡಮೇಲ ಹಿಂದೆ ನಡೆಯುವುದು ಮುಂದೆ ನಡೆಯುವುದೆಲ್ಲ ತಿಳಿಯುತ್ತಿತ್ತು. ಅಣ್ಣ ತಮ್ಮಂದಿರು ತಾಯಿ ಜೊತೆಗೂಡಿ ಕಳ್ಯಾರಹಳ್ಳಿಯಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಸಿರಾದ ಗಾಣಿಗ ಶೆಟ್ಟರು 7 ಎತ್ತುಗಳ ಮೇಲೆ ಒಂದು ವರಹಗಳನ್ನಿಟ್ಟುಕೊಂಡು ಹುಲಿಕುಂಟೆಯ ಕೆರೆಯಲ್ಲಿ ಬೀಡು ಬಿಟ್ಟಿದ್ದಾನೆ. ಹುಲಿಕುಂಟೆ ಸಮೀಪದಲ್ಲಿ ಈರಜುಂಜಪ್ಪ ದನಗಳನ್ನು ಕಾಯುತ್ತಿರುವ ಕಾಡಿಗೆ ಸಿರಾದ ಗಾಣಿಗ ಶೆಟ್ಟರು ಹೋಗಿ ಈರಜುಂಜಪ್ಪನ ದನಗಳಿಗೆ ಬೆಲೆ ಏಳೆಂದು ಕೇಳಿದಾಗ ಶೆಟ್ಟರ ಕಡೆ ತಿರುಗಿದ ಜುಂಜಪ್ಪ ಮೂಡಿಗೆಗೆ 300, ನಡುವಿಗೆ 400, ಕೊಂಬಿಗೆ 700 ಆಗುವುದೆಂದು ತನ್ನ ಓರಿಯ ಬೆಲೆಯನ್ನು ಹೇಳಿದ. ಸತ್ತ ಬೆಳ್ಳುಳ್ಳಿಯನ್ನು ತಕ್ಕಡಿಯಲ್ಲಿಟ್ಟು ಮಾರುವ ಶೆಟ್ಟರುಗಳು ನಮ್ಮ ಓರಿಗಳನ್ನು ಖರೀದಿಸುವ ಸಾಮರ್ಥ್ಯ ನಿಮಗಿದೆಯಾ ಎಂದು ಕೇಳಿದರು. ತೊಟ್ಟು ಇಳಿಸುವ ತೊತ್ತಿನ ಮಕ್ಕಳಾದ ಶೆಟ್ಟರೇ, ನನ್ನ ಓರಿಗೆ ಬೆಲೆ ಕೊಟ್ಟು ಕೊಂಡುಕೊಳ್ಳುವ ಶಕ್ತಿ ಸಾಮರ್ಥ್ಯ ನಿನಗಿದೆಯೇ ಎಂದು ಪ್ರಶ್ನಿಸಿದ. ಜುಂಜಪ್ಪ ಶೆಟ್ಟರನ್ನು ಕೇಳುತ್ತಿದ್ದಾನೆ. ಈರಜುಂಜಪ್ಪನ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಬಂದ ದಾರಿಗೆ ಸುಂಕವಿಲ್ಲದೆ ಕಾಲಿಗೆ ಬುದ್ಧಿ ಹೇಳುತ್ತಾ ಶೆಟ್ಟರು ಹೊರಟು ಹೋದರು. ವಿಷಯವೆಂದರೆ ಒಂದಾದರ ಮೇಲೆ ಒಂದರಂತೆ ಕಷ್ಟಗಳು ಜುಂಜಪ್ಪನಿಗೆ ಎದುರಾಗುತ್ತಲೇ ಇರುತ್ತವೆ. ಇದನ್ನೆಲ್ಲ ಸಹಿಸಿಕೊಂಡು ಮಾರಣ್ಣ, ಮೈಲಣ್ಣ ಮತ್ತು ತಾಯಿಯ ಜೊತೆಗೂಡಿ ಕಳ್ಯಾರಳ್ಳಿಯ ಗ್ರಾಮಕ್ಕೆ ಹೋಗಿ ಜೀವನ ಸಾಗಿಸುತ್ತಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಕಂಗಾರಗೊಲ್ಲರು ಚಿಂತಿಸುತ್ತಿದ್ದಾರೆ. ಈರಜುಂಜಪ್ಪ ಮತ್ತು ದನಗಳನ್ನು ಸಾಯಿಸಲು ನಮ್ಮಿಂದ ಸಾಧ್ಯವಾಗಲಿಲ್ಲ, ಮಾಟ ಮಾಡಿಸಿದ್ರು ಬಗ್ಲಿಲ್ಲ ಎಂದು ಚರ್ಚೆ ಮಾಡುತ್ತಾ ಯಾವ ರೀತಿ ಇವನನ್ನ ನಾಶ ಮಾಡಬೇಕು, ಈರಜುಂಜಪ್ಪ ಮತ್ತು ದನಗಳನ್ನ ಸರ್ವನಾಶ ಮಾಡಬೇಕೆಂಬ ಸಂಚಿನಲ್ಲಿ ತೊಡಗಿದ್ದಾರೆ. ಕಂಗಾರಗೊಲ್ಲರಿಗೆ ಹಗಲು ರಾತ್ರಿಗಳು ನಿದ್ದೆ ಬರುತ್ತಿಲ್ಲ. ತನ್ನ ಕಡುವೈರಿ ಈರಜುಂಜಪ್ಪನನ್ನ ಅಟ್ಟಹಾಸವನ್ನ ಸುಟ್ಟು ಹಾಕುವವರೆಗೆ ನಿದ್ದೆ ಮಾಡುವುದಿಲ್ಲವೆಂದು ಶಪಥ ಮಾಡಿ ಮತ್ತೊಂದು ಸಂಚನ್ನು ರೂಪಿಸಲು ಸಿದ್ಧತೆ ಮಾಡುತ್ತಿದ್ದಾರೆ. ಈರಜುಂಜಪ್ಪ ಲಕ್ಷೋಪಲಕ್ಷ ದನಕರುಗಳನ್ನು ನೋಡಿ ಕರುಗುತ್ತಿದ್ದರು. ಈರಜುಂಜಪ್ಪನ ಅಟ್ಟಹಾಸವನ್ನು, ಅವನ ದನಕರುಗಳನ್ನು ನಾಶ ಮಾಡಲು ಸಂಚು ನಡೆಸಿದರು. ಹೇಗಾದರೂ ಮಾಡಿ ಜುಂಜಪ್ಪನನ್ನು ನಾಶ ಮಾಡಲೇಬೇಕೆಂದು ಸತತ ಪ್ರಯತ್ನ ಮಾಡತೊಡಗಿದರು. ಹೀಗೆ ಹಲವಾರು ವರ್ಷಗಳು ಕಳೆದಿವೆ. ಒಂದು ದಿನ ಕಂಗಾರಗೊಲ್ಲರ ದೊಡ್ಡ ಚಿನ್ನ ಮತ್ತು ಸಂಗಡಿಗರು ದೇವರು ಪೂಜೆ ಮಾಡುವ ಸಂದರ್ಭದಲ್ಲಿ ಚಿನ್ನಮ್ಮನ 3 ಮಂದಿ ಮಕ್ಕಳನ್ನು ಕರೆಯಿಸಿಕೊಂಡು ವಿಷ ಹಾಕಿ ಕೊಂದಲು ಸಂಚು ನಡೆಸಿ
ದೇವರು ಪೂಜೆ ಮಾಡುವ ನೆಪ ಒಡ್ಡಿ ಓಲೆಗರಿ ತರಿಸಿ ಚಿನ್ನಮ್ಮನಿಗೆ ಓಲೆ ಬರದು. ಈ ದಿನ ನಮ್ಮ ಊರಿನ ಹಾವಿನ ಗೂಡಿನಲ್ಲಿ ಬಂದು ಬಳಗದವರನ್ನು ಸೇರಿಸಿಕೊಂಡು ದೇವರು ಪೂಜೆ ಮಾಡುತ್ತಾರೆ. ಆದ್ದರಿಂದ ತಪ್ಪದೆ ನಿನ್ನ 3 ಮಕ್ಕಳನ್ನು ಕಳುಹಿಸಬೇಕೆಂದು ಓಲೆ ಬರೆದು ಕಳುಹಿಸಿದರು. ಓಲೆ ಬಂದು ಚಿನ್ನಮ್ಮನಿಗೆ ಹುಟ್ಟಿತು. ತವರು ಮನೆಯಿಂದ ಬಂದ ಪತ್ರ ನೋಡಿ ಎಲ್ಲಿಲ್ಲದ ಆನಂದವಾಯಿತು. ತವರಿನ ವ್ಯಾಮೋಹ ಉಕ್ಕಿ ಹರಿಯಿತು. ತನ್ನ 3 ಜನ ಮಕ್ಕಳನ್ನು ಬಳಿಗೆ ಕರೆದು ಹೇಳಿದರು, ನೋಡ್ರಪ್ಪ, ನಿಮ್ಮ ಮಾವುಗಳು ಅಕ್ಕರೆಯಿಂದ ಓಲೆ ಬರೆದು ದೇವರ ಪೂಜೆಗೆ ಕರೆದಿದ್ದಾರೆ. ಹಾವಿನ ಗೂಡಲ್ಲಿ ದೇವರ ಪೂಜೆ ಮಾಡುತ್ತಾರಂತೆ. ನೀವುಗಳು ನಿಮ್ಮ ಮಾವನ ಮನೆತನಕ ಹೋಗಿ ಬಂದಿರಲಿ. ತಾಯಿಯ ಮಾತು ಕೇಳಿದ ಮಕ್ಕಳು ಗಹಿಗಹಿಸಿ ನಕ್ಕರು. ಅಮ್ಮ, ನಮ್ಮನ್ನು ಕಂಡು ಕರುಗುವವರ ಮನೆತನಕ ಹೋಗುವುದು ಸರಿಯಲ್ಲ. ನಾವು ಹೋಗಲ್ಲಮ್ಮ, ಹೋಗಲೇಬೇಕೆಂದು ಎಂಬ ಹಠ ಮಾಡಿದರೆ ನಾವು ಹೋಗುವ ಮುನ್ನ ಯಾರನ್ನಾದರೂ ಸಾಕ್ಷಿ ಮಾಡಮ್ಮ ಎಂದು ಹೇಳಿದರು. ತಕ್ಷಣವೇ ಚಿನ್ನಮ್ಮ, ಹಟ್ಟಿಗೌಡ, ಪಟ್ಟದ ಪೂಜಾರಿಗಳನ್ನು ಕೊಡುತ್ತೇನೆ. ನಿಮ್ಮ ಮಾವುಗಳು ಮಾಡುವ ದೇವರ ಪೂಜೆಗೆ ಹೋಗಿ ಬಂದರಿಂದ ಇವರುಗಳ ಸಾಕ್ಷಿ ನಮಗೆ ಬೇಡಮ್ಮ. ರಾಯ ವಸೂರ, ಅಡುಗನಾರ, ಆರಪ್ಪನ ದೊಡ್ಡ ಮಕ್ಕಳು ಸಾಕ್ಷಿಗೆ ಬಂದರೆ ಹೋಗುತ್ತೇವೆ ಎಂದರು. ಮಕ್ಕಳ ಮಾತಿನಂತೆ ಚಿನ್ನಮ್ಮ ಕಾಲೇಗೌಡ ಮತ್ತು ಅವನ ಮಕ್ಕಳನ್ನು ಕರೆದು ಹಬ್ಬಗಳಿದ ಈರಜುಂಜಪ್ಪನ ಮಾವುಗಳು ಹಾವಿನ ಗೂಡಿನಲ್ಲಿ ದೇವರು ಮಾಡುತ್ತಾರೆಂದು ಓಲೆ ಬರೆದು 3 ಮಕ್ಕಳನ್ನು ಕಳಿಸಿರೆಂದು ಕೇಳಿದ್ದಾರೆ. ನನ್ನ ಮಕ್ಕಳು ಹೋಗುವುದಿಲ್ಲವೆಂದು ಹಠ ಮಾಡುತ್ತಿದ್ದಾರೆ. ನೀವಾದರೂ ಹೇಳಿ ಕಳಿಸಿರೆಂದು ಕೇಳಿಕೊಂಡಾಗ ಹಾಲೇಗೌಡ ಮತ್ತು ಅವನ ಮಕ್ಕಳು ವಿಧ ವಿಧವಾಗಿ ಈರಜುಂಜಪ್ಪ, ಮಾರಣ್ಣ, ಮೈಲಣ್ಣನನ್ನು ಕರೆದು ಹಕ್ಕರದಿಂದ ನಿಮ್ಮ ಮಾವುಗಳು ದೇವರ ಪೂಜೆಗೆ ಕರೆದಿದ್ದಾರೆ, ಹೋಗಿ ಬಂದರು. ಅದಕ್ಕೆ ಈರಜುಂಜಪ್ಪ ಹೇಳಿದ, ಆಯಿತು ತಾತ, ನೀವು ಹೇಳಿದ ಮೇಲೆ ನಾವುಗಳು ದೇವರ ಪೂಜೆಗೆ ಹೋಗಿ ಮಾವುಗಳು ಹಾಕುವ ವಿಷದ ಅನ್ನ ತಿಂದು ಬರುತ್ತೇನೆಂದು ನುಡಿದು ತಾತ, ಮಾವುಗಳ ಮನೆಯಲ್ಲಿ ಹೋಗಿ ಉಣ್ಣಾಕೆ ಹಾಲು ಸಕ್ಕರೆ ಇಲ್ಲ, ತುಪ್ಪ ಹಣ್ಣವಿಲ್ಲ. ಆದ್ದರಿಂದ ಈ ಮಾತಿಗೆ ನೀವೇ ಸಾಕ್ಷಿ ಎಂದು ಹೇಳುತ್ತಾ ಮಾವುಗಳ ದೇವರ ಪೂಜೆಗೆ ಹೊರಡಲು ಸಿದ್ಧವಾದ. ಅದರಂತೆಯೇ ಇತ್ತ ಕಂದಾರ ಹಟ್ಟಿಯ ದೊಡ್ಡ ಚಿನ್ನಗೌಡ, ಈರಜುಂಜಪ್ಪ ಮತ್ತು ಅವರ ಸಹೋದರರುಗಳನ್ನು ನಾಶ ಮಾಡಲು ಸಂಚು ನಡೆಸಿದ್ದಾರೆ. ಮದ್ದು ತಯಾರು ಮಾಡಲು ಸಿದ್ಧತೆ ನಡೆಸಿದ್ದಾರೆ. ಹಲವಾರು ರೀತಿಯ ಮದ್ದುಗಳನ್ನು ತಯಾರಿಸಿದರು. ಚಿಕ್ಕ ದತ್ತೂರಿ, ಆಳ ದತ್ತೂರಿ, ಸುತ್ತ ಕಣಗಳ ಹಾಲು ಬೆರೆಸಿ ಉರಿ ಮದ್ದು ತಯಾರು ಮಾಡಿಸಿ ಏಕನೂರ ಕುಂಬಾರನನ್ನು ಕರೆಯಿಸಿ ಅವನಿಗೆ ಎತ್ತು, ಹೊನ್ನು, ವರಹಗಳನ್ನು ಕೊಟ್ಟು 7 ಪದರ ಇರುವ ಒಂದು ಮಡಕೆಯನ್ನು ಮಾಡಿಕೊಡುವಂತೆ ತಿಳಿಸಿದರು. ಅದರಂತೆ ಏಕನೂರ ಕುಂಬಾರ 7 ಪದರ ಇರುವ ಒಂದೇ ಒಂದು ಕುಡಿಕೆಯನ್ನು ಮಾಡಿಕೊಟ್ಟ. ಆ ಕುಡಿಕೆಯನ್ನು ತಂದು ಅದರ ಒಂದು ಪದರದಲ್ಲಿ ತಯಾರು ಮಾಡಿದ್ದ ವಿಷದ ಮದ್ದನ್ನು ಅನ್ನದಲ್ಲಿ ಕಲಸಿಟ್ಟರು. ಉಳಿದ 6 ಪದರಗಳಲ್ಲಿ ತಾವೇ ಉಣ್ಣಲು ವಿವಿಧ ರೀತಿಯ ಭಕ್ಷ್ಯಗಳನ್ನಿಟ್ಟುಕೊಂಡು ಎಲ್ಲರೂ ಒಂದೇ ಪಂಕ್ತಿಯಲ್ಲಿ ಕುಳಿತುಕೊಂಡು
ಉಣ್ಣುವ ವ್ಯವಸ್ಥೆ ಮಾಡಿದರು. ಮಾವುಗಳು ಕರೆಯೋಲೆಯಂತೆ ಈರಜುಂಜಯ್ಯ, ಮಾರಣ್ಣ, ಮೈಲಣ್ಣ ದೇವರ ಪೂಜೆಗೆ ಹೊರಡಲು ಸಿದ್ಧರಾಗುತ್ತಿದ್ದರು. ಒಲೆಪಿಗೋಸ್ಕರ ದಟ್ಟಿಯನ್ನು ಸುತ್ತಿಕೊಂಡು ಪಾಗು ತಿರುವಿಕೊಂಡು ಮಾವನ ಮನೆಗೆ ಹೋಗುವ ಸಡಗರಕ್ಕೆ ಹಾಲು ಅನ್ನ ಉಂಡು ಬಾಗಿಲಿಗೆ ಬಂದ. ಬಾಗಿಲಿಗೆ ಬಂದ ತಕ್ಷಣ ಬಾಗಿಲಿಗೆ ಬೆಕ್ಕು ಅಡ್ಡವಾಗಿ ಹೋದು. ಬೆಕ್ಕು ಅಡ್ಡ ಹೋದುದನ್ನು ಕಂಡ ಈರಜುಂಜಪ್ಪ ಮನದಾಗಿ ಯೋಚಿಸುತ್ತಾ ಏನು ಕೇಡು ಸಂಭವಿಸುವುದೋ ಕಾಣಲಿಲ್ಲ ಎನ್ನುತ್ತಾ, ಏನೇ ಆಗಲಿ ಇದಕ್ಕೆ ಹಂಜಿದರೆ ಕೆಂಗರಿಪುರಿ ಮಲ್ಲಪ್ಪ ಮತ್ತು ಚಿನ್ನಮ್ಮನ ಮಕ್ಕಳಾದ ನಮಗೆ ಸಾಹಸ ದೊರೆಯುವುದಿಲ್ಲ ಎಂದು ಮುಂದಕ್ಕೆ ಬಂದ. ಮನದೇವರಾದ ಎತ್ತಯ್ಯನಿಗೆ ಕೈ ಮುಗಿದು ಒಂದು ಹೆಜ್ಜೆ ಮುಂದಕ್ಕಿಟ್ಟ. ಉತ್ತರಾಸದ ಬಳಿ ಹಲ್ಲಿಗಳು ಲೊಚ ಲೊಚ ಎಂದು ನೋಡಿದವು. ಈರಜುಂಜಪ್ಪನಿಗೆ ಅಪಶಕನವೆಂದು ತಿಳಿದರೂ ವಿಧಿ ಇಲ್ಲದೆ ದೇವರೇ ಗತಿ ಎಂದು ಹೊರಟ. ಮಾರಣ್ಣ, ಮೈಲಣ್ಣನು ಈರಜುಂಜಪ್ಪನನ್ನು ಹಿಂಬಾಲಿಸಿದರು. ಈರಜುಂಜಪ್ಪನ ಹಿಂದೆ ದಂಡು, ದಡವಾಯಿಗಳು, ನಗಾರಿ ಗಮಗೆಲ್ಲ ಬಡಿದುಕೊಂಡು ಮಾವುಗಳ ಮನೆತನಕ ಸಡಗರದಿಂದ ನಡೆದು ಬಂದರು. ಈರಜುಂಜಪ್ಪನು ಛತ್ರಿ, ಚಾಮರ, ವಾದ್ಯ ಗೋಷ್ಠಿಗಳೊಂದಿಗೆ ಬರುತ್ತಿರುವುದನ್ನು ಕಂಡು ಕಂಬ್ಯಾರು ಬಂದರು. ಹೊರಪಿನ ಜುಂಜಪ್ಪನಿಗೆ ಆದರದ ಸ್ವಾಗತ ಕೋರಲು ಸಜ್ಜಾಗಿ ನಿಂತರು. ಹಳದಿ, ಬಿಳಿ ಹಾಗೂ ಕೆಂಪು ಛತ್ರಿಗಳನ್ನು ಹಿಡಿದು ಕಂಬ್ಯಾರು ಬಂದರು. ಈರಜುಂಜಪ್ಪನನ್ನು ಮೆರವಣಿಗೆಯಲ್ಲಿ ಕರೆದೊಯ್ದರು. ಎತ್ತ ತನ್ನ ಅಣ್ಣಂದಿರು ಬಂದಿರುವ ಸುದ್ದಿ ತಿಳಿದ ತಂಗಿ ಮಾರಕ್ಕ ಸಡಗರದೊಂದಿಗೆ ರನ್ನದ ಆರತಿ ಮಾಡಿಕೊಂಡು ಬರುತ್ತಿರುವುದನ್ನು ಕಂಡು ಕಂಗಾರ ಗೊಲ್ಲರ ದೊಡ್ಡ ಚಿನ್ನ ಅಣಕವಾಡಿದ. ಮಾರಕ್ಕ, ಅಣ್ಣ ಬಂದಾನೆಂದು ಸಡಗರಗೊಂಡೀಯ? ನಿಮ್ಮ ಅಣ್ಣನಿಗೆ ನಾಳೆ ಐತೆ ಸಡಗರ ಎಂದು ಅಣಕವಾಡಿದೆ. ಆಲನೂರ ಮದ್ದನ್ನ ನಿಂಬೆ ಹಣ್ಣಿಗಾಕಿ ಪಾನಕ ಮಾಡಿದರು. ಸಾಲೆ ದಟ್ಟನಿಗೆ ವಿಷ ಹಾಕಲು ಆಲನೂರ ತೋಟದ ಬಾಳೆ ಎಲೆ ತಂದು ಇಟ್ಟರು. ತಯಾರಿ ಮಾಡಿಸಿದ್ದ ವಿಷದ ಅನ್ನ 7 ಪದರದ ಕುಡಿಕೆಯನ್ನು ದೇವರ ಎಡೆಗೆಂದು ತಂದು ಇಟ್ಟರು. ದೇವರ ಪೂಜೆ ಆದ ನಂತರ ಈರಯ್ಯಜುಂಜಪ್ಪನನ್ನು ದೇವರ ಎಡೆ ಸೇವಿಸಲು ಕರೆದಿದ್ದಾರೆ. ಎಲ್ಲರೂ ಪಂಕ್ತಿಯಲ್ಲಿ ಕುಳಿತಿರಲು 7 ಪದರದ ಕುಡಿಕೆಯಲ್ಲಿದ್ದ ಉರಿಮದ್ದು ತಂದು ಈರಯ್ಯಜುಂಜಪ್ಪನ ಬಾಳೆಯ ಎಲೆಯ ಮೇಲೆ ಇಟ್ಟಿದ್ದಾರೆ. ಈರಜುಂಜಪ್ಪನಿಗೆ ಎಡದ ಕಣ್ಣು ಅದುವಿತು. ಅನುಮಾನ ಶುರುವಾಯಿತು. ಮಾವುಗಳು ಮಾಡಿದ ಬಾಣ ಗಂಟಲಲ್ಲಿ ಇಳಿಯದಾಯಿತು. ತಕ್ಷಣವೇ ಜೊತೆಯಲ್ಲಿ ಕರೆದುಕೊಂಡು ಬಂದಿದ್ದ ತನ್ನ ಸಾಕಿದ ಜೂರು ನಾಯಿಯನ್ನು ಕರೆದು ಬಾಳೆ ಎಲೆಯ ಮೇಲಿದ್ದ ಅನ್ನದ ಉಂಡೆಯನ್ನು ತೆಗೆದು ಹಾಕಿದ. ಅನ್ನ ತಿಂದ ನಾಯಿ ಬೊಗಸೆ ರಕ್ತ ಕಕ್ಕಿ ಹಾರಿ ದೊಪ್ಪನೆ ನೆಲದ ಮೇಲೆ ಸತ್ತು ಬಿದ್ದಿತು. ಬೆಚ್ಚಿದ ಈರಜುಂಜಪ್ಪ ಮಾವುಗಳ ಕುತಂತ್ರ ಹರಿತು ತನ್ನ ಸಹೋದರರನ್ನು ಕರೆಯುತ್ತಿದ್ದಾನೆ. ಮಾರಣ್ಣ, ಮೈಲಣ್ಣ, ಬಂದ್ರೋ, ಮಾವುಗಳು ಮಾಡಿರುವ ಉರಿಮದ್ದು ಬಾಯಲ್ಲಿ ತಿನ್ನೋಣ. ಮಾವುಗಳು ಮಾಡಿದ ಉರಿಮದ್ದು ತಿನ್ನದಿದ್ದರೆ ಕೆಂಗುರಿ ಮಲ್ಲಪ್ಪ ಮತ್ತು ಚಿನ್ನಮ್ಮನ ಮಕ್ಕಳಾಗಿ ಹುಟ್ಟಿ ಸಾರ್ಥಕವಿಲ್ಲವೆಂದು ನಡುಸಭೆಯಲ್ಲಿ ಕೂಗಿದ. ಶಿವಲೀಲೆಯಂತೆ ಈರಜುಂಜಪ್ಪ
ಮಾರಣ್ಣ ಮೈಲಣ್ಣ ಮಾವುಗಳು ಮಾಡಿದ ಉರಿಮದ್ದು ತಿಂದಿದ್ದಾರೆ. ತಿಂದವರು ಹೊಟ್ಟೆ ಉರಿಯ ತಡೆಯಲಾರದೆ ತಂಗಿ ಮಾರಕ್ಕನ ಮನೆ ಮುಂದೆ ನಿಂತು ತಂಗಿಯನ್ನು ಕರೆದು, ನೀರು ಕೊಡಮ್ಮ, ಮಾವುಗಳು ಮಾಡಿದ ಮದ್ದು ತಿಂದು ಬಂದಿದ್ದೇವೆಂದು ಹೇಳಿದರು. ತಂಗಿ ಮಾರಕ್ಕ ಹೇಳಿದಳು, ಅಣ್ಣಯ್ಯ, ನೀರು ತಂದು ಇಲ್ಲಿಗೆ 8 ದಿನವಾಯಿತು, ನೀರು ಇಲ್ವಲ್ಲಣ್ಣ ಎಂದು ಬಿಕ್ಕಿ ಬಿಕ್ಕಿ ಹತ್ತಳು. ಈರಜುಂಜಪ್ಪನ ಕಣ್ಣು ಕೆಂಪಗಾದವು. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆನ್ನುವಂತೆ ಮನದಲ್ಲಿ ನೊಂದು ಮಾರಣ್ಣ ಮೈಲಣ್ಣನನ್ನು ಕರೆಯುತ್ತಾ, ನಾವುಗಳು ಇಲ್ಲಿ ಇರುವುದು ತರವಲ್ಲ, ಆಲೇಗೌಡನ ಸಾವೇ ಹುಲ್ಲಿನ ಮೆದೆಗೆ ಸೇರಿಕೊಳ್ಳೋಣ, ಅದೇ ನಮಗೆ ಹರವನು ಎನ್ನುತ್ತಾ ಹೊನ್ನಟ್ಟಿ ಆಲೇಗೌಡನ ಸಾವೇ ಹುಲ್ಲಿನ ಮೆದೆಗೆ ಉರಿಮದ್ದಿನ ಉರಿಯನ್ನು ತಡೆಯಲಾರದೆ ಒಕ್ಕ ಸಾವೇ ಹುಲ್ಲಿನ ಮೆದೆಯು ಧಕ್ಕನೆ ಹತ್ತಿಕೊಂಡು ಹುರಿಯಿತು. ಶಿವಪುತ್ರ ಜುಂಜಪ್ಪ ಹುಲ್ಲಿನ ಮೆದೆಯಲ್ಲಿ ಸಿಲುಕಿ ಬೆಂಕಿಯಲ್ಲಿ ಸುಟ್ಟು ಬಾಧೆ ತಡೆಯಲಾರದೆ ಕಿರುಚಾಡಿಕೊಂಡು ಕಂಬ್ಯಾರ ಬಂದರ ಅಟ್ಟಹಾಸ ಅಡಗಿಸಲು ಪಣತೊಟ್ಟ. ಉರಿಮದ್ದು ಇಕ್ಕಿದರೆ ಹಿಕ್ಕಾಲಿ, ದಕ್ಕೋರ ಮಗನಲ್ಲ, ದಕ್ಕಡಿ ಗೊಂಬಾನ ಹಳಿಯಾನು ಜುಂಜಪ್ಪ ಇಲ್ಲಿಗೆ 7 ದಿನಕ್ಕೆ ಬಂದು ಕಂಬ್ಯಾರಟ್ಟಿಯ ಸಾಲುಗೇರಿ ಉರಿತೇನೆ. ಬಟ್ಟ, ಈಗ ನಮ್ಮ ಪ್ರಾಣ ಹೋಗುವುದರಲ್ಲಿದೆ. ಈ ಕೂಡಲೇ ನನ್ನ ತಾಯಿಗೆ ವಿಷಯ ತಿಳಿಸಿಬಿಡಪ್ಪ. ಒಂದು ಮಾತು ನನ್ನ ತಾಯಿಗೆ ಹೇಳಿ, ಚಿಕ್ಕರಂಬೆ ದೊಡ್ಡರಂಬೆ ಎಂಬ ಗೋವುಗಳ ಹಾಲನ್ನು ಕರೆದು ದೇವರ ಪೂಜೆ ಮಾಡಿ ನಮ್ಮ ಪ್ರಾಣ ಹೋಗಲು ಬಾಯಿಗೆ ಬಿಡುವಂತೆ ತಿಳಿಸಿರೆಂದು ಹೇಳಿದ. ಅದರಂತೆ ಭಟ್ಟಣ್ಣ ಚಿನ್ನಮ್ಮನಿಗೆ ಸುದ್ದಿ ಮುಟ್ಟಿಸಲು ಓಡೋಡಿ ಬಂದ. ಕಳ್ಯಾರ ಹಳ್ಳಿಯಲ್ಲಿ ಚಿನ್ನಮ್ಮ ಉಗರಂಚಿನ ತೊಗರಿ ಕಡ್ಡಿನ ಬಣ್ಣದ ಸೀರೆಯನ್ನು ಉಟ್ಟುಕೊಂಡು ಮಾಳಿಗೆ ಮನೆಯಲ್ಲಿದ್ದಳು. ಓಡಿ ಬಂದ ಭಟ್ಟಣ್ಣ ಈರಜುಂಜಪ್ಪ, ಮಾರಣ್ಣ, ಮೈಲಣ್ಣರುಗಳು ಮಾವುಗಳು ಮಾಡಿದ ಉರಿಮದ್ದು ತಿಂದು ಹೊನ್ನಟ್ಟಿ ಆಲೇಗೌಡನ ಸಾವೇ ಹುಲ್ಲಿನ ಮೆದೆಯಲ್ಲಿ ಸೇರಿ ಬೆಂಕಿ ಎತ್ತಿಕೊಂಡು ಹುರಿದು ಸುಟ್ಟ ಗಾಯಗಳಿಂದ ಪ್ರಾಣ ಬಿಡುತ್ತಿದ್ದಾರೆ. ಕೂಡಲೇ ಹೋಗಿ ಚಿಕ್ಕರಂಬೆ ದೊಡ್ಡರಂಬೆ ಎಂಬ ಹಸುಗಳ ಹಾಲನ್ನು ಕರೆದು ದೇವರ ಮುಂದಿಟ್ಟು ಪೂಜೆಯ ಮಾಡಿದ ಮೇಲೆ ಆ ಹಾಲನ್ನು ಈರಜುಂಜಪ್ಪ, ಮಾರಣ್ಣ, ಮೈಲಣ್ಣರುಗಳ ಬಾಯಿಗೆ ಬಿಡಲು ತಿಳಿಸಿದ್ದಾರಮ್ಮ ಎಂದು ಭಟ್ಟಣ್ಣ ತೊದರ ನುಡಿಯಿಂದ ಚಿನ್ನಮ್ಮನಿಗೆ ತಿಳಿಸಿದ. ಮುದ್ದು ಮಕ್ಕಳ ಸಾವಿನ ಸುದ್ದಿ ಭರಸಿಡಿಲು ಬಡಿದಂತಾಗಿ ಮೂರ್ಛೆಯಿಂದ ಭೂಮಿ ಮೇಲೆ ಬಿದ್ದರು. ಬಟ್ಟಲು ಗಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಸುರಿಯಿತು. ಪ್ರಜ್ಞೆ ತಿಳಿದದ್ದ ಚಿನ್ನಮ್ಮ ಗೋಳಾಡುತ್ತಾ ಉಟ್ಟ ಬಟ್ಟೆಯನ್ನು ಕಳಚಿ ಸಾಲಿ ಸೀರೆಯನ್ನು ಹುಟ್ಟು ಚಿಕ್ಕರಂಬೆ ದೊಡ್ಡರಂಬೆ ಹಸುಗಳ ಹಾಲನ್ನು ಕರೆದು ಎತ್ತಯ್ಯ ದೇವರ ಮುಂದಿಟ್ಟು ಪೂಜಿಸಿ ತನ್ನ ಮಕ್ಕಳ ಬಾಯಿಗೆ ಹಾಲನ್ನು ಬಿಡಲು ಸಾವೇ ಹುಲ್ಲಿನ ಮೆದೆಯಲ್ಲಿ ಸಿಲುಕಿಕೊಂಡಿದ್ದ ಮಕ್ಕಳ ಬಳಿಗೆ ಬಂದು ನಿಂತಿದ್ದಾಳೆ. ಬಂದು ಭೂಮಿಯಲ್ಲಿ ಹಾಲನ್ನು ಬಿಟ್ಟು ಭೂಮಿಯ ಮೇಲೆ ಬಿದ್ದಿರುವ ತನ್ನ ಮಕ್ಕಳನ್ನು ಕಂಡು ಹೃದಯ ಕಿತ್ತು ಬರುವಂತಿತ್ತು. ತನ್ನವರ ಕುತಂತ್ರದ ಬಗ್ಗೆ ಶಪಿಸುತ್ತಾ ತನ್ನ ಮಕ್ಕಳ ಬಾಯಿಗೆ ಹಾಲು ಬಿಡುತ್ತಿದ್ದಾಳೆ. ಚಿನ್ನಮ್ಮ ಈರಜುಂಜಪ್ಪನ ಬಾಯಿಗೆ ಹಾಲು ಬಿಡುತ್ತಿರುವಾಗ ಒಮ್ಮೆ ಅಮ್ಮ ಎಂದು ಬಾಯಿ ತೆರೆದ.
ಈಗಲಾದರೂ ತಿಳಿಯಿತೆ ತಾಯಿ, ನಿನ್ನ ತವರಿನವರ ಕಪಟ ಚಿಂತಿಸಬೇಡಮ್ಮ. ಇಂದಿಗೆ 7 ದಿವಸಕ್ಕೆ ಕಂಬ್ಯಾರಗೊಲ್ಲರ ನಾಶ ಮಾಡಲು ಬರುತ್ತೇನೆ. ದೇವಾಲಯದ ಕಡೆ ಜೋಕೆಯಮ್ಮ ಎಂದು ಹೇಳುತ್ತಾ ತನ್ನ ತಾಯಿಯ ತೊಡೆಯ ಮೇಲೆ ಪ್ರಾಣ ಬಿಟ್ಟರು. ಮಕ್ಕಳ ಪ್ರಾಣ ಪಕ್ಷಿ ಹಾರಿದ ಕೂಡಲೇ ಪಶ್ಚಿಮ ಮುದಿಯಲ್ಲಿ ಸೂರ್ಯ ಮುಳುಗಿದ. ಚಿನ್ನಮ್ಮ ಕಳ್ಳ್ಯಾರಳ್ಳಿಯ ತನ್ನ ಮುದ್ದು ಮಕ್ಕಳಿಗೆ ಉರಿಮದ್ದಿಟ್ಟ ಅಣ್ಣಗಳಿರ ತಣ್ಣಗೆ ಬದುಕಿತು ಎಂದು ಹೇಳುತ್ತಾ ಬಿಕ್ಕಿ ಬಿಕ್ಕಿ ಹಳುತ್ತಾ ಭೂಮಿ ಮೇಲೆ ದಪ್ಪನೆ ಬಿದ್ದು ಪ್ರಾಣ ಬಿಟ್ಟರು. ತಾಯಿ ಮಕ್ಕಳ ಶವಗಳು ಒನ್ನಟ್ಟಿ ಹಾರೇಗೌಡನ ಸಾವೇ ಹುಲ್ಲಿನ ಮೆದೆಯ ಬಳಿ ಬಿದ್ದಿವೆ. ವಿಷಯ ತಿಳಿದ ಕಳ್ಳ್ಯಾರ ಹಳ್ಳಿಯ ಜನಸ್ತೋಮ ಅತ್ತ ಕಂಬ್ಯಾರಗೊಲ್ಲರು ಈರ ಜುಂಜಪ್ಪನ ಅಟ್ಟಹಾಸ ಅಡಗಿ ತಂದು ಹಾಲು ಕುಡಿದು ಸಂತೋಷದಿಂದ ಇದ್ದಾರೆ. ಕಳ್ಳ್ಯಾರಹಳ್ಳಿಯ ಜನಸ್ತೋಮ ದುಃಖ ಸಾಗರದಲ್ಲಿ ಮುಳುಗಿದೆ. ಸಮಸ್ತರು ಸೇರಿ ತಾಯಿ ಮಕ್ಕಳ ಶವಸಂಸ್ಕೆ ಸಿದ್ಧತೆ ನಡೆಸುತ್ತಿದ್ದಾರೆ. ಈರಜುಂಜಪ್ಪ, ಮಾರಣ್ಣ, ಮೈಲಣ್ಣ ತಾಯಿ ಚಿನ್ನಮ್ಮನ ಸಮಾಧಿ ಮಾಡಿಸಲು ಕಳ್ಳ್ಯಾರಹಳ್ಳಿಯ ಸಮೀಪದ ಬಾರೆಯ ಮೇಲೆ ಸಮಾಧಿಗಾಗಿ ಗುಂಡಿ ತೊಡಲು 10 ಮಕ್ಕಳು ಸಹಿತ ಹಾರೆ ಗುದ್ದಲಿ ಹಿಡಿದು ಸಾಲಾಗಿ ಹೊರಟು ಬಾರೆಯ ನೆಲವನ್ನು ಸಮ ಮಾಡಿ ಸಮಾಧಿಗಾಗಿ ಭೂಮಿಯಲ್ಲಿ ಗುಂಡಿಗಳನ್ನು ತೋಡಿ ಬಂದರು. ಈರಜುಂಜಪ್ಪ, ಮಾರಣ್ಣ, ಮೈಲಣ್ಣ ತಾಯಿ ಚಿನ್ನಮ್ಮನ ಎಣಕ್ಕೆ ಶೃಂಗಾರ ಮಾಡಿದರು. ಊರಿನ ಹಿರಿಯರು, ಒನ್ನಟ್ಟಿ ಆಲೇಗೌಡನ ಮಕ್ಕಳು, ಗೌಡ ಪೂಜಾರಿಗಳು ಸೇರಿದ್ದಾರೆ. ಎತ್ತಯ್ಯ ಗೌಡ, ಪೂಜಾರಿ ಚಿತ್ತಯ್ಯ ಅವರು ಸೇರಿದ್ದಾರೆ. ಪೂಜೆ ಮಾಡಿ ನಂತರ ಶವಗಳನ್ನು ಹೆಗಲ ಮೇಲೆ ಹೊತ್ತರು. ಹಾಲೆಡ್ಡೆ ಮುಂದೆ ಹಾಲಪ್ಪ ಗೌಡ ಹಿಂದೆ, 1000 ಒಕ್ಕಲು ಮುಂದೆ ಅವರ ಹಿಂದೆ, ತುಪ್ಪದ ಅಡ್ಡೆ ಮುಂದೆ ತೆಪ್ಪದ ಗೌಡ ಹಿಂದೆ, ದಳವಾಯಿಗಳೆಲ್ಲರೂ ಬಂದರು. ಅರೆ ಕಾಳೆ ವಾದ್ಯಗಳನ್ನು ತರಿಸಿ ವಾದ್ಯ ಸಮೇತ ಕೊಂಡೊಯ್ದರು. ಬಾರೆಯ ಮೇಲೆ ತೆಗೆದಿದ್ದ ಗುಂಡಿಗಳಲ್ಲಿ ಈರಜುಂಜಪ್ಪ, ಮಾರಣ್ಣ, ಮೈಲಣ್ಣ ಹಾಗೂ ತಾಯಿ ಚಿನ್ನಮ್ಮನ ಶವಗಳನ್ನಿಟ್ಟು ಸಮಾಧಿ ಮಾಡಿದರು. ಶುಭ್ರವಾದ ಆಕಾಶ, ಗುಡುಗು ಮಿಂಚುಗಳು ಹಾರಾಡಿದವು. ಧಾರಾಕಾರವಾದ ಮಳೆ ಗರಿಯಿತು. ಶಿವ ಸಮೂಹ ದೇವಗಣಗಳೆಲ್ಲ ಆಕಾಶದಲ್ಲಿ ನಿಂತು ಪುಷ್ಪವೃಷ್ಟಿಗೆರೆದು ನೆರೆದಿದ್ದ ಜನಸ್ತೋಮ ಬೆರಗಾಗಿ ನಿಂತರು. ದೈವ ಸಂಭೂತನೆಂದು ಅರಿವಾಯಿತು. ಕಂಗಾರಗೊಲ್ಲರ ದೊಡ್ಡ ಚಿನ್ನಯ್ಯನ ಎದೆ ನಡುಗಲಾರಂಭಿಸಿತು. ಮಾಡಿದ ತಪ್ಪಿನ ಅರಿವಾದರೂ ಯಾವ ಗಳಿಗೆಯಲ್ಲಿ ಯಾವ ವಿಪತ್ತು ಬರುವುದೋ ಎಂಬ ಮಾಯೆ ಅವನನ್ನು ಆವರಿಸಿತು. ಸಮಾಧಿಯಾದ ನಂತರ ಊರಿಗೆ ಬಂದು ಪುರಪದ್ಧತಿಗೆ ಅನುಗುಣವಾಗಿ ಎಣ ಇಂಡೆ ಕೂಡು ತಯಾರು ಮಾಡಿದರು. ಈ ಎಣ ಇಂಡ ಕೂಡಿಗೆ ರಾಯವಸೂರ, ಅಳುವನಾರ ಸಣ್ಣ ಮಕ್ಕಳು, ದೊಡ್ಡ ಮಕ್ಕಳು ಸೇರಿದರು. ಈರಜುಂಜಪ್ಪನ ಆಪ್ತ ಭಂಟನಾಗಿದ್ದ ಮಾದಿಗರ ಈ ಕೋಬ ಎಂಬುವವನು ಜುಂಜಪ್ಪನ ಎಣೆಕೊಂಡ ಕೂಡು ನನಗೂ ಕೊಡಬೇಕೆಂದು ಹಠ ಹಿಡಿದ. ಎಣ ಹಿಂಡೆ ಕೂಡನ್ನ ಜುಂಜಪ್ಪನ ಎಣದ ಹಿಂಡೆ ಕೂಡನ್ನು ನನಗೂ ಕೊಡಲೇಬೇಕು ಎಂದು ಸಭಿಕರ ಮುಂದೆ ವಾದ ಮಾಡುತ್ತಿದ್ದಾನೆ, ಹಠ ಹಿಡಿದಿದ್ದಾನೆ. ಆಪ್ತನೆಂದಿದ್ದ ಆಗಿದ್ದ ಈ ಕೋಪ ಕೇಳಿದಾಗ ಸಮಸ್ತ ಜನರೆಲ್ಲರೂ ಈ ಕೋಪನ ಕಡೆ ತಿರುಗಿ, ಈ ಕೋಪ ಚಿನ್ನದ ಮುತ್ತಿನ ಸರಮಾಲೆಗಳನ್ನೇ ನಿನಗೆ ಕೊಡುತ್ತೇವೆ, ಜುಂಜಪ್ಪನ ಎಣದ ಹಿಂಡೆ ಕೂಡು ಮಾತ್ರ ಕೇಳಬೇಡ ಎಂದು ಹೇಳಿದರು.
ಈ ಕೋಪ ಹಠ ಬಿಡಲಿಲ್ಲ. ಆಗ ಸಭಿಕರನ್ನು ಸೇರಿ ಪಂಚಾಯಿತಿ ಮಾಡಿ ಈರಜುಂಜಪ್ಪನ ಎಣೆ ಇಂಡಕುಳನ್ನ ನೀನು ಕೇಳುವುದು ಸರಿ. ನೀನು ಈ ಜುಂಜಪ್ಪನಿಗೆ ಆಪ್ತ ಮತ್ತು ಬಂಟನಾಗಿರಿ, ದೈವ ಭಕ್ತನಾಗಿರಿ. ಆದ್ದರಿಂದ ಎಣ ಇಂಡಕುಳು ಕೇಳುವುದ್ರ ತಪ್ಪಿಲ್ಲ. ಆದರೆ ಕುಲ ಪದ್ಧತಿ ಅಂತ ನಾವು ಬಂದರು, ನೀವು ಮಾದಿಗೆ ಎಣ ಇಂಡಕುಳಿಗೆ ಆಸೆ ಪಡಬೇಡ. ಅದಕ್ಕೆ ತಕ್ಕದಾಗಿ ನಿನಗೆ ಒಂದು ಸಮಜಾಯಿಸಿಯಾದ ಪರಿಹಾರವನ್ನ ಹುಡುಕಿ ಹೇಳುತ್ತೇವೆ. ಅದೇನೆಂದರೆ, ನಿನ್ನ ಆಪ್ತ ಈರಜುಂಜಪ್ಪ ಸತ್ತ ಸಮಾಧಿಯ ಮುಂದೆ ಹಟ್ಟಿ ಕಸ ಹೊಡೆದುಕೊಂಡು ನಿರಂತರವಾಗಿ ನಿನ್ನ ವಂಶ ಮತ್ತು ನೀನು ಪರಂಪರವಾಗಿ ನಡೆಸಿಕೊಂಡು ಹೋಗಲು ಅವಕಾಶವಿರುತ್ತೆ ಅಂದು ಆ ಸಮಾಜದವರೆಲ್ಲ ತೀರ್ಮಾನಿಸಿದರು. ಪಂಚಾಯಿತಿದಾರರ ಸಮಕ್ಷಮ ಈ ಕೋಪನು ಸಹ ಈ ಮಾತಿಗೆ ಹೋಗೊಟ್ಟು ನಿರಂತರವಾಗಿ ನನ್ನ ಮತ್ತು ನನ್ನ ವಂಶದವರು ಜುಂಜಪ್ಪನ ಸಮಾಧಿಯ ಮುಂದೆ ಹಟ್ಟಿ ಕಸವನ್ನು ಹೊಡೆದುಕೊಂಡು ಅವನ ಸೇವೆ ಮಾಡಲು ನಾವು ಸಿದ್ಧರಿದ್ದೇವೆ ಅಂತ ಹೇಳಿ ಒಪ್ಪಿಗೆ ಆದ ನಂತರ ಜುಂಜಪ್ಪನ ಎಣೆ ಇಂಡುಕುಳನ್ನ ಅಲ್ಲಿ ಸೇರಿದ್ದ ನೆಂಟರಿಷ್ಟರಿಗೆ ಹಂಚಿ ತಿಂದು ಅಲ್ಲಿಂದ ಎಲ್ಲರೂ ಚೆದರಿ ಹೋಗಿದ್ದಾರೆ. ಈರಜುಂಜಪ್ಪ ಸತ್ತು 7 ದಿನಗಳು ಕಳೆದಿವೆ. ತಾಯಿಗೆ ಕೊಟ್ಟ ಮಾತಿನಂತೆ ಕಂದಾರ ಗೊಲ್ಲರನ್ನು ನಾಶ ಮಾಡಲು ಇಂದಿಗೆ 7 ದಿವಸಕ್ಕೆ ಬರುತ್ತೇನೆ, ಕಂಬ್ಯಾರ ಹಟ್ಟಿಯ ಸಾಲಗೇರಿಯನ್ನು ನಾಶ ಮಾಡುತ್ತೇನೆ ಎಂದು ತನ್ನ ತಾಯಿಗೆ ಮಾತು ಕೊಟ್ಟಿದ್ದ. ಮಾತು ಕೊಟ್ಟ ಪ್ರಕಾರ ಈರಜುಂಜಪ್ಪ ಆಕಾಶದಲ್ಲಿ ನಿಂತು ಹುಡುಗಿದ್ದಾನೆ, ಆರ್ಭಟಿಸಿದ್ದಾನೆ. ತನ್ನ ಉರಿಬಾಣಗಳನ್ನ ಕಂಬ್ಯಾರ ಹಟ್ಟಿಯ ಮೇಲೆ ಸುರಿಸಿದ್ದಾನೆ. ಯಾವ ರೀತಿ ಸುರಿಯುತ್ತೀವಿ ಅಂದ್ರೆ ಅಲ್ಲಿ ಹೇಳ್ತಾರೆ, ತನ್ನ ಸತ್ತ ಸಮಾಧಿಯಲ್ಲಿರುವ ತನ್ನ ತಾಯಿಗೆ ಆಕಾಶದಲ್ಲಿ ನಿಂತು ಆರ್ಭಟಿಸುತ್ತಾ ಜುಂಜಪ್ಪ ಹೇಳುತ್ತಿದ್ದಾನೆ, ಕಂಬೆರಟ್ಟಿಯ ಮೇಲೆ ಕಾಗೆ ಬಾರಿಟ್ಟವು, ಎದು ನೋಡೆ ಚಿನ್ನಿ ಚಿಗು ಚಿನ್ನಿ, ಎದು ನೋಡೆ ಚಿನ್ನಿ ಚಿಗು ಚಿನ್ನಿ, ನಿಮ್ಮಪ್ಪುಗಳ ಎಳದಾಡಿ ತಿಂದೋರಣ ಹದ್ದು, ನಿಂಬೆ ಹಣ್ಣಿನಂಗೆ ಗುಂಡುಗಳು ಸುರಿದಾವು, ರಾಯ ಕಂಬಿಗರ ಮನ ಮುಂದೆ, ರಾಯ ಕಂಬಿಗರ ಮನ ಮುಂದೆ ಚಿಗು ಚಿನ್ನಿ, ಒದ್ದಾಡಿ ತಿಂದೋರಣ ಹದ್ದು. ಈ ರೀತಿಯಾಗಿ ತನ್ನ ತಾಯಿಗೆ ಕೂಗಿ ಹೇಳುತ್ತಿದ್ದಾನೆ. ಕಂಬ್ಯಾರಟ್ಟಿ ಮೇಲೆ ನಿಂಬೆಯ ಹಣ್ಣಿನಂಗೆಗಳು ಗುಡ್ಡು ಸುರಿದಿವೆ, ಬಾಳೆಹಣ್ಣಿನಂಗೆ ಬಾಣಗಳು ಸುರಿದಿವೆ, ರಾಯ ಕಂಬಿಗರ ಮನೆಗಳನ್ನು ನಾಶ ಮಾಡಿವೆ, ಕಂಬ್ಯಾರ ಹಟ್ಟಿಯಲ್ಲಿ ಕೆಣೆಗಳು ತೇಲಾಡುತ್ತಿವೆ, ಕಂಬ್ಯಾರ ಗೊಲ್ಲರ ಹಟ್ಟಿಯು ಬೆಂಕಿಗೆ ಆಹುತಿಯಾಗಿ ದಗದಗನೆ ಹತ್ತಿ ಉರಿಯುತ್ತಿದೆ. ನೋಡು ತಾಯಿ, ಆಕಾಶಕ್ಕೂ ಭೂಮಿಗೂ ಒಂದೇ ಸಮನೆ ಬೆಂಕಿಯ ಜ್ವಾಲೆ ಆವರಿಸಿದೆ. ನಿನ್ನ ವಂಶಸ್ಥರು, ನಿನ್ನ ಅಣ್ಣಂದಿರ ಕತೆ ಇಲ್ಲಿಗೆ ಮುಗಿಯಿತು. ನನ್ನನ್ನು ಸರ್ವನಾಶನ ಮಾಡಲು ಹೋರಾಟ ಮಾಡಿದ ಕಂಬಾರ ಗೊಲ್ಲರನ್ನ ಹುಟ್ಟು ಹಡಗಿಸಿದ್ದೇನೆ, ನೋಡು ತಾಯಿ ಅಂತ ಹೇಳಿ ಆಕಾಶದಲ್ಲಿ ನಿಂತು ಕೂಗಿದ. ಆ ಸಮಯದಲ್ಲಿ ಕಂಬ್ಯಾರ ಹಟ್ಟಿಯು ದಗದಗನೆ ಉರಿಯುತ್ತಿರುವಾಗ ಕಂಬ್ಯಾರ ಗೊಲ್ಲರ ಹಟ್ಟಿಯಲ್ಲಿ ಇದ್ದ ಜುಂಜಪ್ಪನ ತಂಗಿ ಮಾರಕ್ಕ ತುಂಬು ಗರ್ಭಿಣಿ ಆಗಿರುವ ಮಾರಕ್ಕ ಹೊರಬಂದು ನೋಡುತ್ತಾಳೆ. ಕಂಬ್ಯಾರ ಗೊಲ್ಲರ ಹಟ್ಟಿ ದಗದಗನೆ ಬೆಂಕಿ ಹತ್ತಿ ಉರಿಯುತ್ತಿದೆ, ಏಣಗಳ ಸಾರು ಕಾಣುತ್ತಿದೆ. ಬನನೊಂದ ಮಾರಕ್ಕ ಅಣ್ಣ ಎಂದು ಕೂಗಿದಳು. ನನಗೆ ಯಾರಣ್ಣ ದಿಕ್ಕು, ನನ್ನನ್ನು ಉಳಿಸಣ್ಣ, ಕಂಬ್ಯಾರ ಗೊಲ್ಲರ ಹಟ್ಟಿ ಸರ್ವನಾಶವಾಗಿ ಹೋಯ್ತಲ್ಲಣ್ಣ ಅಂತ ಹೇಳಿ ಮಾರಕ್ಕ ಕೂಗಿದಳು. ತಂಗಿಯ ಧ್ವನಿಯನ್ನು ಕೇಳಿದ ಜುಂಜಪ್ಪನಿಗೆ ಮರುಕುಂಟಾಯಿತು. ಕೊಟ್ಟೆಣ್ಣು ಕುಲಕ್ಕೆ ಹೊರಗೆಂದರೂ ಕಳ್ಳು ಬಾಧಿಸೇ ಬಿಡದು. ಆ ಸಮಯಕ್ಕೆ ಸರಿವಾಗಿ ಈರಜುಂಜಪ್ಪ ಆಕಾಶದಲ್ಲಿ ನಿಂತು ತಂಗಿಗೆ ಹೇಳುತ್ತಿದ್ದಾನೆ, ತಂಗಿ ಹೆದರಬೇಡ,
ನನ್ನ ನಾಶಕ್ಕೆ ಗುರಿಯಾದವರನ್ನ ಸರ್ವನಾಶ ಮಾಡಿದ್ದೇನೆ. ನಿನ್ನ ಹೊಟ್ಟೆಯಲ್ಲಿರುವ ಶಿಶುವು ನಿನ್ನ ವಂಶ ಉದ್ಧಾರಕನಾಗಲಿ. ನನ್ನ ಕುಲಕ್ಕಿಂತ ನನ್ನ ವಂಶಕ್ಕಿಂತ ನಿನ್ನ ಕುಲ ನಿನ್ನ ವಂಶ 100 ಮಡಿಯಾಗಿ ಬೆಳೆಯಲಿ, ಅಭಿವೃದ್ಧಿಯನ್ನ ಪಡೆಯಲಿ ಎಂದು ಆಶೀರ್ವಾದ ಮಾಡಿ ಆಕಾಶದಲ್ಲಿ ಅಂತರ್ಧನಾದ. ಇತ್ತ ಕಲ್ಲಾರ ಗೊಲ್ಲರ ಹಟ್ಟಿ ಸ್ಮಶಾನವಾಗಿದೆ. ಕಲ್ಲಾರ ಗೊಲ್ಲರು ಸರ್ವನಾಶವಾಗಿದ್ದಾರೆ. ಈರಜುಂಜಪ್ಪನಿಗೆ ಮದ್ದಿಟ್ಟವರ ಹುಟ್ಟು ಹಡಗಿದೆ. ಇದನ್ನು ಕಂಡ ಜನರು ಕಣ್ಣೀರಿನಲ್ಲಿ ಕೈ ತೊಳೆದರು. ಮಹಾಪುರುಷ, ಸತ್ಪುರುಷ, ದೈವ ಪುರುಷನೆಂದು ಖ್ಯಾತಿ ಪಡೆಯಿತು. ಈರಜುಂಜಪ್ಪನ ಸಾಹಸ ಇಡೀ ರಾಜ್ಯದಲ್ಲಿ ಹರಡಿದೆ. ಎಲ್ಲೆಡೆಯಲ್ಲೂ ಜುಂಜಪ್ಪನ ಸ್ಮರಣೆ ಮಾಡಪಡೆದಿದ್ದಾರೆ. ಸತ್ತ ಸಮಾಧಿಯಲ್ಲಿದ್ದ ಜುಂಜಪ್ಪ ಆಕಾಶದಲ್ಲಿ ನಿಂತು ಬಿಡಿದಿರುವ ದೃಶ್ಯ ಭಯಂಕರವಾಗಿ. ಇದನ್ನು ಕಂಡ ಜನಸ್ತೋಮ ಭಯ ಭಕ್ತಿಯನ್ನ ಮೂಡಿಸಿಕೊಂಡು ಭಗವಂತನಲ್ಲಿ ಭಕ್ತಿ ಶ್ರದ್ಧೆಗಳನ್ನು ತೋರಿಸಿಕೊಂಡು ಜುಂಜಪ್ಪನಿಗೋಸ್ಕರ ದೇವಾಲಯಗಳನ್ನು ನಿರ್ಮಿಸಿ ಗುಡಿ ಗೋಪುರಗಳನ್ನು ಕಟ್ಟಿಸಿ ಜುಂಜಪ್ಪನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಮಾಡಿದ ಪಾಪ ಕರ್ಮಗಳಲ್ಲಿ ಕಳೆದುಕೊಳ್ಳುವ ಸಲುವಾಗಿ ದಿನನಿತ್ಯ ಜುಂಜಪ್ಪನ ಸೇವೆಯನ್ನು ಮಾಡಲು ಪ್ರಾರಂಭ ಮಾಡಿದರು. ಜುಂಜಪ್ಪ ನಡೆದು ಬಂದ ದಾರಿಯಲ್ಲಿ, ಹೆಜ್ಜೆ ಇಟ್ಟ ದಾರಿಯಲ್ಲಿ, ಮಲಗಿದ್ದ ದಾರಿಯಲ್ಲಿ, ಗೋವುಗಳನ್ನು ಕಾದಂತ ಕಾಡುಗಳಲ್ಲಿ, ಅಲದಾಡಿ ಸುತ್ತಾಡಿ ಬಂದಂತ ಪ್ರದೇಶಗಳಲ್ಲೆಲ್ಲ ಭಕ್ತರು ಹೆಚ್ಚಿಕೊಂಡಿದ್ದಾರೆ. ಜುಂಜಪ್ಪನ ಸ್ಮರಣೆಗಾಗಿ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ದಿನನಿತ್ಯ ಪೂಜೆಯನ್ನು ಮಾಡಿ ಜುಂಜಪ್ಪನ ಸೇವೆಗೆ ಕರುಣೆಗೆ ಪಾತ್ರರಾಗಿದ್ದಾರೆ. ಈ ಕಥಾ ಸಂಕಲನ ಮಾನವರಲ್ಲಿ ಜಾಗೃತಿ ಮೂಡಿಸಿ ಪರಿಪೂರ್ಣತೆ ಪಡೆದುಕೊಳ್ಳಲು ಸಹಕರಿಸುತ್ತದೆ. ಮನುಕುಲ ಹಾಗೂ ಪ್ರಾಣಿ ಸಂಕುಲದಲ್ಲಿ ದ್ವೇಷ, ಅಸೂಯೆ, ಮಾತ್ಸರಗಳು, ಹೊಟ್ಟೆ ಕಿಚ್ಚು ಮನೆ ಮಾಡಿಕೊಂಡು ನಾಶ ಮಾಡುತ್ತೆ ಎಂಬುದನ್ನ ಈ ಚರಿತ್ರೆಯು ಬಿಂಬಿಸುತ್ತದೆ. ಶ್ರೀ ಜುಂಜಪ್ಪನ ಚರಿತ್ರೆಯನ್ನು ಬರೆಯಲು ಸಹಕರಿಸಿ ಉತ್ತೇಜನ ನೀಡಿದವರನ್ನ ಸ್ಮರಿಸಿಕೊಳ್ಳುವುದು ನನ್ನ ಕರ್ತವ್ಯವಾಗಿರುತ್ತದೆ. ಅವರಿಗೆ ಈ ಮೂಲಕ ಕೃತಜ್ಞತೆಗಳನ್ನ ಸಮರ್ಪಿಸುತ್ತೇನೆ. ದೈವ ಸ್ವರೂಪಿಗಳಾದ ನನ್ನ ಮಾತಾ ಪಿತೃಗಳಾದ ದಿವಂಗತ R.M. ಸಿದ್ಲಿಂಗಪ್ಪ ಮತ್ತು ನನ್ನ ತಾಯಿ ದಿವಂಗತ ಶ್ರೀಮತಿ ಗಂಗಮ್ಮನವರ ಪಾದ ಕಮಲಗಳಲ್ಲಿ ಕೃತಿಯನ್ನು ಸಮರ್ಪಿಸುತ್ತೇನೆ. ಈ ಕಥಾ ಸಂಕಲನ ಹೊರಬರಲು ಪೂರಕ ವಾತಾವರಣವನ್ನು ಕಲ್ಪಿಸಿದ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಶೆಟ್ಟಿಕೆರೆ ಹೋಬಳಿಯ ಹಳೆ ಹಟ್ಟಿಯ ಜುಂಜಪ್ಪನ ಪೂಜಾರಿ ಚಿಕ್ಕಜುಜ್ಜಯ್ಯ, ಅದೇ ಗ್ರಾಮದ ಸಣ್ಣಯ್ಯ ಮತ್ತು ರಂಗನಾಥಪುರದ ಗ್ರಾಮದ ಪೂಜಾರಿ ಬಾಣಯ್ಯ ಉತ್ತೇಜಿಸಿ ಪೂಜಾರಿ ಚಿಕ್ಕಜುಂಜಯ್ಯನ ಧರ್ಮಪತ್ನಿ ಶ್ರೀಮತಿ ತಿಮ್ಮಕ್ಕ, ಹೊಸಹಟ್ಟಿಯ ಶ್ರೀಮತಿ ಕೆಂಪಮ್ಮನವರ ಅವರು ಜುಂಜಪ್ಪನ ಮೇಲೆ ಹಾಡು ಹೇಳಿರುವುದೇ ಈ ಕಥಾ ಸಂಕಲನವೆಂದು ಅವರಿಗೆ ಅಭಿನಂದಿಸುತ್ತೇನೆ. ನಾನು ಜುಂಜಪ್ಪನ ಪದಗಳನ್ನು ಆಲಿಸಿ ಪದಗಳಲ್ಲಿ ಅಡಕವಾಗಿರುವ ಅಂಶಗಳನ್ನು ಗಮನಿಸಿ ನನ್ನ ವಿವೇಚನೆಯನ್ನ ಬಳಸಿ ಶ್ರೀ ಜುಂಜಪ್ಪನ ಚರಿತ್ರೆಯನ್ನು ಬರೆದು ಓದುಗರ ಮುಂದಿಡಲು ಉತ್ತೇಜನ ನೀಡಿದ ಮಾರಿಕಣಿವೆ ಅಮ್ಮನಟ್ಟಿಯ ಪೂಜಾರಿ ಬಡಪ್ಪನವರ ಮಗನಾದ ಶ್ರೀ ಕೆಂಗಪ್ಪನವರು ಹಾಗೂ ಅರಸೀಕೆರೆ ತಾಲೂಕು ಕಣಕಟ್ಟಿ ಹೋಬಳಿ ರಾಂಪುರದ ಗೊಂದರೆಟ್ಟಿಯಲ್ಲಿ ವಾಸವಾಗಿರುವ ದಿವಂಗತ ಪಟ್ಟದಲೆ ಖ್ಯಾತೆಯನ ಮಗನಾದ R.K. ನಿಂಗಪ್ಪ, ದಿವಂಗತ R.K. ನಿಂಗಪ್ಪನವರ ಮಗನಾದ R.M. ತಮ್ಮಯ್ಯನವರು ಹಾಗೂ ಅವನ ಧರ್ಮ ಪತ್ನಿ ಶ್ರೀಮತಿ ರಾಧಾರವರು
ಸಹ ನನಗೆ ಉತ್ತೇಜನ ನೀಡಿರುತ್ತಾರೆ. ಅಲ್ಲದೆ ಅದೇ ರಾಮಪುರದ ಗೊಂದರಟ್ಟಿಯಲ್ಲಿ ವಾಸವಾಗಿರ್ತಕ್ಕಂಥ ಕಳ್ಳನಾಗನ ಮಗನಾದ ತಮ್ಮಯ್ಯ, ಅವನ ಪುತ್ರನಾದ ಶ್ರೀಯುತ ರಮೇಶ್ರವರು ಸಹ ಕೃತಿಯನ್ನು ಬರೆಯಲು ಸಹಕರಿಸಿರುವುದಕ್ಕೆ ಅವರಿಗೂ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ನನ್ನ ಕಥಾ ಸಂಕಲನವನ್ನು ಸೊಗಸಾಗಿ ಯೂಟ್ಯೂಬಿನಲ್ಲಿ ಚಿತ್ರೀಕರಿಸಿದ ಚಿತ್ರಗ್ರಾಹಕರು, ಪ್ರಸಿದ್ಧ ಸಾಹಿತಿಗಳಾದ ಮೈಸೂರಿನ ರೂಪನಗರದಲ್ಲಿ ವಾಸವಾಗಿರುವ ಕಲಾ ಕುಸುಮರಾದ ಶ್ರೀಮತಿ ಭಾರತಿ ಭಟ್ಟರವರು, ಅವರಿಗೂ ಸಹ ಅಭಿನಂದನಾ ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸುತ್ತೇನೆ. ಹೆಜ್ಜೆ ಹೆಜ್ಜೆಯಲ್ಲಿ ಸಹಕರಿಸಿದ ಬಾಳ ಸಂಗಾತಿಯಾದ ನನ್ನ ಧರ್ಮ ಪತ್ನಿಯಾದ ಶ್ರೀಮತಿ RN ಸುಜಾತರವರಿಗೂ ಹಾಗೂ ಸಾಹಿತ್ಯದಲ್ಲಿ ಹೆಜ್ಜೆ ಹಾಕಿ ಸಹಕರಿಸಿದ ಮಗಳಾದ ಶ್ರೀಮತಿ BM ಶೈಲಾರವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಕಥಾವಸ್ತು ಬರೆಯಲು ಚೈತನ್ಯ ನೀಡಿದ ನನ್ನ ಮುದ್ದಿನ ಮೊಮ್ಮಕ್ಕಳಾದ ಕುಮಾರಿ ಚಂದನ, ಯುವರಾಜ, ವೈಷ್ಣವಿ, ಕುಮಾರಿ ಧೃತಿಯವರಿಗೂ ಸಹ ಶುಭ ಹಾರೈಸುತ್ತಾ, ದೇವರಲ್ಲಿ ಪ್ರಾರ್ಥಿಸುತ್ತಾ, ಆಯುರಾರೋಗ್ಯ ಕರುಣಿಸಲೆಂದು ಕೇಳುತ್ತಾ ಅವರಿಗೂ ಸಹ ವಂದಿಸುತ್ತೇನೆ. ರಚನೆ ಶ್ರೀ ನವಕವಿ ಶ್ರೀ GS ಮಲ್ಲಪ್ಪ MA, ನಿವೃತ್ತ ಶಾಖಾಧಿಕಾರಿ, ಕರ್ನಾಟಕ ಉಚ್ಚ ನ್ಯಾಯಾಲಯ, ಬೆಂಗಳೂರು. ಮೊಬೈಲ್ ಸಂಖ್ಯೆ 9060072368.